तस्य यतोऽन्वयादितरतश्च अर्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मणिमानतोऽस्मि यस्वानुभावम् अखिलश्रुतिसारमेकम् अध्यात्मदीपमतितितीर्षतां तमोन्धं संसारिणां करुणयाः पुराणगुह्यं तं व्यासशोणमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये ಪೃಥ್ವಿರಾಜರ ಚರಿತ್ರೆಯನ್ನು ಹೇಳಿದ್ದೇವೆ. ಪೃಥ್ವಿರಾಜರು 100 ಅಶ್ವಮೇಧ ಯಾಗ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದಾರೆ. 99 ಅಶ್ವಮೇಧ ಯಾಗ ಆಯಿತು. 100ನೇ ಅಶ್ವಮೇಧ ಯಾಗ ಆದಾಗ ಇಂದ್ರದೇವರು ಆ ಯಜ್ಞದ ಕುದುರೆಯನ್ನು ಅಪಹಾರ ಮಾಡುವರು. ಎಷ್ಟು ಬಾರಿ ಅದನ್ನು ವಾಪಸ್ ತಂದರೂ ಇಂದ್ರದೇವರನ್ನು ಅಪಹಾರ ಮಾಡ್ತಾಯಿದ್ರು. ಆಗ ಆ ಪೃಥ್ವಿರಾಜರಿಗೆ ಹೇಳಿದರು, 99 ಅಶ್ವಮೇಧ ಮಾಡುವಷ್ಟೇ ಯೋಗ್ಯತೆ ನಿನಗೆ, 100 ಅಶ್ವಮೇಧ ಯಾಗ ಮಾಡ್ತಕ್ಕಂಥವ್ರು ಇಂದ್ರನ ಪದವಿಗೆ ಬರ್ತಾರೆ ಅಂತ ಹೇಳ್ತಾರೆ. ಆ ಅರ್ಹತೆ ಇಲ್ಲದೆ ಇರೋದ್ರಿಂದ ನೀನು ಇಲ್ಲಿಗೆ ಯಜ್ಞ ನಿಲ್ಲಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಹಾಗೆ ಆಗಲಿ ಅಂತ ಪೃಥ್ವಿರಾಜರು 99 ಅಶ್ವಮೇಧಕ್ಕೆ ಯಜ್ಞವನ್ನು ನಿಲ್ಲಿಸಿದ್ದಾರೆ. ಅನಂತರ ಮುಂದೆ ಇಂದ್ರದೇವರು ಬಂದು ಆ ಭಗವಂತನ ಮುಂದೆ ಕ್ಷಮೆ ಕೇಳಿದ್ದಾರೆ ಅಶ್ವಾಪಹಾರ ಮಾಡಿದ್ದಕ್ಕೆ. ಅನಂತರ ಸನಕಾದಿಗಳು ಬಂದು ಆ ರಾಜನಿಗೆ ಉಪದೇಶವನ್ನು ಮಾಡಿದ್ದಾರೆ. ಸನತ್ಕುಮಾರರಿಂದ ಉಪದೇಶ ಪಡೆದು ಪೃಥ್ವಿರಾಜರು ತಪೋವನಕ್ಕೆ ಹೋಗಿ ತಮ್ಮ ದೇಹದಲ್ಲಿರುವ ತತ್ವಾಭಿಮಾನಿ ದೇವತೆಗಳ ಲಯಚಿಂತನೆ ಮಾಡಿ ದೇಹತ್ಯಾಗ ಮಾಡಿದ್ದಾರೆ. ಆ ಪೃಥುವಂಶದಲ್ಲಿ ಬರ್ಹಿಷ್ಮಾನ್ ಅಂತ ಒಬ್ಬ ರಾಜ ಬಂದಿದ್ದಾನೆ. ಆ ಬರ್ಹಿಷ್ಮಾನ್ ಅವನಿಗೆ ಪ್ರಚೇತಸರು ಅಂತ 10 ಜನ ಮಕ್ಕಳು. ಆ ಬರ್ಹಿಷ್ಮಾನ್ಗೆ ಏನಾಗಿತ್ತು ಅಂತಂದರೆ, ಅವನು ತುಂಬ ಯಜ್ಞ ಮಾಡುವಂತಹ ಒಂದು ವಿಚಿತ್ರವಾದ ಹವ್ಯಾಸ. ಇವತ್ತೊಂದು ಅವಭೃತ ಸ್ನಾನ ಆಯಿತು ಅಂದರೆ ನಾಳೆ ಮತ್ತೆ ಇನ್ನೊಂದು ಯಜ್ಞ ಪ್ರಾರಂಭ. ಯಾವಾಗ ನೋಡಿದ್ರೂ ಯಜ್ಞ ಮಾಡಿಕೊಂಡು ದರ್ಭೆಗಳು ಹರಡ್ಕೊಂಡೇ ಕೂತಿದ್ದ. ಅದಕ್ಕೆ ಅವನಿಗೆ ಬರ್ಹಿಷ್ಮಾನ್ ಅಂತ ಹೆಸರು. ಬರ್ಹಿ ಅಂದರೆ ಯಜ್ಞ, ದರ್ಭೆಗಳು. ಯಾವಾಗ ನೋಡಿದ್ರೂ ದರ್ಭೆ ಹರಡ್ಕೊಂಡೇ ಕೂತಿರ್ತಾ ಇದ್ದ ಅವನು. ಅಷ್ಟು ಯಜ್ಞದ ಹುಚ್ಚು ಹಿಡಿದಿತ್ತು ಅವನು. ಆದರೆ ಎಲ್ಲ ಯಜ್ಞವನ್ನು ಸ್ವರ್ಗಾದಿ ನಶ್ವರವಾದ ಫಲವನ್ನು ಅಪೇಕ್ಷೆ ಪಡ್ಕೊಂಡು ಮಾಡ್ತಾಯಿದ್ದ. ಅದನ್ನು ನೋಡಿ ನಾರದರು ಅವನಿಗೆ ತಿಳುವಳಿಕೆ ಹೇಳಿದರು, ನೀನು ಕಷ್ಟಪಡಿ ಇಷ್ಟೆಲ್ಲ ಶ್ರಮಪಟ್ಟು ಯಜ್ಞಯಾಗ ಮಾಡ್ತಿ, ಯಾವುದೋ ನಶ್ವರವಾದ ಸ್ವರ್ಗಾದಿ ಫಲಗಳನ್ನು ಅಪೇಕ್ಷೆ ಪಡ್ತಾ ಇದ್ದಿ. ಈ ಸಕಾಮ ಕರ್ಮ, ಕಾಮ್ಯ ಕರ್ಮವನ್ನು ಮಾಡಿ ಶ್ರಮ ಪಡಬೇಡ, ದೇವರ ಪ್ರೀತಿಯಾಗಲಿ ಅಂತ ನಿಷ್ಕಾಮ ಕರ್ಮ ಮಾಡು, ಹಾಗೆ ಅಂತ ಅವನಿಗೆ ಉಪದೇಶ ಮಾಡಿದ್ರು. ಅದಕ್ಕೆ ಅವನಿಗೆ ಕೆಲವರಿಗೆ ಥಿಯರಿ ಕ್ಲಾಸು ಸಾಕಾಗತ್ತೆ, ಕೆಲವರಿಗೆ ಅದರ ಅರ್ಥವಾಗಲ್ಲ, ಪ್ರಾಕ್ಟಿಕಲ್ ಕ್ಲಾಸೇ ಬೇಕಾಗತ್ತೆ. ಹಾಗಾಗಿ ಪುರಂಜನನ ಕಥೆ ಹೇಳ್ತಾರೆ. ಪುರಂಜನ ಅಂತ ಒಬ್ಬ ಇದ್ದ. ಅವನು ರಾಜ್ಯ ಕಟ್ಟಬೇಕು ಅಂತ ಯೋಚನೆ ಮಾಡಿದ. ಎಲ್ಲ ಕಡೆ ಪ್ರದೇಶ ಹುಡುಕಿಕೊಂಡು ಬಂದ. ಒಂದು ಕಡೆ 9 ಬಾಗಿಲಿರತಕ್ಕಂತಹ ಒಂದು ಪ್ರದೇಶ ನೋಡಿದ. ಇದು ಪ್ರಶಸ್ತವಾಗಿದೆ ಅಂತ ಹೇಳಿ ಅಲ್ಲಿ ತನ್ನ ರಾಜ್ಯ ಕಟ್ಟಿದ. ಆನಂತರ ಒಮ್ಮೆ ಉಪವನಕ್ಕೆ ಹೋದಾಗ ಒಂದು ಹೆಣ್ಣು ಅವನ ಕಣ್ಣಿಗೆ ಬಿದ್ದು. ಅವಳ ಜೊತೆಯಲ್ಲಿ ಒಂದು 5 ಹೆಡೆಯ ನಾಗ ಇತ್ತು. ಅನೇಕ ಸಾವಿರಾರು ಭೃತ್ಯರು ಅವಳ ಸುತ್ತಲೂ ಕೂಡ ಕಾವಲುಗಾರರಾಗಿದ್ದರು. ಇವನು ಅವಳನ್ನು ನೋಡಿ ಅವಳಲ್ಲಿ ವಿಚಾರಿಸ್ದ, ನೀನು ಯಾರು ಏನು ಹಾಗೆ ಅಂತ. ಇವರೆಲ್ಲ ಪರಿವಾರದವರು ಯಾರು?
ಇವರೆಲ್ಲ ನನ್ನ ನೋಡ್ಕೊಳ್ತಾ ಇದ್ದಾರೆ, ನಾನು ಯಾರು, ನಮ್ಮ ತಂದೆ ತಾಯಿ ಯಾರು ನನಗೆ ಗೊತ್ತಿಲ್ಲ ಅಂತಂದು. ಹಾಗಾದರೆ ನಾವಿಬ್ಬರು ವಿವಾಹ ಮಾಡಿಕೊಳ್ಳೋಣ ಅಂತ ಕೇಳ್ದ. ಆಯಿತು ಅಂತ ಒಪ್ಕೊಂಡು ವಿವಾಹ ಮಾಡಿಕೊಂಡ. ವಿವಾಹ ಮಾಡಿಕೊಂಡು ಅವಳ ಜೊತೆಯಲ್ಲಿ ಮೈ ಮರೆತು ಅವನು ಅದನ್ನು ಆಯುಷ್ಯ ವ್ಯರ್ಥವಾಗಿ ಹೋಗ್ತಾ ಇದೆ ಅನ್ನೋ ಗಮನವೇ ಬರಲಿಲ್ಲ ಅವನಿಗೆ. ಒಂದು ದಿವಸ ಅವಳು ಮರಣವನ್ನು ಹೊಂದಿದ್ಲು. ಅವಳು ಮರಣವನ್ನು ಹೊಂದಿದ ಮೇಲೆ ತಲೆ ಕೆಟ್ಟೋಯ್ತು. ಎಲ್ಲಿಗಾದರೂ ಹೊರಗೆ ಹೋಗಬೇಕು ಅಂತ ಯೋಚನೆ ಮಾಡಿದ. 9 ಬಾಗಿಲು, ಯಾವ ಬಾಗಿಲಲ್ಲಿ ಹೊರಗೆ ಹೋಗಬೇಕು? ಯಾವುದೋ ಒಂದು ಬಾಗಿಲಲ್ಲಿ ಹೊರಗೆ ಹೋದ. 360 ಜನ ಗಂಧರ್ವರು, 360 ಜನ ಗಂಧರ್ವ ಸ್ತ್ರೀಯರು ಅವನ ಮೇಲೆ ಆಕ್ರಮಣ ಮಾಡಿ ಅವನನ್ನು ಮುಗಿಸಿದರು. ಈ ಕಥೆಯನ್ನು ಹೇಳ್ತಾ ಇದ್ದಾರೆ ನಾರದರು. ಈಗ ಇದೇನು ಅಂತ ನನಗೆ ಅರ್ಥ ಆಗಲಿಲ್ಲ ಅಂತಂದ. ಪುರಂಜನ ಅಂದರೆ ಈ 9 ಬಾಗಿಲಿರ್ತಕ್ಕಂತಹ ಪುರ ಅಂದರೆ ನಮ್ಮ ದೇಹ. ಈ ದೇಹದೊಳಗಿರುವ ಜೀವನೇ ಪುರಂಜನ ಅಂತಂದರೆ ಅವನಿಗೆ ಅಭಿಮಾನಿ. ಅವನು ಬುದ್ಧಿ ಅನ್ನುವ ಹೆಣ್ಣಿನ ಜೊತೆಯಲ್ಲಿ ಕಟ್ಟಿಕೊಳ್ತಾನೆ. ಅದು ಹೇಳಿದಾಗೆ ಕೇಳಿಕೊಂಡು ಕುಣಿತಾನೆ. ಅನಂತರ ಅವನನ್ನು 360 ಜನ ಗಂಧರ್ವರು ಸ್ತ್ರೀಯರು ಅವನನ್ನು ಆಕ್ರಮಣ ಮಾಡಿ ಕೊಂದರು. ಅಂದರೆ ಅದೇ 360 ಹಗಲು ರಾತ್ರಿಗಳು ಅವರು ಅವನನ್ನು ಆಕ್ರಮಣ ಮಾಡಿಕೊಂಡರು. ಅದರ ಅರ್ಥ ನಶ್ವರವಾದ ದೇಹ, ನಶ್ವರವಾದ ಭೋಗ, ಇದರಲ್ಲೇ ನಾವು ಮುಳುಗಬಾರದು, ಶಾಶ್ವತವಾದದ್ದನ್ನು ಪಡೆಯಬೇಕು. ಉಪನಿಷತ್ತಲ್ಲಿ ಹೇಳ್ತಾರೆ, ನಶ್ವರವಾದ ಸಾಧನಗಳಿಂದ ಶಾಶ್ವತವಾದದ್ದನ್ನು ಯಾರು ಪಡಿತಾನೆ ಅವನು ಬುದ್ಧಿವಂತ. ಹಾಗೆ ಅಂತಾರೆ. ನಶ್ವರವಾದದ್ದು ನಮ್ಮ ದೇಹ. ಈ ದೇಹದಲ್ಲಿ ಶಾಶ್ವತವಾದದ್ದನ್ನು ಯಾವುದು ಅದನ್ನು ಪಡೆಯುವ ಪ್ರಯತ್ನ ಮಾಡಬೇಕೇ ಹೊರತು ಇದು ಹೇಗೆ ಅಂತಂದರೆ, ಒಂದು ಉದಾಹರಣೆ ಹೇಳೋದಾದರೆ, ಕಷ್ಟಪಟ್ಟು ಸಂಪಾದನೆ ಮಾಡಿದ ಲಕ್ಷಗಟ್ಟಲೆ ಹಣವನ್ನೆಲ್ಲ ತೊಗೊಂಡು ಹೋಗಿ ಉಮಾಗೋಲ್ಡ್ ಆಭರಣಗಳನ್ನು ಕೊಂಡ್ಕೊಂಡ್ಬಂದರೆ ಅವನನ್ನು ಯಾರೂ ಹೊಗಳಲ್ಲ. ಕಷ್ಟಪಟ್ಟು ಸಂಪಾದನೆ ಮಾಡಿದ ಲಕ್ಷಗಟ್ಟಲೆ ಹಣವನ್ನು ಹೋಗಿ ಉಮಾಗೋಲ್ಡ್ ಕೊಂಡ್ಕೊಂಬಂದು ಹಾಳು ಮಾಡ್ಕೊಂಡ್ಯಾನೆ ಅಂತಂತಾರೆ. ಅದೇ ನಿಜವಾದ ಬಂಗಾರದ ಸಣ್ಣ ಒಂದು ಆ ಸರವನ್ನು ಕೊಂಡ್ಕೊಂಬಂದರೂ ಕೂಡ ಇಟ್ಟು ಬುದ್ಧಿವಂತ ಅವ್ನು ದುಡ್ಡು ಹಾಳು ಮಾಡಲ್ಲ, ಬಂಗಾರಕ್ಕೆ ಹಾಕ್ದ ಅಂತ. ಇಬ್ಬರೂ ಆಭರಣ ತಂದವರೇ. ಆದರೆ ಉಮಾಗೋಲ್ಡ್ ಮೇಲೆ ಲಕ್ಷಗಟ್ಟಲೆ ಸುರಿದರೆ ಅವನನ್ನು ಹೇಗೆ ಮೂರ್ಖ ಅಂತಾರೆ. ಹಾಗೆ ಕಷ್ಟಪಟ್ಟು ಸಂಪಾದನೆ ಮಾಡಿದ ಪುಣ್ಯವನ್ನು ನಶ್ವರವಾದ ಐಹಿಕ ಪುರುಷಾರ್ಥಗಳಿಗೆ ಬಳಸ್ಕೊಂಡ್ರೆ ಅದು ವ್ಯರ್ಥವಾಗತ್ತೆ. ಆದ್ದರಿಂದ ಏನಿದ್ರು ದೇವರ ಅನುಗ್ರಹವನ್ನು ಬಯಸಿ ಸತ್ಕರ್ಮಾಚರಣೆ ಮಾಡಬೇಕೇ ಹೊರತು ಟೆಂಪ್ರವರಿ ಆದದ್ದರ ಹಿಂದೆ ಹೋದರೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಇನ್ನೇನಿಲ್ಲ. ಆ ಎಚ್ಚರಿಕೆ ನಮಗೆ ಇಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮುಂದೆ ಪ್ರಚೇತಸರು ಅಂತ 10 ಜನ ಅವರು ತಪಸ್ಸು ಮಾಡಲಿಕ್ಕೆ ಅಂಥೇಳಿ ಸಮುದ್ರದಲ್ಲಿ ಮುಳುಗಿ 10,000 ವರ್ಷ ತಪಸ್ಸು ಮಾಡಿದ್ರು. ಆಮೇಲೆ ತಪಸ್ಸು ಮುಗಿಸಿ ಮೇಲಕ್ಕೆ ಎದ್ದು ಬರ್ತಾರೆ. ದೇಶವನ್ನು ಆಳಬೇಕಾದ ದೊರೆಗಳವರು ಸಾವಿರಾರು ವರ್ಷಗಳ ಕಾಲ ತಪಸ್ಸಿನಲ್ಲಿ ಮುಳುಗಿ ಕೂತರು. ಹಾಗಾಗಿ ಎಲ್ಲ ಕಡೆ ಪ್ರಕೃತಿ ಹೆಮ್ಮರವಾಗಿ ಬೆಳೆದು ಗಾಳಿ ಬೆಳಕಿಗೂ ಅವಕಾಶ ಇಲ್ಲದಷ್ಟು ದಟ್ಟವಾಗಿ ಪ್ರಕೃತಿ ಬೆಳೆದು ಬಿಟ್ಟಿದೆ. ಅದನ್ನು ನೋಡಿ ಸಿಟ್ಟು ಬಂತು. ಇಷ್ಟು ದಟ್ಟವಾಗಿ ಪ್ರಕೃತಿ ಬೆಳೆದರೆ ಮನುಷ್ಯ ಬದುಕೋದು ಹೇಗೆ ಅಂತ ಯೋಚನೆ ಮಾಡಿ ತಮ್ಮ ಮೂಗು ಬಾಯಿಗಳಿಂದ ಅಗ್ನಿ ಮತ್ತು ಗಾಳಿಯನ್ನು ಸೃಷ್ಟಿ ಮಾಡಿ ಆ ಪ್ರಕೃತಿಯನ್ನೆಲ್ಲ ಸುಡ್ಲಿಕ್ಕೆ ಶುರು ಮಾಡೋದು. ಆಗ ವನಸ್ಪತಿಗಳ ಅಧಿದೇವತೆಯಾದ ಚಂದ್ರ ಬಂದ. ಪ್ರಕೃತಿಯನ್ನು ನಮಗೆ ಅನುಕೂಲವಾಗಿ ಬಳಸಿಕೊಳ್ಳೋದು ಬುದ್ಧಿವಂತಿಕೆ ಹೊರತು ಪ್ರಕೃತಿಯನ್ನು ನಾಶ ಮಾಡಿ ಬದುಕ್ತೇವೆ ಅಂತ ಯೋಚನೆ ಮಾಡಬಾರ್ದು. ಪ್ರಕೃತಿಯ ಜೊತೆಯಲ್ಲಿ ಒಂದು ಬಾಂಧವ್ಯವನ್ನು ನಾವು ಸಂಪಾದಿಸ್ಕೊಳ್ಬೇಕು ಅಂಥೇಳಿ ಎಲ್ಲ ವೃಕ್ಷಗಳ ಮಗಳು ಮಾರೀಷ ಅಂತ ಒಬ್ಬ ಕನ್ಯೆ, ಅವಳನ್ನು ಪ್ರಚೇತಸರಿಗೆ ಕೊಟ್ಟು ಪ್ರಚೇತಸರಿಗೂ ಪ್ರಕೃತಿಗೂ ಒಂದು ವೈವಾಹಿಕ ಬಾಂಧವ್ಯವನ್ನು ಏರ್ಪಾಡು ಮಾಡಿ ಚಂದ್ರ ಪ್ರಕೃತಿಯ ಜೊತೆ ಹೊಂದಿಕೊಂಡು ಬದುಕುವುದನ್ನು ಕಲಿಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಹೀಗೆ ಆ ಪ್ರಚೇತಸರ ಒಂದು ಕಥೆಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಆ ಪ್ರಚೇತಸರು ಮುಂದೆ ಸನ್ಯಾಸಿಗಳಾಗಿ ತಪಸ್ಸು ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಅಲ್ಲಿಂದ ಇನ್ನೊಬ್ಬ ಮಗ ಸ್ವಯಂಭೂ ಮನುವಿನ ಮಗ ಪ್ರಿಯವ್ರತ ಮಹಾರಾಜರು, ಅವರ ಕಥೆಯನ್ನು ಹೇಳ್ತಾ ಇದ್ದಾರೆ. ಪ್ರಿಯವ್ರತ ಮಹಾರಾಜರು ಬಾಲ್ಯದಿಂದ ಅವರು ಅನೇಕ ತತ್ವೋಪದೇಶವನ್ನು ಶ್ರವಣ ಮಾಡಿ ಅವರ ಮನಸ್ಸು ವೈರಾಗ್ಯದ ಹಾದಿ ಹಿಡಿದಿತ್ತು. ಹಾಗಾಗಿ ನಾನು ಮದುವೆ ಮಾಡಿಕೊಳ್ಳಲ್ಲ, ರಾಜ್ಯಭಾರ ಮಾಡಲ್ಲ ಅಂತ ಒಂದು ಗಟ್ಟಿ ಮನಸ್ಸು ಮಾಡಿದ್ರು. ರಾಜ್ಯಭಾರ ಮಾಡಿದ್ರೆ ನನ್ನ ಮನಸ್ಸು ದೇವರಿಂದ ವಿಚಲಿತವಾಗುತ್ತೆ, ವಿವಾಹ ಮಾಡಿಕೊಂಡ್ರೆ ನಾನು ಎಲ್ಲೋ ದಾರಿ ತಪ್ಪಿ ಬಿಡ್ತೇನೆ ಅಂತಂದುಕೊಂಡು ಬಾಲ್ಯದಿಂದ ದೊರೆತ ತತ್ವೋಪದೇಶದ ಪರಿಣಾಮವಾಗಿ ವೈರಾಗ್ಯದ ಭಾವ ಮೂಡಿಕೊಂಡು ವಿವಾಹವನ್ನೇ ಮಾಡಿಕೊಳ್ಳದ, ರಾಜ್ಯಭಾರವನ್ನೇ ಮಾಡಲ್ಲ ಅಂತ ತೀರ್ಮಾನ ಮಾಡಿದ. ಆಗ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ದೇವರೇ ತೀರ್ಮಾನ ಮಾಡಿ ನಮ್ಮನ್ನು ವ್ಯವಸ್ಥೆ ಮಾಡಿರ್ತಾನಪ್ಪ. ಸಹಯಜ್ಞ ಪ್ರಜಾ ಸೃಷ್ಟ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ.
ಪ್ರತಿಯೊಬ್ಬರಿಗೂ ಅವರವರದೇ ಆದಂಥ ಒಂದು ಕರ್ತವ್ಯದ ಜೊತೆಯಲ್ಲಿ ದೇವರು ನಮ್ಮನ್ನು ಸೃಷ್ಟಿ ಮಾಡ್ತಾನೆ. ಆದ್ದರಿಂದ ನಾವು ಯಾವ ವರ್ಣದಲ್ಲಿ ಹುಟ್ಟಿದ್ದೇವೆ, ಅದಕ್ಕೇನು ಧರ್ಮ ಹೇಳಿದ್ದಾರೆ ಅದನ್ನು ಮಾಡೋದೇ, ಅದರಿಂದಲೇ ನಾವು ದೇವರ ಸೇವೆ ಮಾಡಬೇಕು. ನೀನು ಕ್ಷತ್ರಿಯನಾಗಿ ಹುಟ್ಟಿದ್ದಿ, ಕ್ಷತ್ರಿಯನಾಗಿ ಹುಟ್ಟಿ ಹೋಗನು ರಾಜ್ಯಭಾರ ಮಾಡುವುದೇ ಅವನ ತಪಸ್ಸು. ಆದ್ದರಿಂದ ದೇವರ ಅನುಗ್ರಹಕ್ಕೋಸ್ಕರ ರಾಜ್ಯಭಾರ ಮಾಡಿ ಅದರಿಂದ ಬದುಕುವುದನ್ನು ಕಲಿಬೇಕೆ ಹೊರತು ರಾಜ್ಯಭಾರವೇ ಮಾಡಲ್ಲ ನಾನು ತಪಸ್ಸು ಮಾಡ್ತಾ ಕೂತಿರ್ತೇನೆಂದರೆ ಅದು ಬ್ರಾಹ್ಮಣರಿಗೆ ಹೇಳಿದ ಧರ್ಮ. ಬರೀ ತಪಸ್ಸು ಮಾಡ್ತಾ ಕೂತ್ಕೊಳ್ತು, ಕ್ಷತ್ರಿಯರಿಗಲ್ಲ. ಕ್ಷತ್ರಿಯರು ಧರ್ಮ ಮಾರ್ಗದಲ್ಲಿ ಪ್ರಜಾ ಪರಿಪಾಲನೆ ಮಾಡಿ ಅದನ್ನೇ ತಪಸ್ಸೊಂದು ದೇವರಿಗೆ ಅರ್ಪಿಸಬೇಕು. ನಮ್ಮ ಕರ್ತವ್ಯಗಳನ್ನು ಬಿಟ್ಟು ನಾವು ಬರೀ ದೇವರಿಗೆ ಶರಣಾದರೆ ಪ್ರಯೋಜನ ಇಲ್ಲ. ಪರೀಕ್ಷೆ ಡೇಟ್ ಅನೌನ್ಸ್ ಆದ ಕೂಡಲೇ ಬೆಂಗಳೂರಲ್ಲಿರೋ ಎಲ್ಲ ರಾಯಮಠಗಳಿಗೂ ಪಂಚಾಮೃತ ಅಭಿಷೇಕ ಕೊಟ್ಟು ದಿನ ಹೋಗಿ ಪ್ರಸಾದ ತೊಗೊಂಬರ್ತಾ ಕೂತ್ಕೊಂಡ್ರೆ ಅವನು ಪಾಸಾಗಲ್ಲ. ಅವನ್ನೆಲ್ಲ ಓದಬೇಕು. ಎಲ್ಲ ಪೂರ್ತಿ ಓದಿದ ಮೇಲೆ ಒಂದು ಕಡೆ ರಾಯಗೆ ಹೋಗಿ ನಮಸ್ಕಾರ ಮಾಡ್ಕೊಂಬಂದ್ರೆ ಓದಿದ ನೆನಪಾಗಿ ಹೋಗಿ ಅನುಗ್ರಹ ಮಾಡ್ತಾರೆ. ಕರ್ತವ್ಯವನ್ನೇ ಬಿಟ್ಟು ಬರೀ ಆರಾಧನೆ ಮಾಡ್ತಾ ಕೂತ್ಕೋತೇನೆ ಅಂದರೆ ಅದು ಸರಿಯಲ್ಲ ಅನ್ನೋದನ್ನು ಶಾಸ್ತ್ರದಲ್ಲಿ ತಿಳಿಸ್ತಾ ಇದ್ದಾರೆ. ಅದು ಹೇಗೆ ಅಂದರೆ ಮತ ಬೇರೆ, ಧರ್ಮ ಬೇರೆ. ಮನುಷ್ಯ ತಾಯಿಯನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ಯಾವ ತಾಯಿಯ ಮಗನಾಗಿ ಹುಟ್ಟಿದ್ದಾನೆ ಆ ತಾಯಿಯ ಸೇವೆ ಮಾಡೋದೇ ಅವನ ಕರ್ತವ್ಯವೇ ಹೊರತು ನಮ್ಮಮ್ಮ ಚೆನ್ನಾಗಿಲ್ಲ ಅಂಥೇಳಿ ಇನ್ಯಾರು ಅಮ್ಮ ಅಂತ ಕರ್ಕೊಂಡು ಹೋಗೋಕ್ಕಾಗಲ್ಲ. ಆದರೆ ಹೆಂಡತಿ ಸ್ಥಾನದಲ್ಲಿ ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. 10 ಹುಡುಗಿಯರು ನೋಡಿ ಯಾವುದೋ ಕಟ್ಕೊಂಡು ಒದ್ದಾಡ್ತಾ ಇರ್ಬೋದು. ಹಾಗೆ ಮತ ಹೆಂಡತಿ ಇದ್ದ ಹಾಗೆ, ಧರ್ಮ ತಾಯಿ ಇದ್ದ ಹಾಗೆ. ಯಾವ ಧರ್ಮದಲ್ಲಿ ನಾವು ಹುಟ್ಟಿದ್ದೇವೆ ಆ ಧರ್ಮವನ್ನು ಪರಿಪಾಲನೆ ಮಾಡಿ ದೇವರ ಸೇವೆ ಮಾಡಬೇಕು. ಅದು ತಾಯಿ ಇದ್ದ ಹಾಗೆ. ಯಾವ ತಾಯಿಯ ಮಗನಾಗಿ ನಾವು ಹುಟ್ಟಿದ್ದೇವೆ ಆ ತಾಯಿಯ ಸೇವೆ ಮಾಡೋದೇ ನಮ್ಮ ಕರ್ತವ್ಯವೇ ಹೊರತು ತಾಯಿಯನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ. ಆದರೆ ಮತ ಹೆಂಡತಿ ಇದ್ದಾಗ ಅದನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಅನ್ನುವುದನ್ನು ಶಾಸ್ತ್ರ ತಿಳಿಸ್ತಾ ಇದೆ. ಹಾಗಾಗಿ ಮತ್ತು ವಿವಾಹವೇ ಮಾಡ್ಕೊಳ್ಳಲ್ಲ ಅಂತ ಕೂತಿದ್ದಿ, ನಿನ್ನ ಸಾಧನೆ ಗೃಹಸ್ಥಾಶ್ರಮದಲ್ಲಿದೆ ಅಂತ ದೇವರ ಸಂಕಲ್ಪ. ಅದನ್ನು ನೀನು ಗೃಹಸ್ಥಾಶ್ರಮಿಯಾಗಿಯೇ ಸಾಧನೆ ಮಾಡಬೇಕು, ರಾಜ್ಯಭಾರ ಮಾಡೇ ಸಾಧನೆ ಮಾಡಬೇಕು ಅಂತ ದೇವರ ಸಂಕಲ್ಪ. ಅದನ್ನು ಬಿಟ್ಟು ನಾನು ಬರೇ ತಪಸ್ಸು ಮಾಡ್ತಾ ಕೂತ್ಕೋತೀನಿ ಅಂತಂದರೆ ಕರ್ತವ್ಯ ಲೋಪ ಆಗುತ್ತೆ ಅಂತ ಬ್ರಹ್ಮದೇವರು ಎಚ್ಚರಿಸ್ತಾರೆ. ಅನಂತರ ಪ್ರಿಯವ್ರತ ಮಹಾರಾಜರು ಬ್ರಹ್ಮದೇವರ ಮಾತಿಗೆ ಮನ್ನಣೆ ಕೊಟ್ಟು ಅವರು ರಾಜ್ಯಭಾರ ಮಾಡ್ತಾರೆ, ವಿವಾಹ ಆಗ್ತಾರೆ. ಇಬ್ಬರು ಪತ್ನಿಯರನ್ನು ಅವರಿಗೆ ವಿವಾಹ ಆಗ್ತಾರೆ. ಆ ಪ್ರಿಯವ್ರತ ಮಹಾರಾಜರ ರಾಜ್ಯಭಾರದ ಮಹಿಮೆ ಏನು ಅಂತ ದೇವತೆಗಳು ಕೊಂಡಾಡ್ತಾರೆ. ಏನು ಅಂತಂದರೆ ಸೂರ್ಯ ಅಸ್ತ ಆದಮೇಲೆ ಬೆಳಕಿನ ಸೌಕರ್ಯ ಜಾಸ್ತಿ ಇರಲ್ಲ. ಆದರೆ ಪ್ರಿಯವ್ರತ ಮಹಾರಾಜರು ಸೂರ್ಯ ಅಸ್ತ ಆದ ಮೇಲೂ ಕೂಡ ತಾನು ತೇಜೋಮಯವಾದ ರಥವನ್ನೇರಿಕೊಂಡು ಆಕಾಶದಲ್ಲಿ ಸಂಚಾರ ಮಾಡಿ ಸೂರ್ಯಾಸ್ತ ಯಾವ ಭಾಗಕ್ಕಾಗಿರುತ್ತೆ ಆ ಭಾಗಕ್ಕೆ ಸೂರ್ಯನಂಥ ಬೆಳಕು ಬರೋ ಹಾಗೆ ಏರ್ಪಾಡು ಮಾಡಿದ. ಇಂಥ ಅದ್ಭುತವಾದ ಸಾಧನೆ ಮಾಡಿದವನು ತನ್ನ ಸಿದ್ಧಿಯಿಂದ ಹಾಗೆ ಅಂತ ಪ್ರಿಯವ್ರತ ಮಹಾರಾಜರ ಬಗ್ಗೆ ಹೇಳ್ತಾರೆ. ಆ ವಂಶ ಪ್ರಿಯವ್ರತ ಮಹಾರಾಜರಿಗೆ ಅನೇಕ ಮಕ್ಕಳು. ಅದರಲ್ಲಿ ಮೊದಲನೇ ಮಗ ಆಗ್ನೇಧ್ರ ಅಂತ. ಆ ಆಗ್ನೇಧ್ರ ತಪಸ್ಸು ಮಾಡಿ ತಾನು ಪೂರ್ವಚಿತ್ತೆ ಎಂಬ ಅಪ್ಸರೆಯನ್ನು ವಿವಾಹ ಮಾಡಿಕೊಂಡು ತಾನು ರಾಜ್ಯಭಾರ ಮಾಡ್ತಾನೆ. ಆಗ್ನೇಧ್ರನಿಗೆ ಅನೇಕ ಮಕ್ಕಳು. ಮೊದಲನೇ ಮಗ ನಾಭಿರಾಜ. ಆ ನಾಭಿರಾಜ ಅವನು ಕೂಡ ಉತ್ತಮವಾದ ರೀತಿಯಲ್ಲಿ ಯಜ್ಞವನ್ನು ಮಾಡ್ತಾನೆ, ರಾಜ್ಯಭಾರ ಮಾಡ್ತಾನೆ. ಆ ನಾಭಿರಾಜ ಯಜ್ಞವನ್ನು ಮಾಡಿದಾಗ ದೇವತೆಗಳು ಅವನ ಹವಿಸ್ಸನ್ನು ಪುತ್ರ ಸಂತಾನ ಆಗಬೇಕು ಅಂತ ಯಜ್ಞ ಮಾಡಿದ. ಆಗ ಭಗವಂತನೇ ಪ್ರಕಟನಾಗಿದ್ದಾನೆ. ಆ ಭಗವಂತನಲ್ಲಿ ಆ ಋತ್ವಿಕಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಪುತ್ರ ಸಂತಾನ ಆಗಬೇಕು ಅಂತ ಯಜ್ಞವನ್ನು ಮಾಡಿಸ್ತಾ ಇದ್ದಾನೆ. ಸ್ವಾಮಿ ನೀನು ಅನುಗ್ರಹ ಮಾಡಬೇಕು, ನಿನ್ನಂಥ ಮಗ ಬೇಕು ಅಂತ ಅವನು ಅಪೇಕ್ಷೆ ಪಡ್ತಾ ಇದ್ದಾನೆ. ಹಾಗೆ ಅಂತ ಅವನು ಭಗವಂತ ಹೇಳಿದ, ನನ್ನಂಥವನು ಅಂತ ಇನ್ನೊಬ್ಬ ಯಾರೂ ಇಲ್ಲ, ನಾನೇ ಮಗನಾಗಿ ಅವತಾರ ಮಾಡ್ತೇನೆ ಅಂತ. ಆ ನಾಭಿರಾಜನಿಗೆ ಮೇರುದೇವಿಯಲ್ಲಿ ಋಷಭ ಎಂಬ ರೂಪದಿಂದ ಭಗವಂತ ಅವತಾರ ಮಾಡಿದ್ದಾನೆ. ಲಕ್ಷ್ಮೀದೇವಿ ಜಯಂತಿ ಎಂಬ ರೂಪದಿಂದ ಅವತಾರ ಮಾಡಿ ಋಷಭನ ಪತ್ನಿಯಾಗಿದ್ದಾಳೆ. ಆ ಋಷಭರಾಜ ಆ ಭಗವಂತ ಋಷಭಾವತಾರವನ್ನು ತಾಳಿ ತಾನು ಉತ್ತಮವಾದ ರೀತಿಯಿಂದ ಯಜ್ಞಯಾಗವನ್ನು ಮಾಡ್ತಾ ಇದ್ದಾನೆ. ತಾನೇ ನಿಜವಾಗಿ ದೇವರು, ತಾನು ಇನ್ನೊಬ್ಬರನ್ನು ಪೂರ್ತಿ ಯಜ್ಞ ಮಾಡಬೇಕಾದ ಅವಶ್ಯಕತೆ ಇಲ್ಲ. ತಾನೇ ದೇವರೇ ಆದರೂ ಕೂಡ ಯಾವುದೇ ರಾಜರು ದೇಶ ಕ್ಷೇಮಕ್ಕೋಸ್ಕರ ಭಗವಂತನ ಆರಾಧನೆ ಮಾಡಬೇಕು ಅನ್ನೋ ಶಿಕ್ಷಣ ಕೊಡುವುದಕ್ಕೋಸ್ಕರ ತಾನು ತನ್ನನ್ನೇ ಕುರಿತು ವೃಷಭ ವಾಸುದೇವ ಅನೇಕ ಯಜ್ಞಗಳನ್ನು ಮಾಡಿದ. ಒಬ್ಬ ಬ್ರಹ್ಮಚಾರಿ, ಒಬ್ಬ ಗೃಹಸ್ಥ, ಒಬ್ಬ ರಾಜ, ಒಬ್ಬ ಅವಧೂತ ಹೇಗೆ ಬದುಕಬೇಕು, ಅವನ ಸಾಧನೆ ಏನು ಅನ್ನುವುದನ್ನೆಲ್ಲ ತಾನು ಆಚರಣೆ ಮಾಡಿ ಜಗತ್ತಿಗೆ ತೋರಿಸಿದ್ದಾನೆ ವೃಷಭ ವಾಸುದೇವ. ಆ ವೃಷಭ ವಾಸುದೇವನಿಗೆ 100 ಜನ ಮಕ್ಕಳು. ಅದರ ಮೊದಲನೇ ಮಗನೇ ಭರತ. ಆ ಭರತನಿಗೆ ಪಟ್ಟಾಭಿಷೇಕ ಮಾಡಿದ್ದಾನೆ. ಭರತ ಆಳಿದ ದೇಶ ಆದದ್ದರಿಂದ ಇದಕ್ಕೆ ಭಾರತ ಅಂತ ಹೆಸರಾಯಿತು ಅಂತ ಹೇಳ್ತಾ ಇದ್ದಾರೆ. ಒಮ್ಮೆ ಆ ವೃಷಭ ವಾಸುದೇವ
ತನ್ನೆಲ್ಲ ಮಕ್ಕಳನ್ನು ಕೂಡಿಸಿಕೊಂಡು ಅವರಿಗೆ ಧರ್ಮೋಪದೇಶ ಮಾಡ್ತಾನೆ. ಏನು ಉಪದೇಶ ಮಾಡ್ತಾನೆ ಅಂದರೆ, ನಾವು ಸಜ್ಜನರ ಸಹವಾಸ ಮಾಡಬೇಕು. ಸಜ್ಜನರ ಸಹವಾಸದಿಂದ ನಾವು ಭಗವಂತನ ಮಹಿಮೆಗಳನ್ನು ತಿಳಿದುಕೊಂಡು ಅವನಲ್ಲಿ ಭಕ್ತಿ ಮಾಡಬೇಕು. ಹೌದು, ಸಜ್ಜನರು ಅಂದರೆ ಯಾರು ಅಂತ ಪ್ರಶ್ನೆ ಮಾಡಿದರೆ ಸಜ್ಜನರ ಲಕ್ಷಣ ಹೀಗಿರುತ್ತೆ ಅಂತ ಹೇಳ್ತಾರೆ. ಅವರು ಭಗವಂತನಿಗೋಸ್ಕರ ಏನನ್ನು ಬೇಕಾದರೂ ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ. ಯಾವಾಗಲೂ ಭಗವಂತನ ಮಂಗಳ ಮಹಿಮೆಗಳನ್ನೇ ಕೇಳಿ ಚಿಂತನೆ ಮಾಡ್ತಾ ಇರ್ತಾರೆ. ಅಂತಹ ಭಗವಂತನಿಗೆ ತಮ್ಮನ್ನು ಅರ್ಪಿಸಿಕೊಂಡಿರ್ತಾರೆ. ಅಂತಹ ಸಜ್ಜನರ ಸಹವಾಸ ಮಾಡಿದರೆ ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದ. ಅಂತಹ ಸಜ್ಜನರ ಸಹವಾಸ ಆದರೆ ಶ್ರೋತ್ರ ಮನೋಭಿರಾಮ, ಕಿವಿಗೆ ಮನಸ್ಸಿಗೆ ಸುಂದರವಾದ ಮಧುರವಾದ ಭಗವಂತನ ಕಥೆಯನ್ನೇ ಅವರು ಕೇಳ್ತಾ ಇರ್ತಾರೆ. ಅವರ ಸಹವಾಸದಿಂದ ನಮಗೂ ಭಗವಂತನ ಸ್ಮರಣೆ ನಿರಂತರ ಬರುತ್ತೆ. ಆದ್ದರಿಂದ ಸಜ್ಜನರ ಸಹವಾಸ ಮಾಡಬೇಕು ಎಂಬುದನ್ನು ಹೇಳ್ತಾ ಇದ್ದಾರೆ. ನಾವು ಇದು ಹೇಗೆ, ನಾವು ಎಷ್ಟೇ ಬೆಳ್ಳಗಿರಬಹುದು, ನಾವು ಎಷ್ಟೇ ಬೆಳ್ಳಗಿದ್ದರೂ ಇಜ್ಜಲನ್ನು ಮುಟ್ಟಿದರೆ ಕೈ ಕಪ್ಪಾಗತ್ತೆ ಹೊರತು ಇಜ್ಜಲು ಬೆಳಗಾಗಲ್ಲ. ಆದರೆ ಅದೇ ಇಜ್ಜಲಿಗೆ ಇಷ್ಟು ಅಗ್ನಿಸ್ಪರ್ಶ ಆದರೆ ಆ ಇಜ್ಜಲು ನಿಗಿನಿಗೆ ಕೆಂಡವಾಗಿ ಪ್ರಜ್ವಲಿಸುತ್ತೆ, ಒಳ್ಳೆಯ ತೇಜಸ್ಸು ಅದರಲ್ಲಿ ಕಾಣ್ತೀವಿ ನಾವು. ಹಾಗೆ ದುರ್ಜನರ ಸಹವಾಸ ಇಜ್ಜಲಿನ ಸಹವಾಸ ಆದ ಹಾಗೆ, ಸಜ್ಜನರ ಸಹವಾಸ ಇಜ್ಜಲಿಗೆ ಅಗ್ನಿಸ್ಪರ್ಶ ಆದ ಹಾಗೆ. ಆದ್ದರಿಂದ ಅಂತಹ ಸಜ್ಜನರ ಸಹವಾಸ ಮಾಡಬೇಕು. ಮತ್ತು ಎಲ್ಲರೂ ಕೂಡ ಯಾವ ಋಷಭವಾಸದೇವ ಒಂದು ಮಾತು ಹೇಳ್ತಾನೆ, ಏನು ಅಂತಂದರೆ, ಯಾವ ತಾಯಿ ತನ್ನ ಮಗನನ್ನು ಅಧ್ಯಾತ್ಮದ ಮಾರ್ಗಕ್ಕೆ ಹಚ್ಚೋದಿಲ್ಲ ಅವನ ಪಾಲಿಗೆ ಅವಳ ತಾಯಿಯಲ್ಲ. ಯಾವ ತಂದೆ ತನ್ನ ಮಕ್ಕಳನ್ನು ಅಧ್ಯಾತ್ಮದ ಉಪದೇಶ ಮಾಡಿ ಅಧ್ಯಾತ್ಮ ಮಾರ್ಗಕ್ಕೆ ಹಚ್ಚೋದಿಲ್ಲ ಅವನು ಅವರ ಪಾಲಿನ ತಂದೆ ಅಲ್ಲ. ಯಾವ ಗುರು ತನ್ನ ಶಿಷ್ಯರನ್ನು ಅಧ್ಯಾತ್ಮದ ಮಾರ್ಗದಲ್ಲಿ ಮುನ್ನಡೆಸೋದಿಲ್ಲ ಅವನು ಗುರುವಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಅಧೀನದಲ್ಲಿರತಕ್ಕಂಥವರನ್ನು ಅಧ್ಯಾತ್ಮ ಮಾರ್ಗಕ್ಕೆ ಹಚ್ಚಿ ಅವರು ನೆಮ್ಮದಿಯಾಗಿ ಭಗವಂತನಿಗೆ ಬೇಕಾದವರಾಗಿ ಬದುಕುವ ಸಂಸ್ಕಾರ ಕೊಡಬೇಕು ಎಂಬ ಮಾತನ್ನು ತಾನೇ ತನ್ನ ಮಕ್ಕಳಿಗೆ ಹಾಗೆ ನಡೆದುಕೊಂಡು ಜಗತ್ತಿಗೆ ಉಪದೇಶ ಮಾಡ್ತಾ ಇದ್ದಾನೆ ಋಷಭ ವಾಸುದೇವ. ಅಲ್ಲಿಂದ ಮುಂದೆ ತನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಭರತ ಋಷಭ ವಾಸುದೇವ ತನ್ನ ತಂದೆ ಹೇಳಿದ ರೀತಿಯಲ್ಲಿ ವರ್ಣಾಶ್ರಮ ಧರ್ಮವನ್ನು ರಕ್ಷಣೆ ಮಾಡಿಕೊಂಡು ಉತ್ತಮವಾದ ರೀತಿಯಲ್ಲಿ ರಾಜ್ಯಭಾರ ಮಾಡಿ ಯಜ್ಞ ಯಾಗಾದಿಗಳಿಂದ ಭಗವಂತನನ್ನು ಆರಾಧನೆ ಮಾಡಿ ತಾನು ದೇಶಕ್ಕೆ ತನ್ನ ಹೆಸರು ಕೊಟ್ಟವನು. ಅದಕ್ಕೆ ಮುಂಚೆ ಆಂಜನಾಭ ಅಂತ ಈ ದೇಶಕ್ಕೆ ಹೆಸರಿತ್ತು. ಭರತ ಆಳಿದ ಮೇಲೆ ಈ ದೇಶಕ್ಕೆ ಭಾರತ ಅಂತ ಹೆಸರಾಯಿತು. ಇಬ್ಬರು ಭರತರಿದ್ದಾರೆ ಪ್ರಸಿದ್ಧರಾದವರು. ಒಬ್ಬ ದುಷ್ಯಂತನ ಮಗ ಭರತ, ಅವನಿಂದ ವಂಶಕ್ಕೆ ಭರತ ವಂಶ ಅಂತ ಹೆಸರಾಯಿತು. ಅದಕ್ಕೆ ಕೃಷ್ಣ ಗೀತೆಯಲ್ಲಿ ಅರ್ಜುನನನ್ನು ಭಾರತ ಅಂತ ಸಂಬೋಧನೆ ಮಾಡ್ತಾನೆ. ಭರತ ವಂಶದಲ್ಲಿ ಬಂದಂತಹ ಅರ್ಜುನ ಅಂತ ಸಂಬೋಧನೆ ಮಾಡ್ತಾರೆ. ಈಗ ಒಬ್ಬ ಭರತ ವಂಶಕ್ಕೆ ತನ್ನ ಹೆಸರು ಬರುವಂತೆ ಮಾಡ್ದ, ಈ ಭರತ ದೇಶಕ್ಕೆ ತನ್ನ ಹೆಸರು ಬರುವಂತೆ ಮಾಡ್ದ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಆ ಭರತ ವಿರಕ್ತನಾಗಿ ಕುಲಹಾಶ್ರಮಕ್ಕೆ ಹೋಗಿ ತಪಸ್ಸು ಮಾಡ್ತಾ ಇದ್ದಾನೆ. ಒಂದು ದಿವಸ ತಪಸ್ಸು ಮುಗಿಸಿ ನದಿ ತೀರದಲ್ಲಿ ಕುಳಿತಿರುವಾಗ ಒಂದು ತುಂಬು ಗರ್ಭಿಣಿ ಜಿಂಕೆ ನೀರು ಕುಡಿಲಿಕ್ಕೆ ಎಂದು ಬಂತು. ಕಾಡಿನಲ್ಲಿ ಯಾವುದೋ ಹುಲಿ ಗರ್ಜನೆ ಮಾಡಿತು. ಆ ಹುಲಿಯ ಗರ್ಜನೆ ಸದ್ದು ಕೇಳಿ ಗಾಬರಿಯಾಗಿ ಈಚೆ ದಡದಿಂದ ಆಚೆ ದಡಕ್ಕೆ ಹಾರಿತು ಜಿಂಕೆ. ಆ ಗರ್ಭಿಣಿಯಾದ ಜಿಂಕೆ ಹಾರುವಾಗ ಅದರ ಗರ್ಭದಲ್ಲಿರಿದ ಜಿಂಕೆ ಮರಿ ನೀರಿಗೆ ಬಿದ್ದು ಬಿಡ್ತು. ದಡದಲ್ಲಿ ಕೂತಿದ್ದ ಭರತ, ಅಯ್ಯೋ ಪಾಪ ನೀರಲ್ಲಿ ಕೊಚ್ಚಿ ಹೋಗುತ್ತೆ ಜಿಂಕೆ ಮರಿ ಅಂತ ಹೇಳಿ ಅದನ್ನು ತಂದು ತನ್ನ ಆಶ್ರಮದಲ್ಲಿಟ್ಕೊಂಡ. ಅಷ್ಟೇ ಆದರೂ ಪರವಾಗಿರಲಿಲ್ಲ, ಪ್ರಾಣಿದಯೆ ಅಂತ ಅನಿಸ್ಕೊಳ್ತಾ ಇತ್ತು. ಆದರೆ ಅವನು ಆ ಜಿಂಕೆಯನ್ನು ಕಟ್ಟಿ ಹಾಕಿದ್ದ, ತನ್ನಟ್ಟಿಗೆ ತಾನು ಸ್ವಲ್ಪ ದಿವಸ ಅನುಷ್ಠಾನ ಮಾಡಿಕೊಂಡ. ಮಧ್ಯೆ ಮಧ್ಯೆ ಹೋಗಿ ಆ ಜಿಂಕೆ ಏನು ಮಾಡ್ತಾ ಇದೆ ನೋಡಬೇಕು ಅಂತ ಒಂದು ಕ್ಯೂರಿಯಾಸಿಟಿ. ಮಧ್ಯೆ ಎದ್ದು ಹೋಗಿ ಆ ಜಿಂಕೆ ನೋಡೋದು ಬರೋದು. ಸ್ವಲ್ಪ ದಿವಸ ಆದಮೇಲೆ ಪಾಪ ಒಂದೇ ಕಡೆ ಕಟ್ಟಿ ಹಾಕಿಬಿಟ್ಟಿದ್ದೇನೆ, ಅದಕ್ಕೂ ಕೈಕಾಲು ಹಿಡ್ಕೊಂಡು ಹೋಗುತ್ತೆ ಅಂತ ಹೇಳಿ ತಾನು ಆ ಜಿಂಕೆಯನ್ನು ಎತ್ತುಕೊಂಡು ಕಾಡೆಲ್ಲ ಸಂಚಾರ ಮಾಡೋದು. ಕೆಲವರು ನಾಯಿ ಹಿಡ್ಕೊಂಡು ತಿರುಗ್ತಾರೆ, ಇವನಿಗೆ ಜಿಂಕೆ ಹಿಡ್ಕೊಂಡು ತಿರುಗೋದು ಭಾಗ್ಯ. ಹಾಗೆ ಎಲ್ಲ ಕಡೆ ಜಿಂಕೆಯನ್ನು ಕರ್ಕೊಂಡು ಹೋಗಿ ತಿರುಗೋದು, ಅದರ ಮುದ್ದಾದ ಆಟಪಾಠಗಳನ್ನು ನೋಡೋದು. ಹೀಗೆ ಮಾಡ್ತಾ ಮಾಡ್ತಾ ಕಾಲಕ್ರಮದಲ್ಲಿ ಅವನ ಅನುಷ್ಠಾನಗಳೆಲ್ಲ ಮೊಟಕಾಯಿತು. ಮೊಟಕಾಗಿ ಜಿಂಕೆಯನ್ನೇ ಧ್ಯಾನ ಮಾಡ್ತಾ ಕೂತ. ನಾವು ಯಾವುದನ್ನು ವಿಪರೀತವಾಗಿ ಹಚ್ಕೊಳ್ತೇವೆ ಕನಸು ಮನಸ್ಸಿನಲ್ಲಿ ಅದೇ ಬರುತ್ತೆ. ಹಾಗಾಗಿ ಭಗವಂತನನ್ನು ಹಚ್ಚಿಕೊಂಡು ತಪಸ್ಸು ಮಾಡ್ತಾ ಇದ್ದ ಭರತ ಪ್ರಾರಬ್ಧ ಕರ್ಮದಿಂದ ಈ ಜಿಂಕೆಯ ಮೋಹಕ್ಕೆ ಬಿದ್ದು ಜಿಂಕೆಯನ್ನೇ ಧ್ಯಾನ ಮಾಡ್ತಾ 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 ತನಗೆ ಸಾಯುವ ಕಾಲ ಬಂತು. ಆ ಜಿಂಕೆ ಮರಿ ತನ್ನನ್ನು ಪೋಷಣೆ ಮಾಡಿದ ರಾಜನ ಮುಂದೆ ಕಣ್ಣೀರು ಹಾಕ್ತಾ ಕೂತಿತ್ತು. ಆ ಭರತ, ನಾನು ಸತ್ತು ಹೋದರೆ ಈ ಜಿಂಕೆ ಗತಿಯೇನು ಪಾಪ ಅಂತ ಜಿಂಕೆಯನ್ನೇ ಧ್ಯಾನ ಮಾಡ್ತಾ ದೇಹತ್ಯಾಗ ಮಾಡ್ದ. ಅದರ ಫಲ ಮುಂದಿನ ಜನ್ಮದಲ್ಲಿ ಅವನು ಜಿಂಕೆಯಾಗಿ ಹುಟ್ಟಬೇಕಾಯಿತು. ದೇಹತ್ಯಾಗದ ಅಂತಿಮ ಕ್ಷಣದಲ್ಲಿ ಏನು ಯೋಚನೆ ಮಾಡ್ತೇವೆ ಅದಕ್ಕೆ ಅನುಗುಣವಾಗಿ ಮುಂದಿನ ಜನ್ಮ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಜೀವನ ಪೂರ್ತಿ ಭಗವಂತನ ಭಕ್ತನಾಗಿದ್ದವನು ಜಿಂಕೆಯನ್ನು ಹಚ್ಚಿಕೊಂಡು ಅದರದೇ ಧ್ಯಾನದಲ್ಲಿ ದೇಹತ್ಯಾಗ ಮಾಡಿದ್ರಿಂದ
ಮುಂದೆ ಅವನು ಜಿಂಕೆಯಾಗಿ ಹುಟ್ಟಬೇಕಾಯ್ತು. ಜಿಂಕೆಯನ್ನು ಹಚ್ಕೊಂಡಿದ್ದಕ್ಕೆ ಜಿಂಕೆಯಾಗಿ ಹುಟ್ಟಿದ. ನಾವು ಮನೇಲಿ 24 ಗಂಟೆ ನಾಯಿ ಮೈ ಮೇಲೆಲ್ಲ ಕೂಡಿಸ್ಕೊಂಡು ಅದನ್ನೆಲ್ಲ ಎಷ್ಟು ಲೈಕ್ ಬರುತ್ತೆ ಅಂತ ಹಾಕ್ಕೊಂಡು ಕೂತ್ಕೊಂಡ್ರೆ ನಾವು ಸಾಯ್ಬೇಕಾದ್ರೆ ನಾಯಿಯನ್ನೇ ಧ್ಯಾನ ಮಾಡ್ತಾ ಮುಂದೆ ನಾಯಿಯಾಗೇ ಹುಟ್ಟಬೇಕಾಗತ್ತೆ. ಆದ್ದರಿಂದ ಅವಲಕ್ಕಿ ಹಚ್ಚೋದ್ರಿಂದ ಹಿಡಿದು ಎಲ್ಲರನ್ನೂ ಹಚ್ಕೊಂಡು ಹಚ್ಕಂಪನಿಯವ್ರನ್ನ. ಆದರೆ ಎಷ್ಟೆಷ್ಟು ಯಾವ್ಯಾವುದನ್ನು ಹಚ್ಕೊಳ್ತೀವೋ ಅದೇ ನಮ್ಮ ಜೀವನದ ಮೇಲೆ ಆಕ್ರಮಣ ಮಾಡುತ್ತೆ ಅನ್ನೋ ಎಚ್ಚರಿಕೆಯನ್ನು ಈ ಕಥೆಯಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಜಿಂಕೆಯನ್ನು ಹಚ್ಚಿಕೊಂಡು ಅದರದೇ ಪೋಷಣೆಯಲ್ಲಿ ಮೈ ಮರೆತು ಮುಳುಗಿದವನಿಗೆ ಜಿಂಕೆಯದೇ ಧ್ಯಾನ ಬಂದು ಸತ್ತಾಗ ಮುಂದೆ ಜಿಂಕೆಯಾಗಿ ಹುಟ್ಟಬೇಕಾದ ಪ್ರಸಂಗ ಬಂತು. ಯಾವಾಗ ಜಿಂಕೆಯಾಗಿ ಹುಟ್ಟುವ ಪ್ರಸಂಗ ಬಂತು ಆಗ ಅವನು ಬೇಕಾದಷ್ಟು ಭಗವಂತನ ಆರಾಧನೆ ಮಾಡಿದ್ದರ ಫಲವಾಗಿ ಭಗವಂತ ಅವನಿಗೆ ಜನ್ಮಾಂತರದ ಸ್ಮರಣೆ ಕೊಟ್ಟಿದ್ದ. ನಾನು ರಾಜನಾಗಿ ಹುಟ್ಟಿದವನು ಜಿಂಕೆಯ ಮೋಹಕ್ಕೊಳಗಾಗಿ ಜಿಂಕೆಯಾಗಿ ಹುಟ್ಟಬೇಕಾಯಿತು. ಈಗ ನಾನು ಯಾರ ಮೇಲೂ ಮೋಹ ಬೆಳೆಸ್ಕೋಬಾರ್ದು ಅಂತ ಅವನಿಗೆ ವಿವೇಕ ಬಂತು. ಜಿಂಕೆಯಾಗಿ ಹುಟ್ಟಿದರೂ ಜಿಂಕೆಯ ರೀತಿಯಲ್ಲಿ ಬದುಕಲಿಲ್ಲ. ಅವನು ಆ ಪುರಹಾಶ್ರಮದ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಬಂದು ದೇವರನ್ನೇ ಧ್ಯಾನ ಮಾಡಿಕೊಂಡು ಆ ಜಿಂಕೆಯ ಜನ್ಮವನ್ನು ಕಳ್ಕೊಂಡ. ದೇವರ ಧ್ಯಾನ ಮಾಡ್ತಾ ಜಿಂಕೆಯ ಜನ್ಮವನ್ನು ಬಿಟ್ಟದ್ರಿಂದ ಮುಂದೆ ಅವನು ಬ್ರಾಹ್ಮಣನಾಗಿ ಸತ್ಕುಲ ಪ್ರಸೂತನಾದ. ಅಲ್ಲಿ ಉಪನಯನ ವೇದಾಧ್ಯಯನಗಳೆಲ್ಲ ಆಯಿತು. ಆಗಲೂ ಅವನಿಗೆ ಜನ್ಮಾಂತರದ ಎಚ್ಚರಿಕೆ ಇತ್ತು. ಆಗ ಒಂದು ತೀರ್ಮಾನ ಮಾಡಿದ, ನಾನು ಯಾರ ಮೇಲೂ ಅಭಿಮಾನವನ್ನು ಬೆಳೆಸ್ಕೋಬಾರ್ದು, ನನ್ನ ಮೇಲೂ ಯಾರಿಗೂ ಅಭಿಮಾನ ಹುಟ್ಟಕ್ಕೆ ಬಿಡಬಾರ್ದು. ಆ ಅಭಿಮಾನ ನಮಗೆ ಪಾಶವಾಗಿ ತೊಂದರೆ ಕೊಡುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವನು ಜಡಭರತ ಅಂತ ಪ್ರಸಿದ್ಧನಾದ. ಆಗ ತಂದೆ ಉಪನಯನ ಮಾಡಿ ವೇದಾಭ್ಯಾಸ ಮಾಡಿಸಿದ್ರು. ತಂದೆ ತೀರು ಹೋದ್ಮೇಲೆ ಅಣ್ಣ ತಮ್ಮಂದರು ಅವನನ್ನು ಮನೆಯನ್ನು ಹೊರಗೆ ಹಾಕಿದರು. ಯಾವುದಕ್ಕೂ ವಿಕಾರಗೊಳ್ಳದೆ ಅವರು ಹೊರಗೆ ಹಾಕಿದ್ರು. ಯಾಕೆ ಹೊರಗೆ ಹಾಕಿದ್ರು ಅಂತ ಕೇಳಲಿಲ್ಲ, ಮತ್ತು ಸಿಟ್ಟು ಮಾಡ್ಕೊಳ್ಳಿಲ್ಲ ಅವರ ಮೇಲೆ. ದೇವರ ಸಂಕಲ್ಪ ಹೇಗೋ ಹಾಗೆ ಜಗತ್ತು ನಡ್ಕೊಂಡು ಹೋಗ್ತಾ ಇರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದ, ಪಕ್ಕ ಅರ್ಥ ಮಾಡ್ಕೊಂಡಿದ್ದ. ಎಲ್ಲ ಸಂಸಾರಗಳು ರಗಳೆ ಆಗೋದಕ್ಕೆ ಕಾರಣ ಏನು ಅಂತಂದರೆ, ನಾವು ಅಂದ್ಕೊಂಡ ಹಾಗೆ ನನ್ನ ಹೆಂಡತಿ ಇರಬೇಕು ಅಂತ ಗಂಡ ಅನ್ಕೋತಾನೆ, ನಾನು ಅಂದ್ಕೊಂಡಾಗೆ ನನ್ನ ಗಂಡ ಇರಬೇಕು ಅಂತ ಅವಳು ಅನ್ಕೋತಾಳೆ, ನಾವು ಅಂದ್ಕೊಂಡಾಗ ನಮ್ಮ ಸೊಸೆ ಇರಬೇಕು ಅಂತ ಇವ್ರು ಅನ್ಕೋತಾರೆ, ನಾವು ಅಂದ್ಕೊಂಡಾಗ ನಮ್ಮ ಅತ್ತೆ ಇರಬೇಕು ಅಂತ ಅವ್ರು ಅನ್ಕೋತಾರೆ. ಯಾರು ಅಂದ್ಕೊಂಡು ಹಾಗೂ ಇರಲ್ಲ, ಎಲ್ಲ ಅವನು ಅಂದ್ಕೊಂಡು ಹಾಗಿರುತ್ತೆ. ಆದರೆ ತಾವು ಅಂದುಕೊಂಡು ಹಾಗೆ ಇರದೇ ಇದ್ದಾಗ ವ್ಯಾಕೋಪಕ್ಕೆ ಒಳಗಾಗ್ತಾರೆ, ಇಡೀ ಜೀವನವನ್ನು ರಗಳೆ ಮಾಡ್ಕೊಳ್ತಾರೆ. ಆದರೆ ಪ್ರತಿಯೊಬ್ಬರು ದೇವರು ಅಂದುಕೊಂಡ ಹಾಗೆ ಈ ಪ್ರಪಂಚ ನಡೆಯುತ್ತೆ ಅನ್ನೋದನ್ನು ಒಂದನ್ನು ತೀರ್ಮಾನ ಮಾಡಿಕೊಂಡ್ರೆ ಆಗ ಅರ್ಧ ಜೀವನ ಸುಖಮಯವಾಗಿರುತ್ತೆ ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಆ ಜಡಭರತ ಯಾರನ್ನೂ ಯಾತಕ್ಕೆ ಅಂತ ಕೇಳಲಿಲ್ಲ. ಅವನು ಕಾಡಿಗೆ ಹೋದ, ಭಿಕ್ಷೆ ಯಾರು ಅನ್ನ ಕೊಟ್ಟರೆ ತಿಂತಾ ಇದ್ದ, ಮೃಷ್ಟಾನ್ನ ಕೊಟ್ಟರೆ ಮೃಷ್ಟಾನ್ನ ತಿಂತಾ ಇದ್ದ, ಕದನ್ನ ಕೊಟ್ಟರೆ ಕದನ್ನೇ ತಿಂತಾ ಇದ್ದ, ಏನು ಕೊಡಲೇ ಇಲ್ಲ, ಉಪವಾಸ ಇರ್ತಾ ಇದ್ದ. ಯಾಕೆ ಕೊಡಲಿಲ್ಲ ಅಂತ ಕೇಳ್ತಾ ಇರಲಿಲ್ಲ, ಯಾಕೆ ಕೊಟ್ರಿ ಅಂತ ಕೇಳ್ತಾ ಇರಲಿಲ್ಲ. ಒಂದು ದಿವಸ ಒಬ್ಬ ರಾಜ ಸಂತಾನ ಬೇಕು ಅಂತ ಹೇಳಿ ಭದ್ರಕಾಳಿಗೆ ಒಬ್ಬನನ್ನು ಬಲಿ ಕೊಡಬೇಕು ಸಂತಾನಕ್ಕೋಸ್ಕರ ಅಂತ ಹೇಳಿ ಹುಡುಕ್ತಾ ಇದ್ದ. ಯಾರನ್ನೂ ಅವನ ಭೃತ್ಯರು ಕರ್ಕೊಂಡು ಬಂದಿದ್ರು, ಅವನು ತಪ್ಪಿಸ್ಕೊಂಡು ಹೋದ. ಯಾರನ್ನಾರು ಕರ್ಕೊಂಡು ಬನ್ನಿ ಅಂತಂದರು. ಜಡಭರತ ಸಿಕ್ಕಿದ. ಜಡಭರತನನ್ನು ಕರ್ಕೊಂಡು ಹೋಗಿ ಅವನಿಗೆ ಸ್ನಾನ ಮಾಡಿಸಿ ಕೆಂಪು ಹೂವಿನ ಮಾಲೆ ಹಾಕಿ ಮೆರವಣಿಗೆ ಮಾಡಿ ಯಾವುದಕ್ಕೂ ಏನು ಅಂತಲೇ ಕೇಳಲಿಲ್ಲ. ಅವನು ಆ ಭದ್ರಕಾಳಿಯ ಮುಂದೆ ಮಲಗಿಸಿ ಅವನನ್ನು ಖಡ್ಗದಿಂದ ಕೊಲ್ಲಬೇಕು ಅಂಥೇಳಿ ಆ ರಾಜ ಹೊರಟ. ಅಷ್ಟರಲ್ಲೇ ಭದ್ರಕಾಳಿ ಇಂತಹ ಭಾಗವತೋತ್ತಮನನ್ನು ಬಲಿ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ. ಹಾಗಾಗಿ ಆ ಖಡ್ಗವನ್ನು ಕಸಿದುಕೊಂಡು ಅವರನ್ನೆಲ್ಲ ಕತ್ತರಿಸಿ ಹಾಕಿ ಕಳಿಸಿದ್ದು. ಬಿಡುಗಡೆ ಆದಮೇಲೆ ಯಾರೋ ಒಂದು ಮುಖದಲ್ಲಿ ಒಂದು ಖುಷಿ ಕಾಣಬೇಕಲ್ಲ, ಅದು ಆ ಖುಷಿಯೂ ಕಾಣಲಿಲ್ಲ. ವೀರಪ್ಪನ ಕರ್ಕೊಂಡೋಗಿ ವಾಪಸ್ ಬಿಟ್ಟರೆ ಎಷ್ಟು ಸಂತೋಷ ಆಗುತ್ತೆ, ಪುನರ್ಜನ್ಮ ಆದಷ್ಟು ಸಂತೋಷ ಆಗುತ್ತೆ. ಆ ಸಂತೋಷವನ್ನು ಪಡಲಿಲ್ಲ. ಯಾಕೆಂದರೆ ಹೀಗೆ ಆಗಬೇಕು ಅಂತ ದೇವರ ಸಂಕಲ್ಪ ಅಷ್ಟೇ. ಅಷ್ಟೇ ನಿರಾಳವಾಗಿದ್ದ. ಆನಂತರ ಹೀಗೆ ಕೆಲವು ಕಾಲ ಕಳೀತು. ರಘುಗಣ ಮಹಾರಾಜರು ಕಪಿಲ ವಾಸುದೇವನಲ್ಲಿ ಉಪದೇಶ ಪಡೆಯಬೇಕು ಅಂತೇಳಿ ಹೋಗ್ತಾ ಇದ್ರು. ದಾರಿಯಲ್ಲಿ ಹೋಗುವಾಗ ತಾನು ರಾಜ ಅನ್ನುವಂತಹ ಹಮ್ಮು ತುಂಬಿಕೊಂಡಿದ್ದ. ಹಾಗಾಗಿ ಪಲ್ಲಕ್ಕಿಯನ್ನು ಹೊರಲಿಕ್ಕೆ ದಾರಿಯಲ್ಲಿ ಯಾರ್ಯಾರು ಸಿಗ್ತಾರೆ ಅವರ ಕೈಲಿ ಬಿಟ್ಟಿಯಾಗಿ ಅಷ್ಟಷ್ಟು ದೂರ ಪಲ್ಲಕ್ಕಿ ಹೊರಸ್ಕೊಂಡು ಹೋಗ್ತಾ ಇದ್ದ. ಒಂದು ಕಡೆಗೆ ಬಂದಾಗ 3 ಜನ ಸಿಕ್ಕಿದ್ರು, ಒಬ್ಬರು ಸಿಗಲಿಲ್ಲ. ಯಾರನ್ನ ಇನ್ನೊಬ್ಬರನ್ನ ಕರ್ಕೊಂಡು ಬನ್ನಿ ಅಂತ ಕಳಿಸಿದ್ರು. ಜಡಭರತನನ್ನು ನೋಡಿದ್ರು, ಜಡಭರತನ ಕರ್ಕೊಂಡು ಹೋದರು. ಜಡಭರತ ತಾನು ಪಲ್ಲಕ್ಕಿ ಹೊತ್ತ. ಆ 3 ಜನರು ರಾಜನಿಗೇನು ತೊಂದರೆ ಆಗಬಾರದು ಅಂತ ಗಮನ ಇಟ್ಟು ಹೆಜ್ಜೆ ಹಾಕ್ತಾ ಇದ್ದಾರೆ. ಜಡಭರತ ನೆಲದಲ್ಲಿ ಓಡಾಡುವ ಕ್ರಿಮಿಕೀಟಗಳಿಗೆ ಏನೂ ಆಗಬಾರದು ಅಂತ ಇವನು ಯೋಚನೆ ಮಾಡ್ಕೊಂಡು ಹಾರ್ಕೊಂಡು ಹೋದ. ಇವನು ಅಲ್ಲಿಂದ ಇಲ್ಲಿಗೆ ಹೆಜ್ಜೆ ಇಡ್ತಾ ಇದ್ದರೆ ರಾಜನಿಗೆ ಅಡ್ಡಪಲ್ಲಕ್ಕೆ ಮಹೋತ್ಸವ ಶುರುವಾಯಿತು. ಅವನಂತ ಸರಿಯಾಗಿ ಕರ್ಕೊಂಡು ಹೋಗಿ ಯಾಕೆ ಹೀಗೆ ಅಂತ ಗದರಿಸ್ದ. ಅವರೊಂದು ಸ್ವಾಮಿ ನಮ್ಮದೇ ಎಲ್ಲ ಸರಿ ಪ್ರಾಬ್ಲಮ್ ಇಲ್ಲ, ಈ ಹೊಸ ಅಪಾರ್ಟ್ಮೆಂಟ್ ಆಗಲ್ಲ, ಇವ್ರದೇ ಪ್ರಾಬ್ಲಮ್ ಅಂತ ತೋರಿಸಿದ್ರು. ಆಗ ರಘುಗಣ ಮಹಾರಾಜ ಜಡಭರತನನ್ನು ವ್ಯಂಗ್ಯವಾದ ಮಾತುಗಳಿಂದ ಅವನನ್ನು ಕೆಣಕ್ತಾನೆ. ಏನಪ್ಪ, ಅವನು ಸ್ಥೂಲವಾದ ಕಾಯ ಇತ್ತು, ಶರೀರ ಇತ್ತು. ಏನಪ್ಪ ಬಹಳ ಸಣ್ಣಗಿದ್ದಿ, ಪಾಪ ಒಬ್ಬನೇ ಹೊತ್ಕೊಂಡ್ಬರ್ತಾ ಇದ್ದಿ, ಸರಿಯಾಗಿ ಹೊತ್ಕೊಂಡು ಹೋಗು ಅಂತ ಮೂದಲಿಸಿ ಗದರಿಸ್ದ. ಇಡೀ ಜೀವನದಲ್ಲಿ ಒಂದು ದಿವಸವೂ ಬಾಯಿ ಬಿಡದೇ ಇದ್ದ ಜಡಭರತ
ಇವತ್ತು ಬಾಯಿ ಬಿಟ್ಟ. ಮನುಷ್ಯ ಬಾಯಿ ಬಿಟ್ಟರೆ ಒಬ್ಬರು ಉದ್ಧಾರ ಆಗಬೇಕು, ಸುಮ್ಮನೆ ಬಾಯಿ ಬಿಡ್ತಾ ಇರಬಾರ್ದು. ಜಡಭರತ ಇವತ್ತು ಬಾಯಿ ಬಿಟ್ಟು ಹೇಳಿದ, ನಿನ್ನ ಪಲ್ಲಕ್ಕಿಯನ್ನು ಯಾರು ಹೊತ್ಕೊಂಡಿದ್ದಾರೆ ಅವ್ರಿಗೆ ಹೇಳು ಹಾಗೆ ತಂದ. ಪಲ್ಲಕ್ಕಿಯ ಹಿಡಿಯನ್ನು ಹೆಗಲ ಮೇಲೆ ಇಟ್ಟುಕೊಂಡು ಪಲ್ಲಕ್ಕಿ ಹೊತ್ತವ್ರಿಗೆ ಹೇಳು, ನನಗೇನು ಹೇಳ್ತಿ ಅಂತ ಇದ್ದಾನಲ್ಲ, ಏನು ಭಾಷೆ ಒಂದು ಅಂತ ಅನಿಸ್ತು. ಆಗ ಜಡಭರತರು ಹೇಳಿದರು, ನಿನ್ನ ಪಲ್ಲಕ್ಕಿಯ ಹಿಡಿ ಅದನ್ನು ನನ್ನ ಹೆಗಲು ಹೊತ್ತಿದೆ, ಹೆಗಲಿನ ಭಾರವನ್ನು ಸೊಂಟ ಹೊತ್ತಿದೆ, ಸೊಂಟದ ಭಾರವನ್ನು ಪಾದ ಹೊತ್ತಿದೆ, ಪಾದದ ಭಾರವನ್ನು ಭೂಮಿ ಹೊತ್ತಿದೆ, ಭೂಮಿಯ ಭಾರವನ್ನು ಶೇಷದೇವರು ಹೊತ್ತಿದ್ದಾರೆ, ಶೇಷದೇವರ ಭಾರವನ್ನು ವಾಯುದೇವರು ಕೂರ್ಮ ರೂಪದಿಂದ ಹೊತ್ತಿದ್ದಾರೆ, ವಾಯುದೇವರನ್ನ ಭಗವಂತ ಕೂರ್ಮ ರೂಪದಿಂದ ಬ್ರಹ್ಮಾಂಡದ ಬುಡವೆ ಹೊತ್ತಿದ್ದಾನೆ, ನಿನ್ನನ್ನು ಹೊತ್ತವರು ಹೇಳು ಅಂತಂದ. ಈ ಮಾತು ಕೇಳಿದ ಕೂಡಲೇ ಇದು ಯಾರೋ ಸಾಮಾನ್ಯ ಮನುಷ್ಯರ ಮಾತಲ್ಲ ಅಂತ ಅನ್ನಿಸ್ತು. ಅನಂತರ ಜಡಭರತರು ಹೇಳಿದರು, ನಿನ್ನ ದೇಹವನ್ನು ಸುಟ್ಟಿದ್ರೆ ಬೂದಿಯಾಗತ್ತೆ, ನೀನು ಕೂತ ಪಲ್ಲಕ್ಕಿಯನ್ನು ಸುಟ್ಟರೆ ಅದು ಬೂದಿಯಾಗತ್ತೆ. ಎರಡೂ ಬೂದಿ ಅಕ್ಕಪಕ್ಕ ಇಟ್ಟರೆ ಯಾವುದು ರಾಜನ ಬೂದಿ ಯಾವುದು ಪಲ್ಲಕ್ಕಿ ಬೂದಿ ಗೊತ್ತಾಗಲ್ಲ. ಹೀಗೆ ಬೂದಿಯಾಗುವ ದೇಹದಲ್ಲಿ ಕೂತ್ಕೊಂಡು ಬೂದಿಯಾಗುವ ಪಲ್ಲಕ್ಕಿಯಲ್ಲಿ ಕೂತು ನಾನೇ ಜಗತ್ತಿನ ರಾಜ ಅಂತ ಬೀಗ್ತಾ ಇದೆಯಲ್ಲ, ಯಾವ ಸೀಮೆ ರಾಜ? ನೀನು ಹುಟ್ಟುವಾಗ ರಾಜನಾಗಲಿಲ್ಲ, ನಾಳೆ ಸಾಯುವಾಗ ರಾಜನಾಗಿ ಸಾಯೋದಿಲ್ಲ. ಯಾರೋ ತಲೆ ಮೇಲೆ ನೀರು ಹಾಕಿ ಒಂದು ಕಿರೀಟ ಇಟ್ಟರು ನಾನು ರಾಜ ಅಂತ ತಿಳ್ಕೊಂಡು, ನೀನು ಇಂಗ್ಲೀಷಲ್ಲಿ ನಾನು ರಾಜ ಹೊರತು ಕನ್ನಡದಲ್ಲಿ ರಾಜ ನಾನು ರಾಜ ಅಂತ ಹೇಳೋ ಹಾಗಿಲ್ಲ. ನೀನು ಇಡೀ ಜಗತ್ತಿಗೆ ಒಬ್ಬನೇ ರಾಜ, ಅದು ಭಗವಂತ. ಆ ಭಗವಂತನ ಪ್ರಜೆಗಳು ನಾವೆಲ್ಲ ಹೊರತು ನಾವು ಯಾರೂ ರಾಜರಲ್ಲ. ನಿನಗೆ ರಾಜರು ಇದಿಷ್ಟು ಪ್ರದೇಶ ನಂದು ಅನ್ನುವಂಥ ಅಭಿಮಾನ ಇಟ್ಕೊಂಡಿದ್ದಿ, ನೀನು ಯಾವ ಸೀಮೆ ರಾಜ ನೀನು ಅಂತ ಹೇಳಿ ಜಡಭರತರು ಹೇಳಿದರು. ಈ ಮಾತು ಕೇಳಿದ ಕೂಡಲೇ ರಘುಗಣ ಮಹಾರಾಜ ಯೋಚನೆ ಮಾಡಿದ, ಇನ್ನೂ ನಾನು ಪಲ್ಲಕ್ಕಿಯಲ್ಲಿ ಕೂತ್ರೆ ಈ ಪಲ್ಲಕ್ಕಿಯೇ ನನಗೆ ಅನ್ಲಕ್ಕಿ ಆಗುತ್ತೆ ಅಂತ ಅರ್ಥ ಆಯಿತು. ಪಲ್ಲಕ್ಕಿಯಿಂದ ಕೆಳಗೆ ಧುಮುಕಿದ, ಓಡಿ ಹೋಗಿ ಅವನ ಪಾದ ಹಿಡಿದು, ಬೂದಿ ಮುಚ್ಚಿದ ಕೆಂಡದಂತೆ ಇದ್ದೀರಿ, ಮಹಾಜ್ಞಾನಿಗಳು ನೀವು, ನನ್ನ ಅಪರಾಧವನ್ನು ಕ್ಷಮಿಸಿ ಅಂತೇಳಿ ಅವರಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ. ಆಗ ಅವರಂದರು, ಈ ದೇಹ ಅನ್ನೋದು ಬೇರೆ, ನಾವು ಬೇರೆಪ್ಪ. ದೇಹ ಬೇರೆ, ನಾವು ಬೇರೆ, ನಮ್ಮೊಳಗಿರುವ ಭಗವಂತ ಬೇರೆ. ಈ ಭೇದವನ್ನು ತಿಳ್ಕೊಳ್ಳದೆ ಹೋದರೆ ಜೀವನದಲ್ಲಿ ಹಾಳಾಗ್ತೇವೆ. ನಾವು ದೇಹ ಬೇರೆ ಅಲ್ಲ, ದೇಹದ ಮೇಲೂ ಡ್ರೆಸ್ಸೇ ನಾವು ಅಂತ ಅಂದ್ಕೊಂಡ್ಬಿಡ್ತೇವೆ. ಹಾಗಾಗಿ ಆ ಡ್ರೆಸ್ಸಲ್ಲಿ ಹೆಚ್ಚು ಕಡಿಮೆ ಆದರೆ ಭಾರಿ ಕೋಪಕ್ಕೆ ಗುರಿ ಆಗ್ತೇವೆ. ಆದರೆ ಆ ಡ್ರೆಸ್ ಕಳಚಿಡ್ತೇವೆ. ಅದು ಹೇಗೆ ಅಂತಂದರೆ ಒಂದು ಉದಾಹರಣೆ ಕೊಡ್ತಾರೆ. ನಾವು ಇಡೀ ಆ ತೆಂಗಿನ ಮರದಿಂದ ಒಂದು ತೆಂಗಿನಕಾಯಿನ ಇಳಿಸಿದಾಗ ಇದೇನು ಅಂದರೆ ಈ ತೆಂಗಿನಕಾಯಿ ಅಂತಂತೇವೆ. ಆ ನಾರು ಬಿಡಿಸಿದ ಮೇಲೆ ಅದು ನಾರು, ಇದು ತೆಂಗಿನಕಾಯಿ ಅಂತಂತೇವೆ. ಅದನ್ನು ಒಡೆದ ಮೇಲೆ ಇದು ಚಿಪ್ಪು, ಇದು ತೆಂಗಿನಕಾಯಿ ಅಂತೇವೆ. ಹಾಗೆ ನಿಜವಾಗ ತೆಂಗಿನಕಾಯಿ ಯಾವುದು? ಒಳಗಿರೋ ತಿರುಳು. ಆ ತಿರುಳಿನ ಸಂಬಂಧ ಇದ್ದಾಗ ಚಿಪ್ಪುಗೂ ತೆಂಗಿನಕಾಯಿ ಅಂತ ಹೆಸರು ಬಂತು, ಅದರ ಸಂಬಂಧ ಇದ್ದಾಗ ನಾರಿಗೂ ತೆಂಗಿನಕಾಯಿ ಅಂತ ಹೆಸರು ಬಂತು. ಸಂಬಂಧ ಕಳೆದುಕೊಂಡಾಗ ಅದು ನಾರು, ಇದು ಚಿಪ್ಪು, ಅದು ಮಾತ್ರ ತಿರುಳು ಅಂತ ಅನ್ನಿಸ್ಕೊಳ್ತು. ಹಾಗೆ ಈ ಶರೀರದ ಮೇಲಿರುವ ವೇಷ, ಆ ಶರೀರ ಒಳಗಿರುವ ಜೀವನೊಳಗಿರುವ ಭಗವಂತ, ಇದರ ಭಗವಂತನ ಸಂಪರ್ಕ ಇರೋ ತನಕ ನಾನು ಅಂತ ಇರ್ತೇವೆ. ಜೀವನಿಗೆ ಭಗವಂತನ ಸಂಪರ್ಕ ತಪ್ಪಿದರೆ, ದೇಹದ ಸಂಪರ್ಕ ತಪ್ಪಿದರೆ ಅದು ಜಡವಾದ ದೇಹ, ಇವನು ಪರಾಧೀನನಾದ ಜೀವ, ಇವನಿಗೆ ನಿಯಾಮಕನಾದ ಭಗವಂತ. ಈ ತಿಳುವಳಿಕೆ ನಮಗೆ ಇರಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಆ ರಘುಗಣ ಮಹಾರಾಜರು ಆ ಜಡಭರತರ ಉಪದೇಶದಿಂದ ತಾವು ಭಗವಂತನ ಧ್ಯಾನ ಮಾಡಿ ಉದ್ಧಾರ ಆದರು ಹಾಗೆ ಅಂತ ತಿಳಿಸ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ಭೂಗೋಳ ಖಗೋಳಗಳ ಪರಿಚಯ ಮಾಡಿಸಬೇಕು ಅಂತ ಹೇಳ್ತಾರೆ. ಅದನ್ನು ಸಂಕ್ಷೇಪವಾಗಿ ತಿಳಿಸ್ತಾ ಇದ್ದಾರೆ. ಮೇರು ಪರ್ವತದ ಇಳಾವೃತ ಖಂಡ ಅಂತಿದೆ, ಅಲ್ಲಿ ಜಂಬೂದ್ವೀಪ ಅಂತ ಕರೀತಾರೆ. ಆ ಜಂಬೂದ್ವೀಪ ಅಂತ ಯಾಕೆ ಹೆಸರು ಅಂದರೆ 4 ದಿಕ್ಕಿನ 4 ಪರ್ವತಗಳಿದೆ. ಒಂದೊಂದು ಪರ್ವತದ ಮೇಲೆ ಒಂದೊಂದು ಮರಗಳಿದೆ. ಅದು ಜಂಬೂ ವೃಕ್ಷ ಅಂದರೆ ನೇರಳೆ ಮರ. ಆ ನೇರಳೆ ಮರ ಇರತಕ್ಕಂತಹ ಪರ್ವತದ ದ್ವೀಪದಲ್ಲಿ ನಾವೆಲ್ಲ ಇರೋದು. ಅದಕ್ಕೆ ನಾವು ಸಂಕಲ್ಪದಲ್ಲಿ ಜಂಬೂದ್ವೀಪೆ ಹಾಗೆ ಅಂತ ಹೇಳ್ತಕ್ಕಂಥದ್ದು. ಆ ನೇರಳೆ ಮರದ ಹಣ್ಣು ಒಂದು ಆನೆಯ ಗಾತ್ರದ ಹಣ್ಣು. ಅದು ಕೆಳಗೆ ಪಕ್ವವಾಗಿ ಕೆಳಗೆ ಬಿದ್ದು ಒಡೆದರೆ ಅದರ ರಸ ಹರಿದ ಜಾಗವೆಲ್ಲ ಆ ಮಣ್ಣೆಲ್ಲ ಬಂಗಾರ ಆಗುತ್ತೆ. ಅದಕ್ಕೆ ಬಂಗಾರಕ್ಕೆ ಜಾಂಬೂನದ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಹೀಗೆ ಅಂತಹ ಜಂಬೂದ್ವೀಪದಲ್ಲಿ ಭರತ ಖಂಡದಲ್ಲಿ ಭರತ ವರ್ಷದಲ್ಲಿ ನಾವಿರ್ತಕ್ಕಂಥದ್ದು ಅಂತ ಹೇಳಿ, ಆ ಗಂಗೆ ದೇವಲೋಕದ ಗಂಗೆ, ಭಗವಂತನ ಪಾದದಿಂದ ಹರಿದ ಗಂಗೆ. ಮುಂದೆ ಬ್ರಹ್ಮದೇವರು ತ್ರಿವಿಕ್ರಮನಾಗಿ ಪಾದವನ್ನು ಚಾಚಿದಾಗ ಆ ಬ್ರಹ್ಮಾಂಡದ ಕರ್ಪರ ಬಿರುಕು ಬಿಟ್ಟು ಬ್ರಹ್ಮಾಂಡದ ಹೊರಗಡೆ ಇರುವ ನೀರು ಒಳಗೆ ನುಗ್ಗಿದೆ. ಅದನ್ನು ಬ್ರಹ್ಮದೇವರು ತಮ್ಮ ಕಮಂಡಲವನ್ನು ಧಾರಣೆ ಮಾಡಿ ಆ ಬಿರುಕು ಮುಚ್ಚಿ ಅದರಿಂದ ಭಗವಂತನ ಪಾದ ತೊಳೆದರು. ಅದು ಲೋಕಪಾವನೆಯಾದ ಗಂಗೆಯಾಯಿತು. ಭಗೀರಥನ ಮಹಾಪ್ರಯತ್ನದಿಂದ ದೇವಲೋಕದ ಗಂಗೆ ಭೂಲೋಕಕ್ಕೆ ಬಂತು. ಬರುವಾಗ ಮೇರು ಪರ್ವತದ ಮೇಲೆ ಬಿದ್ದು 4 ಕವಲಾಗಿ 4 ದಿಕ್ಕಿಗೆ ಹರಿದುಕೊಂಡು ಹೋಗಿದೆ. ಅದರ ಒಂದು ಕವಲು ಹಿಮಾಲಯದ ಬದರಿಯಲ್ಲಿ ಹರಿದುಕೊಂಡು ಅಲಕನಂದ ಎಂಬುದಾಗಿ ಪ್ರಸಿದ್ಧವಾಗಿದೆ. ಆ ಅಲಕನಂದ ಅನ್ನುವ ಆ ಭಗೀರಥ ಅದನ್ನು ಭಗೀರಥನನ್ನು ಅನುಸರಿಸಿಕೊಂಡು ಬಂದದ್ದರಿಂದ ಅದಕ್ಕೆ ಭಾಗೀರಥಿ ಅಂತ ಹೆಸರಾಯಿತು. ಅಂತಹ ಗಂಗೆಯ ಪವಿತ್ರ ಸನ್ನಿಧಾನದಲ್ಲಿ ನಮ್ಮ ಈ ದೇಶದಲ್ಲಿ ನಾವಿದ್ದೇವೆ
ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅನಂತರ ನರಕಗಳು ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆ ನರಕಗಳು ಎಷ್ಟು ನರಕಗಳಿದೆ ಅಂತ ಹೇಳ್ತಾ ಸಂಕ್ಷೇಪವಾಗಿ ಒಟ್ಟು 84 ಲಕ್ಷ ನರಕಗಳು ಅಂತಾರೆ. ಅದರಲ್ಲೂ ಒಂದು 21 ನರಕವನ್ನು ಇಲ್ಲಿ ಆಯ್ಕೆ ಮಾಡಿ ಹೇಳ್ತಾರೆ. 84 ಲಕ್ಷದಲ್ಲಿ 21 ಸೆಲೆಕ್ಟ್ ಮಾಡ್ತಾರೆ ಅಂದರೆ ಇವತ್ತಿನ ಭಾಷೆಯಲ್ಲಿ ಅದು ಸೂಪರ್ ನರಕಗಳು ಅಂತ. ನರಕ ಸೂಪರ್ನೇ ಅರ್ಥ, ಹಿಂಸೆ ಜಾಸ್ತಿ ಅಷ್ಟೇ ಇರ್ತದೆ, ಇನ್ನೇನು ಒಳ್ಳೇದು ಅಂತ ಅರ್ಥ ಅಲ್ಲ. ಆ 21 ನರಕಗಳು ಯಾವ ಪಾಪದಿಂದ ಬರುತ್ತೆ ಅಂತ ಪಟ್ಟಿ ಹೇಳ್ತಾರೆ. ಅದರೊಳಗೆ ನಾವೇನು ದಿನ ಮಾಡ್ತೇವೆ ಅದನ್ನೆಲ್ಲ ಲೀಸ್ಟಲ್ಲಿ ಸೇರಿಸಿಯಾರಲ್ಲಿ ಅದನ್ನು ಇಂತಿಂಥ ಪಾಪಗಳಿಗೆ ಇಂತಿಂಥ ನರಕಗಳು ಅಂತ ಹೇಳ್ತಾರೆ. ಒಂದನ್ನು ನಾವು ವಿಶೇಷವಾಗಿ ಗಮನಿಸಬೇಕಾಗಿರೋದು, ನಮಗಿಂತ ವಯಸ್ಸಿನಲ್ಲಿ, ವಿದ್ಯೆಯಲ್ಲಿ, ಆಶ್ರಮದಲ್ಲಿ ಯಾರು ಹಿರಿಯರೋ ನಾವೇ ದೊಡ್ಡವರು ಅಂತ ಭ್ರಮೆಗೆ ಒಳಗಾಗಿ ನಮಗಿಂತ ದೊಡ್ಡವರನ್ನು ಅವಮಾನ ಮಾಡಿದರೆ ನಮ್ಮನ್ನು ಕ್ಷಾರಕರ್ದಮ ಅಂತ ಒಂದು ನರಕದಲ್ಲಿ ತಲೆ ಕೆಳಗೆ ಹಾಗೆ ಮಾಡಿ ಹೂತಿ ಹಾಕ್ತಾರೆ. ಕ್ಷಾರಕರ್ದಮ ಅಂದರೆ ಉಪ್ಪಿನ ಕೆಸರು. ಆ ಉಪ್ಪಿನ ಕೆಸರಿನಲ್ಲಿ ತಲೆ ಕೆಳಗೆ ಮಾಡಿ ಹೂತು ಹಾಕ್ತಾರೆ. ಆದ್ದರಿಂದ ನಮಗಿಂತ ದೊಡ್ಡವರನ್ನು, ವಿದ್ಯಾವಂತರು ಇರ್ಬೋದು, ಆ ವಯಸ್ಸಿನಲ್ಲಿ ಹಿರಿಯರು ಇರ್ಬೋದು, ಆಶ್ರಮದಲ್ಲಿ ಹಿರಿಯರು ಇರ್ಬೋದು, ತಪಸ್ಸಿನಲ್ಲಿ ಹಿರಿಯರು ಇರ್ಬೋದು, ಅವರನ್ನು ಅಹಂಕಾರದಿಂದ ಅವಮಾನ ಮಾಡಬಾರ್ದು ಅನ್ನೋದನ್ನು ಮುಂದೆ ಸೇರಿಸ್ತಾರೆ. ಇಷ್ಟೆಲ್ಲ ನರಕಗಳನ್ನು ಕೇಳಿದಾಗ ಪರೀಕ್ಷಿತರಾದರೂ ಹೇಳ್ತಾರೆ, ಎಷ್ಟೇ ನರಕಗಳನ್ನು ವರ್ಣನೆ ಮಾಡಿದ್ರು ನಾವು ಪಾಪ ಮಾಡೋದೇನು ಕಮ್ಮಿ ಮಾಡಿಲ್ಲ, ನಾವು ಮತ್ತೆ ಪಾಪ ಮಾಡ್ತಾನೆ ಇರ್ತೇವೆ. ಈ ಪಾಪಗಳಿಂದ ಬಿಡುಗಡೆ ಹೇಗೆ ನಮಗೆ ಅಂತ ಏನು ಪರೀಕ್ಷಿತರಾದರೂ ಕೇಳ್ತಾರೆ. ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಎಲ್ಲ ಪಾಪಗಳಿಗೂ ಒಂದೊಂದು ಪ್ರಾಯಶ್ಚಿತ್ತ ಅಂತ ಶಾಸ್ತ್ರದಲ್ಲಿ ಹೇಳ್ತಾರಪ್ಪ. ಹಾಗಾಗಿ ಆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ನಾವು ಪಾಪವನ್ನು ಕಳ್ಕೊಳ್ಬಹುದು ಹಾಗೆ ಅಂತಾರೆ. ಅದಕ್ಕೆ ಪರೀಕ್ಷಿತರಾದರೂ ಹೇಳ್ತಾರೆ, ಪ್ರಾಯಶ್ಚಿತ್ತ ಮಾಡ್ಕೊಳ್ತೇವೆ ಮತ್ತು ಪಾಪ ಮಾಡ್ತೇವೆ. ಪ್ರಾಯಶ್ಚಿತ್ತ ಏನು ಅನ್ನೋ ನಂಬಿಕೆ ಮೇಲೆ ನಾವು ಪಾಪ ಮಾಡೋದು. ಹೇಗಿದ್ದು ಪ್ರಾಯಶ್ಚಿತ್ತ ಅರ್ಘ್ಯ ಇದೆಯಲ್ಲ ಅಂತ 10 ಗಂಟೆ ಸಂಧ್ಯಾವನ್ನು ಕೂತ್ಕೊಳ್ಳೋರು ನಾವು. ಹಾಗಿರುವಾಗ ಈ ಪ್ರಾಯಶ್ಚಿತ್ತಗಳಲ್ಲೂ ಅನೇಕ ಲೋಪದೋಷಗಳಾಗತ್ತೆ. ಅದರಿಂದಲೂ ಪಾಪ ಪೂರ್ತಿ ಪರಿಹಾರ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಪೂರ್ತಿ ಪಾಪ ಕಳ್ಕೊಳ್ಳೋದು ಹೇಗೆ ಅಂತ ಮತ್ತೆ ಪರೀಕ್ಷಿತರಾದರೂ ಕೇಳ್ತಾರೆ. ಅಲ್ಲೊಂದು ಮಾತನ್ನು ಹೇಳ್ತಾರೆ, ಅಜ್ಞಾನಿಗಳು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ಪೂರ್ತಿ ಪಾಪಗಳು ಹೋಗಲ್ಲ, ಜ್ಞಾನಿಗಳು ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಆ ಪಾಪವನ್ನು ಅವ್ರು ಕಳ್ಕೊಳ್ತಾರೆ. ಇಲ್ಲದೆ ಹೋದರೆ ಪ್ರಾಯಶ್ಚಿತ್ತವನ್ನು ವಿಧಾನ ಮಾಡಿದ ಶಾಸ್ತ್ರವೇ ತಪ್ಪು ಅಂತ ಆಗ್ಬಿಡುತ್ತೆ. ಎಲ್ಲ ದೋಷಗಳಿಗೂ ಒಂದು ಪ್ರಾಯಶ್ಚಿತ್ತ ಅಂತ ಶಾಸ್ತ್ರ ಹೇಳುತ್ತೆ, ಅದೇ ವ್ಯರ್ಥ ಆಯ್ತಲ್ಲ, ಹಾಗಾಗಿ ನೀವು ಉಪಯೋಗ ಇಲ್ಲ ಅಂತಂದರೆ. ಅದಕ್ಕೆ ಹಾಗಲ್ಲ, ಅಜ್ಞಾನಿಗಳು ತಿಳುವಳಿಕೆ ಇಲ್ಲದೆ ಆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ಅದು ಪೂರ್ತಿ ಪಾಪ ಪರಿಹಾರ ಆಗೋದಿಲ್ಲ. ಬ್ರಹ್ಮಜ್ಞಾನಿಗಳಾದವರು ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಆ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಅಂತೂ ಪೂರ್ತಿ ಪಾಪವನ್ನು ಕಳ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಭಗವಂತನ ಪಾದಾರವಿಂದಗಳಲ್ಲಿ ಮನಸ್ಸನ್ನು ಗಟ್ಟಿಯಾಗಿ ನೆಲೆಗೊಳಿಸಿ ಅವನ ನಾಮಸ್ಮರಣೆಯನ್ನು ಭಕ್ತಿಯಿಂದ ಮಾಡಿದರೆ ಆಗ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ. ಭಗವಂತನ ನಾಮಸ್ಮರಣೆಗೆ ಎಷ್ಟು ಪಾಪಗಳನ್ನು ಪರಿಹಾರ ಮಾಡುವ ಶಕ್ತಿ ಇದೆ, ಅಷ್ಟು ಪಾಪಗಳನ್ನು ಮಾಡೋದಕ್ಕೆ ಯಾರ ಕೈಲೂ ಆಗಲ್ಲ. ಅಂಥ ಅದ್ಭುತವಾದ ಶಕ್ತಿ ಭಗವಂತನ ನಾಮಸ್ಮರಣೆಗಿದೆ ಹಾಗೆ ಅಂತ ಹೇಳ್ತಾರೆ. ಅದಕ್ಕೆ ಪೋಷಕವಾಗಿ ಅಜಾಮಿಳನ ಕಥೆ ಹೇಳ್ತಾರೆ. ಅಜಾಮಿಳ ಒಳ್ಳೆಯ ಸತ್ಕುಲ ಪ್ರಸೂತನಾಗಿದ್ದವನು. ಬಾಲ್ಯದಿಂದಲೂ ಅವನಿಗೆ ಎಲ್ಲ ಸಂಸ್ಕಾರಗಳು ತಂದೆ ತಾಯಿಗಳಿಂದ ಆಗಿತ್ತು. ಯೋಗ್ಯಳಾದ ಹೆಣ್ಮಗಳ ತಂದು ಮದುವೆಯನ್ನು ಮಾಡಿದ್ದಾರೆ, ವೇದಾಭ್ಯಾಸವೂ ಆಗಿದೆ. ಅಂಥ ಅಜಾಮಿಳ ಒಮ್ಮೆ ತಾನು ಕಾಡಿಗೆ ಸಂಬಿತ್ತು ದರ್ಭೆಗಳನ್ನು ತರಲಿಕ್ಕೆ ಹೋದಾಗ ಅಲ್ಲಿ ಒಬ್ಬ ಮದ್ಯಪಾನ ಮಾಡಿ ಹೆಣ್ಣಿನ ಸಹವಾಸ ಮಾಡ್ತಾ ಇದ್ದ. ಆ ದೃಶ್ಯವನ್ನು ಅವನು ನೋಡಿ ಅವನಿಗೆ ಅವಳ ಮೇಲೆ ಕಾಮ ಉದ್ರೇಕಗೊಳಿತು. ತಾನು ಗಳಿಸಿಕೊಂಡ ಶಾಸ್ತ್ರ ಸಂಸ್ಕಾರಗಳು ಅವನ ಪ್ರಬಲವಾದ ಪ್ರಾರಬ್ಧ ಕರ್ಮದ ಪ್ರಭಾವದಿಂದ ಅವನು ಪಡೆದುಕೊಂಡ ಸಂಸ್ಕಾರಗಳ ಕೆಲಸ ಮಾಡಲಿಲ್ಲ. ಅವನು ತನ್ನ ಕೈ ಹಿಡಿದ ಹೆಂಡತಿ, ಜನ್ಮ ಕೊಟ್ಟ ತಂದೆ ತಾಯಿಗಳು ಎಲ್ಲರನ್ನೂ ಬಿಟ್ಟು ಅವಳ ಹಿಂದೆ ಹೋದ. ಅವಳನ್ನು ಸಂತೋಷಪಡಿಸಲಿಕ್ಕೆ ಜೀವನ ಪೂರ್ತಿ ಹೆಣಗಾಡಿದ. 10 ಮಕ್ಕಳನ್ನು ಪಡೆದ ಅವಳಲ್ಲಿ. ಅವಳ ಸಹವಾಸದಲ್ಲೇ ತನ್ನ ಜೀವನದ 88ನೇ ವಯಸ್ಸು ತನಕ ಅಲ್ಲೇ ಕಾಲ ಕಳೆದ. ಆಮೇಲೆ ಅವಳು ಮರಣವನ್ನು ಹೊಂದಿದ್ದಾಳೆ. ಒಮ್ಮೆ ಅಜಾಮಿಳ ಮಲಗಿದಾಗ ಅವನನ್ನು ಯಮದೂತರು ಕರ್ಕೊಂಡು ಹೋಗಲಿಕ್ಕೆ ಬಂದ ದೃಶ್ಯ ಕಾಣಿಸ್ತು. ಗಾಬರಿಯಾಗಿ ತನ್ನ ಕೊನೆಯ ಮಗನನ್ನು ಕರೆದ. ನಾರಾಯಣ ಅಂತ ಅವನಿಗೆ ಹೆಸರಿಟ್ಟಿದ್ದ. ನಮ್ಮ ಹಾಗೆ ಪಿಂಕು ಟಿಂಕು ಅಂತೆಲ್ಲ ಹೆಸರಿಟ್ಟಿರಲಿಲ್ಲ. ಹಾಗಾಗಿ ಮಗನನ್ನು ಕರೆಯಬೇಕಾದ್ರಾದರೂ ದೇವರ ಸ್ಮರಣೆ ಬರಲಿ ಅಂತ ಮಕ್ಕಳಿಗೆ ದೇವರ ಹೆಸರಿಡೋರು. ಏನೇನೋ ವಿಕಾರವಾದ ಹೆಸರುಗಳಿಟ್ಟು ಇದ್ದ ಹೆಸರನ್ನು ವಿಕಾರವಾಗಿ ಕರೆದ್ರೆ ದೇವರ ಸ್ಮರಣೆ ಬರೋಕ್ಕೂ ಅವಕಾಶ ಇರಲಿಲ್ಲ. ಹಾಗಾಗಿ ಆ ಮಗುವಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ. ಅದು ಮಗುವಿನ ಕೊನೆಯ ಮಗು, ಅದ ಮೇಲೆ ಮಮತೆ ಜಾಸ್ತಿ ಇತ್ತು. ಆದರೆ ಮಗನನ್ನು ಕರೆದು ಅವನು ಪಾಪ ಕಳ್ಕೊಂಡದ್ದಲ್ಲ ಅಂತ ಹೇಳ್ತಾರೆ ಶಾಸ್ತ್ರ. ಮತ್ತು ಆ ಮಗನನ್ನು ಕರೀಲಿಕ್ಕೆ ಅಂತ ಬಾಯಿ ತೆರೆಯೋ ಘಳಿಗೆಗೆ ಅವನ ಪ್ರಾರಬ್ಧವಾದ ಪಾಪ ಬಗೆಹರಿದಿತ್ತು. ಹಾಗಾಗಿ ಜನ್ಮಾಂತರದ ಪುಣ್ಯದಿಂದ ಅವನಿಗೆ ವೈಕುಂಠ ನಾರಾಯಣನ ನೆನಪಾಯಿತು. ಹಾಗಾಗಿ ದೂರದಲ್ಲಿ ಬ್ರಹ್ಮಾಂಡದಲ್ಲಿ ವೈಕುಂಠದಲ್ಲಿ ಕೂತು ಇಡೀ ಜಗತ್ತನ್ನು ನೋಡಿಕೊಳ್ತಾ ಇರತಕ್ಕಂತಹ ನಾರಾಯಣನ ನೆನಪು ಬಂದು ಅವನ ಕೂಡಲೇ ವಿಷ್ಣು ದೂತರು ಓಡಿ ಬಂದಿದ್ದಾರೆ.
ವಿಷ್ಣು ದೂತರು ಬಂದು ಯಮದೂತರನ್ನು ಓಡಿಸ್ತಾ ಇದ್ದಾರೆ. ನೀವು ಇವರನ್ನು ನರಕಕ್ಕೆ ತಗೊಂಡು ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಯಮದೂತರಂದರು, ನೀವ್ಯಾರು? ನಾವು ಯಾರೇ ಇರ್ಬೋದು, ನಾವು ಯಮದೇವರ ದೂತರು. ಆದರೆ ಯಮದೇವರ ದೂತರು ಅಂದರೆ ಧರ್ಮ ಪ್ರಜ್ಞೆನೇ ಇಲ್ಲ ಅಲ್ಲ ಅಂತಂದರು. ಅವರಂದರು, ಅಲ್ಲ, ಇವನು ಮಾಡಿರೋ ಪಾಪಗಳಿಗೆ ಇವನ ಬಂಧುಗಳೇ ಮನೆಗೆ ಸೇರಿಸಲ್ಲ, ಅಂಥ ಘೋರವಾದ ಪಾಪ ಮಾಡಿದ್ದಾನೆ. ಪರಸ್ತ್ರೀ ಸಹವಾಸ ಮಾಡಿದ್ದಾನೆ, ಜೊತೆಯಲ್ಲಿ ಅವಳಿಗೋಸ್ಕರವಾಗಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ತಂದು ಸುರಿದಿದ್ದಾನೆ, ಕಳ್ಳತನ, ದರೋಡೆ ಎಲ್ಲ ಮಾಡಿದ್ದಾನೆ ಅವನು. ಇಷ್ಟು ಪಾಪಗಳನ್ನು ಮಾಡಿದಂತಹ ಅಜಾಮಿಳನಿಗೆ ನರಕದಲ್ಲೇ ಒಂದು ಸ್ಪೆಷಲ್ ವಾರ್ಡ್ ಕೊಡಬೇಕು, ಅಷ್ಟು ಪಾಪ ಮಾಡಿದ್ದಾನವನು, ಅವನನ್ನು ಹೇಗೆ ಬಿಡಕ್ಕೆ ಸಾಧ್ಯ ಅಂತ ಕೇಳಿದ್ರು. ನಿಮಗೆ ಧರ್ಮ ಅಂದರೆ ಏನು ತಿಳ್ಕೊಂಡಿದ್ದೀರಿ ಅಂತ ವಿಷ್ಣು ದೂತರು ಕೇಳ್ತಾರೆ. ನಮಗೆ ಗೊತ್ತು ಧರ್ಮದ ಬಗ್ಗೆ ಏನು. ಒಂದು ವೇದ ಯಾವುದನ್ನು ಮಾಡು ಅಂತ ಹೇಳಿದ್ದಾರೆ ಅದು ಧರ್ಮ, ಯಾವುದನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ ಅದು ಅಧರ್ಮ. ಮಾಡಬಾರ್ದು ಅಂತ ಹೇಳಿದ್ದನ್ನೆಲ್ಲ ಇವನು ಮಾಡಿದ್ದಾನೆ ಹಾಗೆ ಅಂತಂದರು. ವಿಷ್ಣು ದೂತರು ಅಂದರು, ಧರ್ಮ ತಿಳ್ಕೊಳ್ಳೋದು ಬೇರೆ, ಧರ್ಮ ಸೂಕ್ಷ್ಮ ತಿಳ್ಕೊಳ್ಳೋದು ಬೇರೆ. ಎಂಥ ಪಾಪಗಳನ್ನು ಮಾಡಿದರೂ ಕೂಡ ಭಗವಂತನ ನಾಮಸ್ಮರಣೆ ಮಾಡಿದಾಗ ಆ ಪಾಪಗಳು ಭಸ್ಮವಾಗತ್ತೆ ಅನ್ನುವ ಸೂಕ್ಷ್ಮ ನಿಮಗೆ ಗೊತ್ತಿಲ್ಲ. ಅವನು ನಾರಾಯಣ ನಾಮಸ್ಮರಣೆ ಮಾಡಿದ್ದಾನಾದ್ದರಿಂದ ಅವನು ಮಾಡಿದ ಪಾಪಗಳು ಭಸ್ಮವಾಗಿವೆ ಅಂತ ಹೇಳಿ ವಿಷ್ಣು ದೂತರು ಯಮದೂತರನ್ನು ಓಡಿಸಿದ್ದಾರೆ. ಇದಿಷ್ಟು ಸಂಭಾಷಣೆಗಳು ಅವನಿಗೆ ವಿಷನ್ ತರಹ ಕಾಣಿಸ್ತು. ಅವನು ಯೋಚನೆ ಮಾಡಿದ, ನಾನು ಎಂಥೆಂಥ ತಪ್ಪುಗಳು ಮಾಡಿದ್ದೇನೆ, ಅದರ ನಾರಾಯಣ ಅಂತ 4 ಅಕ್ಷರದ ಭಗವಂತನ ನಾಮವನ್ನು ನಾಲಿಗೆಯಲ್ಲಿ ಹೇಳಿದ ಕೂಡಲೇ ಭಗವಂತ ನನ್ನ ಪಾಪಗಳನ್ನೆಲ್ಲ ಮನ್ನಿಸಿ ವಿಷ್ಣು ದೂತರನ್ನು ಕಳಿಸಿದ್ದಾನೆ, ಇನ್ನು ನಾನು ಜೀವನದಲ್ಲಿ ಉದ್ಧಾರ ಆಗಬೇಕು ಅಂತ ಅವನ ಮನಸ್ಸಿನ ಪರಿವರ್ತನೆಯಾಯಿತು. ಅಲ್ಲಿಂದ ಮುಂದೆ ಉಳಿದ ಆಯುಷ್ಯದ ತನಕ ಗಂಗಾ ತೀರದಲ್ಲಿ ಭಗವಂತನನ್ನು ಧ್ಯಾನ ಮಾಡಿಕೊಂಡು ಮುಂದೆ ಸದ್ಗತಿಯನ್ನು ಪಡೆದ ಅಂತ ಹೇಳ್ತಾರೆ. ಇಷ್ಟು ಅಕೃತ್ಯಗಳನ್ನು ಮಾಡಿದರೂ ಕೂಡ ಭಗವಂತನ ನಾಮಸ್ಮರಣೆಯಿಂದ ತನ್ನ ಪಾಪಗಳನ್ನು ಕಳ್ಕೊಂಡ. ಸಾಲ ಮನ್ನಾ ಮಾಡೋ ಸರ್ಕಾರ ಸಿಗತ್ತೆ, ಆದರೆ ಪಾಪ ಮನ್ನಾ ಮಾಡೋ ಸರ್ಕಾರ ಸಿಗಲ್ಲ. ಅದು ನಮ್ಮ ಭಗವಂತನ ಸರ್ಕಾರ. ಯಾರು ಭಕ್ತಿಯಿಂದ ಅವನ ನಾಮಸ್ಮರಣೆ ಮಾಡ್ತಾರೆ, ಅವರು ಏನೇ ಪಾಪಗಳನ್ನು ಮಾಡಿದರೂ ಕೂಡ ಆ ಪಾಪವನ್ನು ಪರಿಹಾರ ಮಾಡ್ತಾನೆ. ಆದರೆ ಹಾಗೆ ಅಂತ ಹೇಳಿ ನಮ್ಮ ಪಾಪ ಮಾಡೋದಕ್ಕೊಂದು ಧೈರ್ಯ ಬಂತು, ಏನು ಬೇಕಾದ್ರೂ ಮಾಡ್ಬೋದು, ಕೊನೆ ನಾರಾಯಣ ಅಂದರೆ ಆಯಿತು ಅಂತ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದಲ್ಲ. ಭಕ್ತಿಯಿಂದ ಪಶ್ಚಾತ್ತಾಪಪೂರ್ವಕವಾಗಿ ಭಕ್ತಿಯಿಂದ ಭಗವಂತನ ನಾಮಸ್ಮರಣೆ ಮಾಡಿದವರಿಗೆ ಮಾತ್ರ ಅದು ತಾರಕವಾಗುತ್ತೆ. ಭಕ್ತರಲ್ಲದೇ ಇದ್ದವರು ಎಷ್ಟು ಹರನಾಮಸ್ಮರಣೆ ಮಾಡಿದ್ರು ಅದು ಅವರಿಗೆ ಪಾಪ ಪರಿಹಾರಕವಾಗಲ್ಲ ಅನ್ನೋ ಎಚ್ಚರಿಕೆಯನ್ನು ಹೇಳ್ತಾರೆ. ನರಸಿಂಹ ಪುರಾಣದಲ್ಲಿ ಒಂದು ಕಥೆ ಬರುತ್ತೆ. ಒಮ್ಮೆ ನಾರದರು ನರಕಕ್ಕೆ ಹೋಗಿದ್ದರಂತೆ. ನಾರದರು ನರಕಕ್ಕೆ ಹೋಗಿದ್ರು ಅಂತ ಕೇಳಿದ್ರೆ ನಮಗೂ ಖುಷಿಯಾಗುತ್ತೆ, ನಾವು ಹೋಗೋ ಜಾಗಕ್ಕೆ ಅವರು ಬಂದಿದ್ರಲ್ಲ ಅಂತ. ಹಾಗೆ ಬಂದದ್ದಲ್ಲ, ಅವರು ಎಲ್ಲ ಲೋಕ ಪ್ರವಾಸ ಮಾಡ್ತಾ ನರಕದಲ್ಲಿ ಯಾರ್ಯಾರಿದ್ದಾರೆ ಅಂತ ಬಂದಿದ್ರು. ಅನೇಕ ಜನ ಸಜ್ಜನರು ನರಕದಲ್ಲಿ ಸೇರಿಕೊಂಡು ಹಿಂಸೆ ಅನುಭವಿಸ್ತಾ ಇದ್ರು. ಅವರಿಗೆ ಅಯ್ಯೋ ಪಾಪ ಇವರೆಲ್ಲ ಇಲ್ಲಿ ಬರಬಾರ್ದು, ಸಜ್ಜನರು ಇವರು ಯಾಕೆ ಇಲ್ಲಿ ಬಂದು ಹಿಂಸೆ ಅನುಭವಿಸ್ತಾ ಇದ್ದಾರೆ ಅಂತ ಅನಿಸಿ ನೇರವಾಗಿ ವೈಕುಂಠಕ್ಕೆ ಹೋಗ್ತಾರೆ, ಭಗವಂತನಲ್ಲಿ ಕೇಳ್ತಾರೆ. ಭಗವಂತ, ಅನೇಕ ಜನ ಸಜ್ಜನರು ಕೂಡ ತಪ್ಪುಗಳನ್ನು ಮಾಡಿ ನರಕಕ್ಕೆ ಬಂದು ಬಿದ್ದಿದ್ದಾರೆ, ಅವ್ರನ್ನ ಉದ್ಧಾರ ಮಾಡೋದು ಹೇಗೆ ಅಂತ ಭಗವಂತನಲ್ಲಿ ಕೇಳಿದರು. ಭಗವಂತ ಹೇಳಿದ, ಕೃಷ್ಣ 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 ಅಂತ ನನ್ನ ನಾಮಸ್ಮರಣೆಯನ್ನು ಯಾರು ಭಕ್ತಿಯಿಂದ ಮಾಡ್ತಾರೆ ಅವರನ್ನು ಎಲ್ಲ ಪಾಪಗಳಿಂದ ನಾನು ಉದ್ಧಾರ ಮಾಡ್ತೇನೆ ಅಂತ ಭಗವಂತ ಹೇಳಿದ. ಕೂಡಲೇ ವೈಕುಂಠದಿಂದ ಮತ್ತೆ ನರಕಕ್ಕೆ ಬಂದರು ನಾರದರು. ನರಕದ ಹೆಬ್ಬಾಗಿಲಲ್ಲಿ ನಿಂತು ಗಟ್ಟಿಯಾಗಿ ಭಗವಂತನ ಸ್ತೋತ್ರ ಮಾಡಿದರು. ಆ ಭಗವಂತನ ಸ್ತೋತ್ರವನ್ನು ಕೇಳಿಸಿಕೊಂಡ ಸಜ್ಜನರೆಲ್ಲ ಆ ಭಕ್ತರಾದ ನಾರದರು ಮಾಡಿದ ಭಗವಂತನ ಸ್ಮರಣೆಯನ್ನು ಭಕ್ತಿಯಿಂದ ಇವರು ಶ್ರವಣ ಮಾಡಿದ್ದರಿಂದ ಅವರು ಪಾಪಗಳೆಲ್ಲ ಬಗೆಹರಿದು ಅವರು ಅಲ್ಲಿ ತನಕ ಯಮದೂತರಿಗೆ ಹೆದರಿ ಕಾಲಿಗೆ ಬಿದ್ದು ಒದ್ದಾಡ್ತಾ ಇದ್ರು. ಈಗ ಯಮದೂತರಿಗೆ ಅವರು ಗದರಿಸುವಷ್ಟು ಧೈರ್ಯ ಬಂತು. ನಾವು ದೇವರ ಸ್ಮರಣೆ ಮಾಡ್ತಾ ಇದ್ದೀವಿ, ನಮ್ಮ ಮೈ ಮುಟ್ಟಿದ್ರೆ ಹುಷಾರಂತ ಅವ್ರನ್ನೇ ಗದರಿಸುವಷ್ಟು ಧೈರ್ಯ ಬಂದ್ಬಿಡ್ತು. ಆ ಯಾತನಾಮಯವಾದ ಕೊಳಕು ಶರೀರ ಹೋಗಿ ದಿವ್ಯವಾದ ಶರೀರ ಬಂತು. ಭಗವಂತ ಆ ನಾರದರ ಒಂದು ಪ್ರಭಾವದಿಂದ ನರಕದಲ್ಲೇ ಒಂದು ಭಜನಾಮಂಡಳಿ ರಿಜಿಸ್ಟ್ರೇಷನ್ ಆಗೋಯ್ತು. ಆ ನಂತರ ಭಗವಂತ ನರಕಕ್ಕೆ ವಿಮಾನ ಕಳಿಸ್ತಾ ಇದ್ರು, ಕರ್ಕೊಂಬನ್ನಿ ಹಾಗೆ ಅಂತ. ಯಾರ್ಯಾರು ಹರನಾಮ ಸ್ಮರಣೆ ಮಾಡಿದ್ರು ನಾರದರ ಮಾತು ಕೇಳಿಕೊಂಡು ಅವರನ್ನೆಲ್ಲ ವಿಮಾನದಲ್ಲಿ ಕೂಡಿಸಿ ಭಗವಂತ ಅವನ ಲೋಕಕ್ಕೆ ಕರೆಸಿಕೊಂಡ ಅಂತ ನರಸಿಂಹ ಪುರಾಣದ ಒಂದು ಕಥೆ ಬರ್ತದೆ. ಹಾಗಾದರೆ ನರಕದಲ್ಲಿ ಇದ್ದವರೆಲ್ಲ ಖಾಲಿಯಾಗೋಗಿ ನರಕದಲ್ಲಿರೋ ಯಮದೂತರಿಗೆ ಕೆಲಸವೇ ಇಲ್ಲ ಅಂತ ಆಗೋಯ್ತೋ ಏನೋ ಅಂತಂದರೆ ಅದಕ್ಕಂತಾರೆ ಹಾಗಲ್ಲ. ಹಾಡುವವರು ಭಕ್ತರಾಗಿರಬೇಕು, ಕೇಳಿಸಿಕೊಳ್ಳುವವರು ಭಕ್ತರಾಗಿರಬೇಕು. ಭಕ್ತರಾದವರು ಮಾಡಿದ ಹರನಾಮ ಸ್ಮರಣೆ ಭಕ್ತಿಯಿಂದ ಕೇಳಿಸಿಕೊಂಡವರಿಗೆ ಮಾತ್ರವೇ ಸದ್ಗತಿಯ ಹೊರತು ಭಕ್ತರಲ್ಲದೇ ಇದ್ದವರು ಮಾಡಿದ ನಾಮಸ್ಮರಣೆ ಭಕ್ತರಿಗೆ ಕೇಳಿಸಿದರೂ ಪ್ರಯೋಜನ ಇಲ್ಲ. ಭಕ್ತರಲ್ಲದೇ ಇದ್ದವರು ಭಕ್ತರು ಮಾಡಿದ ನಾಮಸ್ಮರಣೆ ಕೇಳಿಸಿಕೊಂಡರೂ ಪ್ರಯೋಜನ ಇಲ್ಲ. ಹೇಳುವವರು ಭಗವದ್ಭಕ್ತರಾಗಿರಬೇಕು, ಕೇಳಿಸಿಕೊಳ್ಳುವವರು ಭಗವದ್ಭಕ್ತರಾಗಿರಬೇಕು. ಹಾಗಿದ್ದರೆ ಭಗವನ್ನಾಮ ನಮಗೆ ತಾರಕವಾಗತ್ತೆ ಎಂಬುದನ್ನು ನರಸಿಂಹ ಪುರಾಣದಲ್ಲಿ ಹೇಳ್ತಾರೆ. ಅದರಂತೆ ಇಲ್ಲಿಯೂ ಕೂಡ ಅಜಾಮಿಳ ಭಗವಂತನ ವಿಶೇಷವಾದ ಅನುಗ್ರಹದಿಂದ ಜನ್ಮಾಂತರದ ಪ್ರಬಲವಾದ ಪ್ರಾರಬ್ಧ ಪಾಪದಿಂದ ಅನೇಕ ಅನ್ಯಾಯಗಳನ್ನು ಮಾಡಿದರೂ ಕೂಡ ಆ ಪಾಪ ಬಗೆಹರಿದ ಮೇಲೆ
ಭಗವಂತನ ಸ್ಮರಣೆ ಮಾಡಿದ ಪ್ರಭಾವದಿಂದ ಸದ್ಗತಿಯನ್ನು ಸೇರಿದ ಅನ್ನುವ ಕಥೆಯನ್ನು ಹೇಳ್ತಾರೆ. ಪ್ರಹ್ಲಾದನ ಕಥೆ, ಧ್ರುವನ ಕಥೆ, ಅನೇಕ ಭಕ್ತರ ಕಥೆ ಹೇಳ್ತಾರೆ. ಆ ಕಥೆಯೆಲ್ಲ ಕೇಳೋದಕ್ಕೆ ಬಹಳ ಹಿತವಾಗಿರುತ್ತೆ. ನಾವು ಹಾಗೆ ಬದುಕೋಕ್ಕಾಗಲ್ಲ ಅಂತ ಅನಿಸ್ತಾ ಇರುತ್ತೆ. ಆದರೆ ಅಜಾಮಿಳನ ಕಥೆ ನಮ್ಮ ಸ್ವಲ್ಪ ಜೀವನದಲ್ಲಿ ಧೈರ್ಯ ತುಂಬೋ ಕಥೆ. ನಾವು ಇಷ್ಟೆಲ್ಲ ತಪ್ಪು ಮಾಡಿದ್ದೇವೆ, ದೇವರ ಅನುಗ್ರಹ ಮಾಡ್ತಾನೋ ಇಲ್ವೋ, ಇಷ್ಟು ಜೀವನ ಹಾಳು ಮಾಡ್ಕೊಂಡಿದ್ದೇವೆ ಅಂತ ನಾವು ಯಾರು ಜೀವನದಲ್ಲಿ ಭರವಸೆ ಕಳ್ಕೊಂಡಿರ್ತಾರೆ ಅವರಿಗೆ ಜೀವನದಲ್ಲಿ ಭರವಸೆ ತುಂಬುವ ಕಥೆ ಅಜಾಮಿಳನ ಕಥೆ. ನಾವು ಸಾಮಾನ್ಯವಾಗಿ ಮನುಷ್ಯರ ಸ್ವಭಾವ 50 ವರ್ಷ ಹೇಗೇಗೋ ಏನೇನೋ ರೀತಿಯಲ್ಲಿ ಬದುಕಿ ಆಮೇಲೆ ಎಲ್ಲೋ ಪರಿವರ್ತನೆ ಆದರೆ ಜನ ಏನಂತಾರೆ, ಇವಾಗ ಗತ್ತೆ ಎಲ್ಲ ನಮ್ಮ ಜೊತೆಗೆ ಎಲ್ಲ ಕಡೆ ಬರ್ತಾ ಇದ್ರು ಅವರು ಎಲ್ಲ ಗೂಟಾಟಿಗೆ ಅಂತಾರೆ. ಆದರೆ ಭಗವಂತ ಹಾಗಲ್ಲ, 50 ವರ್ಷದ ಮೇಲಾದರೂ ಬದಲಾವಣೆ ಮಾಡ್ಕೊಂಡಲ್ಲ, ಅದಕ್ಕೆ ನಾನು ಬೆಲೆ ಕೊಡ್ತೀನಿ ಹಾಗೆಂದು ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗೆ ಅಜಾಮಿಳ ತನ್ನ 80 ವಯಸ್ಸಿನ ತನಕ ಹಾಳಾಗಿದ್ದರೂ ಕೂಡ ಆಮೇಲೆ ಅವನು ಭಗವಂತನ ತಪಸ್ಸು ಮಾಡಿ ಸಾಧನೆ ಮಾಡ್ಕೊಂಡು ಉದ್ಧಾರ ಆದ. ಅಂಥ ಅಜಾಮಿಳನ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಆನಂತರ ಯಮದೂತರು ಹೋದರು ಯಮದೇವ್ರ ಹತ್ರ, ಸ್ವಾಮಿ ನೀವೇನೋ ಕಳಿಸ್ತೀರಿ ಅಡ್ರೆಸ್ ಕೊಟ್ಟು, ಅಲ್ಲಿ ಹೋದ್ರೆ ನಮ್ಮನ್ನು ಯಾರು ಗದರಿಸಿ ಕಳಿಸ್ತಾರೆ, ಯಾರನ್ನು ಕರ್ಕೊಂಡು ಬರಬೇಕು ಯಾರನ್ನು ಕರ್ಕೊಂಡು ಬರಬಾರ್ದು ಒಂದು ಡೀಟೇಲಾಗಿ ಒಂದು ಲೀಸ್ಟ್ ಹೇಳ್ರಿ ಅಂತಂದರು. ಆಗ ಯಮದೇವರು ಹೇಳಿದರು, ನೋಡಪ್ಪ ನಾನು ಯಮದೇವರಾಗಿ ಈ ಒಂದು ನರಕಕ್ಕೆಲ್ಲ ಒಡೆಯನಾಗಿದ್ದೇನಲ್ಲ, ಈ ಕೆಲಸ ಕೊಟ್ಟದ್ದೇ ವಿಷ್ಣು. ಹಾಗಾಗಿ ವಿಷ್ಣು ಭಕ್ತರು ಯಾರಾದರೂ ತಪ್ಪು ಮಾಡಿದರೆ ಅವರು ನಾಮಸ್ಮರಣೆಯಿಂದ ಪಾರಾಗಿ ಬಿಡ್ತಾರೆ, ಅವ್ರನ್ನ ಕರ್ಕೊಂಡು ಬರಕ್ಕೆ ಹೋಗಬೇಡಿ. ಯಾರ ನಾಲಿಗೆಯಲ್ಲಿ ಒಮ್ಮೆಯೂ ನಾರಾಯಣ ಸ್ಮರಣೆ ಬರಲ್ಲ, ಯಾರ ಶಿರಸ್ಸು ಒಮ್ಮೆಯೂ ಭಗವಂತನಿಗೆ ಬಾಗುವುದಿಲ್ಲ, ಯಾರ ಕೈಗಳು ಒಮ್ಮೆಯೂ ಭಗವಂತನನ್ನು ಮುಟ್ಟಿ ಪೂಜೆ ಮಾಡಲ್ಲ, ಯಾರ ಪಾದಗಳು ಒಮ್ಮೆಯೂ ತೀರ್ಥಕ್ಷೇತ್ರ ಯಾತ್ರೆ ಮಾಡಲ್ಲ, ಯಾರ ಮನಸ್ಸು ಒಮ್ಮೆಯೂ ಭಗವಂತನನ್ನು ನೆನೆಸ್ಕೊಳ್ಳಲ್ಲ, ಅಂಥವರನ್ನು ಅವ್ರು ಏನೇ ಇನ್ಫ್ಲುಯೆನ್ಸ್ ಇದ್ದರೂ ಯೋಚನೆ ಮಾಡದೆ ಕರ್ಕೊಂಡ್ಬನ್ನಿ ನನ್ನಲ್ಲಿಗೆ ಹಾಗೆ ಅಂತ ಯಮದೇವರು ಒಂದು ಲೀಸ್ಟ್ ಹೇಳ್ತಾರೆ. ಇದರಿಂದ ಏನಾಯಿತು ಅಂದರೆ ವಿದ್ಯಾರ್ಥಿಗಳಲ್ಲಿ 2-3 ತರಹ ಇರ್ತಾರೆ. ಕೆಲವರು ಕ್ವಶನ್ ಪೇಪರ್ ಔಟ್ ಆದರೆ ಮಾತ್ರ ಪಾಸ್ ಆಗ್ಬೋದು ಅಂತ ಇರ್ತಾರೆ. ಇನ್ನು ಕೆಲವರು ಕ್ವಶನ್ ಪೇಪರ್ ಔಟ್ ಆದರೂ ಪಾಸ್ ಆಗಲ್ಲ. ಇನ್ನು ಕೆಲವರು ಕ್ವಶನ್ ಪೇಪರ್ ಔಟ್ ಆಗದೆ ಹೋದರೂ ಪಾಸ್ ಆಗ್ತಾರೆ. ಈ 3 ಕ್ಯಾಟಗರಿ ಇರುತ್ತೆ. ನಾವು ಮೊದಲನೇ ಕ್ಯಾಟಗರಿ ಅಂತೂ ಅಲ್ಲ, ಕ್ವಶನ್ ಪೇಪರ್ ಔಟ್ ಆಗದೇ ಪಾಸ್ ಆಗೋ ಕ್ಯಾಟಗರಿ ಅಲ್ಲ. ಕಡೆ ಪಕ್ಷ ಕ್ವಶನ್ ಪೇಪರ್ ಔಟ್ ಆದಮೇಲಾದರೂ ನಾವು ಆನ್ಸರ್ ಪ್ರಿಪೇರ್ ಮಾಡ್ಕೋಬೇಕು. ಹಾಗಾಗಿ ಅಧಿಕೃತವಾಗಿ ವೇದವ್ಯಾಸ ದೇವರು ಪುರಾಣಗಳಲ್ಲಿ ಯಮದೇವರು ನಾಳೆ ಏನು ಪ್ರಶ್ನೆ ಕೇಳ್ತಾರೆ ಅಂತ ಕ್ವಶನ್ ಪೇಪರ್ ಔಟ್ ಮಾಡಿದ್ದಾರೆ. ಅವರು ಅಧಿಕೃತವಾಗಿ ಔಟ್ ಮಾಡಿದ ಮೇಲೂ ನಾವು ಆನ್ಸರ್ ಪ್ರಿಪೇರ್ ಮಾಡ್ಕೊಳ್ಳದೆ ಹೋದರೆ ನಮ್ಮಂಥ ಮೂರ್ಖರು ಇನ್ನೊಬ್ಬರಿಲ್ಲ ಅಂತ ಆಗುತ್ತೆ. ಹಾಗಾಗಿ ಅಂಥ ಒಂದು ವಿಚಾರವನ್ನು ಬಹಳ ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಆ ಪ್ರಚೇತಸನ ಮಗನಾಗಿ ದಕ್ಷ ಪ್ರಜಾಪತಿ ಹುಡ್ತಾರೆ. ದಕ್ಷ ಪ್ರಜಾಪತಿಗೆ ಅಸಿಕ್ನಿ ಎಂಬ ಹೆಣ್ಣಿನ ಜೊತೆಯಲ್ಲಿ ವಿವಾಹವಾಗುತ್ತೆ, ತಪಸ್ಸು ಮಾಡ್ತಾರೆ. ಆ ಹಂಸರೂಪಿಯಾದ ಭಗವಂತ ತಪಸ್ಸಿಗೆ ಮೆಚ್ಚಿ ಪ್ರಾದುರ್ಭಾವ ಆಗಿ ಅನುಗ್ರಹ ಮಾಡ್ತಾನೆ. ಆ ದಕ್ಷ ಪ್ರಜಾಪತಿಗೆ ಸೃಷ್ಟಿ ಕಾರ್ಯವನ್ನು ದಕ್ಷ ಪ್ರಜಾಪತಿ ಅನೇಕ ಬಾರಿ ಹುಡ್ತಾನೆ, ಒಂದೊಂದು ಸಂದರ್ಭ ಒಂದೊಂದು ರೀತಿ ಹುಟ್ಟಿರ್ತಾನೆ. ಅವನಿಗೆ ಸೃಷ್ಟಿ ಕಾರ್ಯ ಮಾಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವನಿಗೆ 10,000 ಗಂಡು ಮಕ್ಕಳಾಗ್ತಾರೆ. ಎಲ್ಲರಿಗೂ ಹರಿಯೇಶ್ವ ಅಂತ ಹೆಸರು. ನೀವೆಲ್ಲ ಹೋಗಿ ತಪಸ್ಸು ಮಾಡಿ ಸಾಧನೆ ಮಾಡಿಕೊಂಡು ಸೃಷ್ಟಿ ಮಾಡಿ ಬನ್ನಿ ಅಂತ ತಪಸ್ಸಿಗೆ ಕಳಿಸ್ದ. ಅವರಿಗೆಲ್ಲ ನಾರದರು ಎದುರಾದರು. ನಾರದರು ಹೇಳ್ತಾರೆ, ಏನು ಮಾಡಕ್ಕೆ ಹೊರಟಿದ್ದೀರಿ ನೀವು ಅಂತ ಅಂದರು. ನಾವು ಸೃಷ್ಟಿ ಮಾಡ್ತೇವೆ ಅಂತ ಹೀಗೆ ಹೇಳಿದರು. ಇವರ ಕರ್ತವ್ಯ ಸೃಷ್ಟಿ ಅಲ್ಲ, ಇವರ ಸಾಧನೆ ಅವರಿಗೆ ಗೊತ್ತಿರಲಿಲ್ಲ. ಅದಕ್ಕೆ ಅವರಿಗೆಲ್ಲ ಹೇಳಿದ ನಾರದರು ಹೇಳಿದ್ರು, ನಾನು ಪ್ರಶ್ನೆ ಕೇಳ್ತೇನೆ, ಈ ಪ್ರಶ್ನೆ ನೀವು ಉತ್ತರ ಕೊಟ್ಟರೆ ನೀವು ಮಾಡೋ ಕೆಲಸ ಮುಂದುವರಿಸಿ ಪರವಾಗಿಲ್ಲ. ಏನು ಅಂದರೆ, ಒಬ್ಬನೇ ಒಬ್ಬ ರಾಜ ಇರತಕ್ಕಂಥ ಒಂದು ರಾಜ್ಯ ಇದೆ, ಅದು ಯಾವುದು? 25 ಅಂತಸ್ತಿನ ಒಂದು ಬಂಗಲೆ ಇದೆ, ಅದು ಯಾವುದು? 2 ತೀರಗಳನ್ನು ಕೊಚ್ಚಿಕೊಂಡು ಹೋಗುವಂತಹ ಒಂದು ನದಿ ಪ್ರವಾಹ ಇದೆ, ಅದು ಯಾವುದು ಗೊತ್ತಾ? ಹೋದವರು ಹಿಂದಿರುಗಿ ಬರದೇ ಇರತಕ್ಕಂಥ ಒಂದು ಅದ್ಭುತವಾದ ಬಿಲ ಇದೆ, ಇದು ಯಾವುದು ಗೊತ್ತಾ? ಇದೆಲ್ಲ ನೀವು ತಿಳ್ಕೊಂಡಿದ್ರೆ ಆಮೇಲೆ ನೀವು ಸಾಧನೆ ಮಾಡಬೇಕು. ಹಾಗೆ ನಮಗೇನು ಅರ್ಥವೇ ಆಗ್ತಾ ಇಲ್ಲ ಅಂತ ಅಂದರು. ಆಗ ನಾರದರು ಹೇಳಿದರು, ಒಬ್ಬನೇ ಒಬ್ಬ ರಾಜ ಇರತಕ್ಕಂತಹ ರಾಜ್ಯ ಅಂದರೆ ಈ ಪ್ರಪಂಚ, ಇದಕ್ಕೆ ಒಬ್ಬನೇ ರಾಜ ಭಗವಂತ. ಹೋದವರು ಹಿಂತಿರುಗಿ ಬರದೇ ಇರತಕ್ಕ ಬಿಲ ಅಂದರೆ ಆ ಭಗವಂತನ ಲೋಕ. 2 ತೀರಗಳನ್ನು ಕೊಚ್ಚಿಕೊಂಡು ಹೋಗುವ ನದಿ ಪ್ರವಾಹ ಅಂತಂದರೆ ಆ ಭಗವಂತನ ಇಚ್ಛಾಶಕ್ತಿ, ಅದು ಸೃಷ್ಟಿ ಲಯ ಎರಡನ್ನೂ ಮಾಡ್ಕೊಂಡು ಹೋಗುತ್ತೆ. ಅನಂತರದಲ್ಲಿ 25 ಅಂತಸ್ತಿನ ಬಂಗಲೆ ಅಂತಂದರೆ 25 ತತ್ವಗಳು, ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಹೀಗೆ ಇದೆಲ್ಲ ಸೇರಿ ಒಂದು 24 ಅಂತಾರೆ, ಕೆಲವು ಕಡೆ 25 ಅಂತಾರೆ. ಇದೇ 25 ತತ್ವಗಳು. ಆ 25 ತತ್ವಗಳಿಂದಲೇ ಈ ಬ್ರಹ್ಮಾಂಡದ ರಚನೆ ಎಲ್ಲ ಆಗಿರೋದು. ಇದರ ಅಂತ್ಯ ಆದಿ ಗೊತ್ತಿಲ್ಲ ನಿಮಗೆ. ನೀವು ಏನು ಸೃಷ್ಟಿ ಮಾಡ್ತೀರಿ, ನೀವು ವೈರಾಗ್ಯದ ಹಾದಿ ಹಿಡ್ಕೊಂಡು ತಪಸ್ಸು ಮಾಡಿ ಹೋಗ್ರಿ ಅಂತ ಕಳಿಸ್ತಾರೆ. ಹೋದ 10,000 ಗಂಡು ಮಕ್ಕಳು ಒಬ್ಬರು ವಾಪಸ್ ಬರಲ್ಲ. ಕೊನೆಗೆ 1,000 ಗಂಡು ಮಕ್ಕಳು ಪಡ್ತಾನೆ. ಅವರಿಗೆಲ್ಲ ಶಬಲಾಶ್ವರು ಅಂತ ಹೆಸರು. ನೀವು ಹೋಗಿ ನಿಮ್ಮ ಅಣ್ಣಂದರನ್ನು ಹುಡ್ಕೊಂಡು ಬನ್ನಿ, ನೀವು ತಪಸ್ಸು ಮಾಡಿ ಸಿದ್ಧಿ ಪಡ್ಕೊಂಡು ಸೃಷ್ಟಿ ಮಾಡಬೇಕು ಅಂತ ದಕ್ಷ ಪ್ರಜಾಪತಿ ಹೇಳ್ದ. ಅವ್ರಿಗೂ ನಾರದರು ಭೇಟಿಯಾಗಿ ಅವ್ರಿಗೂ ವೈರಾಗ್ಯದ ಉಪದೇಶ ಹಚ್ಚಿ ಅವ್ರನ್ನ ಬೇರೆ ದಾರಿಗೆ ಕಳಿಸಿದರು.
ಆಗ ದಕ್ಷ ಪ್ರಜಾಪತಿಗೆ ಸಿಟ್ಟು ಬಂತು. ಸಂಸಾರ ಕಟ್ಟಿಕೊಂಡು ಸಂಸಾರದ ಸುಖ ದುಃಖಗಳನ್ನು ಅನುಭವಿಸಿದ ಮೇಲೆ ವೈರಾಗ್ಯ ಬರಬೇಕು. ಅವರಿನ್ನೂ ಎಳಸುಗಳು, ಅವ್ರಿಗೇನು ಸಂಸಾರ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಅವರು ಹೋಗಿ ನೀವು ವೈರಾಗ್ಯದ ಮಾರ್ಗ ಹಚ್ಚಿದ್ದೀರಿ ನೀವು. ನನಗೆ 11,000 ಗಂಡು ಮಕ್ಕಳಾದರೂ ನನ್ನ ಕೈಗೆ ಒಬ್ಬರು ದಕ್ಕಿಲ್ಲ, ಎಲ್ಲರೂ ಕೈ ಬಿಟ್ಟು ಹೊಡೋದ್ರು ಅಂಥೇಳಿ ಸಿಟ್ಟುಕೊಂಡು ದಕ್ಷ ಪ್ರಜಾಪತಿ ನೀವು ತ್ರಿಲೋಕ ಸಂಚಾರಗಳಾಗ್ರಿ ಅಂತ ಶಾಪ ಕೊಟ್ಟ ನಾರದರಿಗೆ. ನಾರದ ಅಂದರೆ ಇದು ದೇವರು ಕೊಟ್ಟಿರೋ ಕೆಲಸ, ಅದನ್ನೇ ನೀನು ಶಾಪ ಅಂತ ಕೊಟ್ಟಿದ್ದಿ. ನನಗೆ ಯಾರ್ಯಾರ ಸಾಧನೆಯನ್ನು ಏನೇನು ಅಂತ ನಿನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಅವರ ಸಾಧನೆ ಮಾಡಲು ಅವ್ರನ್ನ ಪ್ರೇರಣೆ ಮಾಡಿದ್ದೇನೆ ಅಂತ ನಾರದರು ಅಂತಾರೆ. ಕೊನೆಗೆ ಯೋಚನೆ ಮಾಡಿ ಗಂಡು ಮಕ್ಕಳ ಸಹವಾಸ ಬೇಡ, ಹೆಣ್ಣು ಮಕ್ಕಳನ್ನು ಪಡಿತೇನೆ ಅಂತ ಹೇಳಿ 60 ಜನ ಹೆಣ್ಮಕ್ಳನ್ನು ದಕ್ಷ ಪ್ರಜಾಪತಿ ಪಡೆದ. 60 ಜನ ಹೆಣ್ಮಕ್ಳನ್ನು ಪಡೆದರೆ 60 ಜನ ಅಳಿಯಂದ್ರೆ ನಿಭಾಯಿಸೋದು ಹೇಗೆ? ಆದರೆ ಆ ಕಾಲ ಬಹಳ ಸೊಗಸಾಗಿತ್ತು. ದಕ್ಷ ಪ್ರಜಾಪತಿ 60 ಜನ ಅಳಿಯಂದ್ರನ್ನು ಸಂಪಾದನೆ ಮಾಡಲಿಲ್ಲ. 27 ಜನ ಹೆಣ್ಮಕ್ಳನ್ನು ಚಂದ್ರನಿಗೆ ಕೊಟ್ಟು ಮದುವೆ ಮಾಡ್ದ. 13 ಜನ ಹೆಣ್ಮಕ್ಳನ್ನ ಕೊಟ್ಟು ಕಶ್ಯಪರಿಗೆ ಮದುವೆ ಮಾಡ್ದ. ಈಗ ಮೊತ್ತವಾಗಿ ಕನ್ಯಾದಾನ ಮಾಡ್ದ ಅಂತ ಅಳಿಯಂದರು ಸಿಕ್ಕಿದ್ರು. ಹಾಗಾಗಿ ಆ 27 ನಕ್ಷತ್ರಗಳೇ ದಕ್ಷ ಪ್ರಜಾಪತಿಯ 27 ಮಕ್ಕಳು, ಹೆಣ್ಮಕ್ಕಳು. ಈಗ ಕೆಲವರಿಗೆ 4 ಜನ ಹೆಣ್ಮಕ್ಳು, ಕೆಲವರಿಗೆ 2 ಹೆಣ್ಮಕ್ಳು, ಹೀಗೆಲ್ಲ ಕೊಟ್ಟು ಅವರೇ ಆ ಹೆಣ್ಮಕ್ಕಳಿಂದ ಮತ್ತೆ ವಿಸ್ತಾರವಾಗಿ ಸೃಷ್ಟಿ ಕಾರ್ಯ ಮುಂದುವರಿಯಿತು ಹಾಗೆ ಅಂತ ತಿಳಿಸ್ತಾ ಇದ್ದಾರೆ. ಅನಂತರ ಒಮ್ಮೆ ಇಂದ್ರದೇವರು ತಮ್ಮ ದೇವಲೋಕದ ಸಭೆಯಲ್ಲಿ ಕೂತಿದ್ದಾರೆ. ಅಲ್ಲಿಗೆ ಬೃಹಸ್ಪತ್ಯಾಚಾರ್ಯರು ಬಂದಿದ್ದಾರೆ. ದೇವಗುರುಗಳು ಬೃಹಸ್ಪತ್ಯಾಚಾರ್ಯರು. ಬೃಹಸ್ಪತ್ಯಾಚಾರ್ಯರು ಬಂದ ಕೂಡಲೇ ಗುರುಗಳಿಗೆ ಎದ್ದು ನಿಂತು ಗೌರವ ಕೊಡಬೇಕಾದದ್ದು ಇಂದ್ರನ ಧರ್ಮ. ಆದರೆ ಇಂದ್ರ ಸ್ವಲ್ಪ ಅಧಿಕಾರದ ಮದದಿಂದ ಎದ್ದು ನಿಂತು ಬೃಹಸ್ಪತ್ಯಾಚಾರ್ಯರಿಗೆ ಗೌರವ ಕೊಡಲಿಲ್ಲ. ಆ ಬೃಹಸ್ಪತ್ಯಾಚಾರ್ಯರಿಗೆ ಇಂದ್ರ ಅಗೌರವ ತೋರಿಸಿದ್ದು ನೋಡಿ ಮನಸ್ಸಿಗೆ ಅಸಮಾಧಾನ ಆಗಿ ಅವರು ಅದೃಶ್ಯರಾಗ್ಬಿಟ್ರು. ಆಗ ಯಾವಾಗ ಗುರುಗಳ ಅನುಗ್ರಹ ತಪ್ಪಿತೋ ದೇವತೆಗಳಿಗೆ, ದೈತ್ಯರು ದೇವತೆಗಳ ಮೇಲೆ ಆಕ್ರಮಣ ಮಾಡಿ ಅವರನ್ನು ಪರಾಜಯಗೊಳಿಸಿದರು. ಆಗ ಬ್ರಹ್ಮದೇವರ ಹತ್ರ ಹೋದರು, ಸ್ವಾಮಿ ನಾವೆಲ್ಲ ಪರಾಜಿತರಾಗಿದ್ದೇವೆ. ಹೌದು, ಗುರು ಅನುಗ್ರಹ ಇರಬೇಕು, ಗೆಲ್ಲಬೇಕಾದ್ರೆ ಗುರು ಅನುಗ್ರಹವನ್ನು ಕಳ್ಕೊಂಡು ನೀವು ಗುರುಗಳ ಮನಸ್ಸಿಗೆ ನೋವುಂಟು ಮಾಡಿದ್ದೀರಿ. ಅದರಿಂದ ತಾತ್ಕಾಲಿಕವಾಗಿ ಒಬ್ಬ ಹಂಗಾಮಿ ಗುರುಗಳನ್ನು ನೀವು ಸಂಪಾದನೆ ಮಾಡಬೇಕು, ಇಲ್ಲದೆ ಹೋದರೆ ನೀವು ಪರಾಭವಗೊಳ್ತೀರಿ ಎಂದು ಬ್ರಹ್ಮದೇವರನ್ನು ಯಾರನ್ನು ಕರ್ಕೋಬೇಕು? ತ್ವಷ್ಟೃ ಪ್ರಜಾಪತಿಗಳು ಮಗ ವಿಶ್ವರೂಪಾಚಾರ್ಯರು ಅಂತಿದ್ದಾರೆ, ಅವರನ್ನು ನಿಮ್ಮ ತಾತ್ಕಾಲಿಕ ಕುಲಪುರೋಹಿತರನ್ನಾಗಿ ಕರ್ಕೊಳ್ಳಿ ಹಾಗೆ ಅಂತಂದರು. ವಿಶ್ವರೂಪಾಚಾರ್ಯರು ಕಾಡಿನಲ್ಲಿ ಒಂದು ಪರ್ಣಕುಟೀರ ಕಟ್ಕೊಂಡು ವಾಸ ಮಾಡ್ತಾ ಇದ್ದಂಥವ್ರು. ಅವರಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲ ದೇವತೆಗಳು ಹೋದರು. ಆ ಎಲ್ಲ ಬ್ರಹ್ಮದೇವರು ಒಂದು ಮಾತು ಹೇಳಿದರು, ವಿಶ್ವರೂಪಾಚಾರ್ಯರನ್ನು ನಿಮ್ಮ ಪುರೋಹಿತರನ್ನಾಗಿ ಮಾಡಿಕೊಳ್ಳಿ, ಅವ್ರು ಏನೇ ಮಾಡಿದ್ರು ತಕರಾರು ಮಾಡಿದ್ರೆ ಸುಮ್ಮನೆ ಇರಿ ಅಂತ ಒಂದು ಮಾತು ಸೇರಿಸಿದ್ರು. ವಿಶ್ವರೂಪಾಚಾರ್ಯರ ಬಳಿಗೆ ಬಂದರು. ವಿಶ್ವರೂಪಾಚಾರ್ಯರಿಗೆ ಹೇಳಿದರು, ನೀವು ನಮಗೆ ಪುರೋಹಿತರಾಗಿ ಬರಬೇಕು ಅಂದರು. ವಿಶ್ವರೂಪಾಚಾರ್ಯ ಹೇಳಿದರು, ನನಗೆ ಪೌರೋಹಿತ್ಯದ ಸಂಪಾದನೆ ಅದರ ಆಕರ್ಷಣೆ ಯಾವುದೂ ಇಲ್ಲ, ನಾನು ಪೌರೋಹಿತ್ಯ ಒಪ್ಕೊಳ್ಳಲ್ಲ ಹಾಗೆ ಅಂತಂದರು. ಅಲ್ಲ, ನಮಗೆ ನಿಮ್ಮನ್ನೇ ಕುಲಪುರೋಹಿತರಾಗಿ ಸ್ವೀಕಾರ ಮಾಡಿ ಅಂತ ಬ್ರಹ್ಮದೇವರು ಹೇಳಿದ್ದಾರೆ. ನಾನು ಮನಸ್ಸಿನಿಂದ ಸಂಪತ್ತಿನ ಆಸೆಗೆ ಒಳಗಾಗಿ ನಿಮ್ಮ ಪೌರೋಹಿತ್ಯ ಒಪ್ಕೊಳ್ತಾ ಇಲ್ಲ. ನೀವೆಲ್ಲ ದೇವತೆಗಳು, ನಮಗೆ ತಂದೆ ಸ್ಥಾನದಲ್ಲಿರೋರು, ತಂದೆ ಹೇಳಿದ ಮಾತನ್ನು ಮಕ್ಕಳು ಕೇಳಬೇಕು. ಅದಕ್ಕೋಸ್ಕರ ನಿಮ್ಮ ಮೇಲಿನ ಗೌರವದಿಂದ ನಾನು ನಿಮ್ಮ ಪುರೋಹಿತನಾಗ್ತೇನೆ, ನಾನು ಏನು ಮಾಡಿದ್ರು ಸುಮ್ಮನೆ ಇರಬೇಕು ಅಂತ ಅವರು ಒಂದು ಸೇರಿಸಿದ ವಾಕ್ಯ. ಸರಿ, ಕೊನೆಯಲ್ಲಿ ವಿಶ್ವರೂಪಾಚಾರ್ಯರು ಇಂದ್ರನಿಗೆ ನಾರಾಯಣ ವರ್ಮ ಅನ್ನುವ ಸ್ತೋತ್ರವನ್ನು ಉಪದೇಶ ಮಾಡಿದ್ರು. ಈ ವರ್ಮ ಅಂದರೆ ಕವಚ ಅಂತ ಅರ್ಥ. ನಾರಾಯಣ ವರ್ಮ ಅಂದರೆ ಭಗವಂತನ ಬೇರೆ ಬೇರೆ ರೂಪಗಳು, ಭಗವಂತನ ಆಯುಧಗಳು, ಭಗವಂತನ ವಾಹನ, ಇದೆಲ್ಲ ನಮ್ಮನ್ನು ಬೇರೆ ಬೇರೆ ಸ್ಥಿತಿಗತಿಯಲ್ಲಿ ರಕ್ಷಣೆ ಮಾಡಲಿ ಅಂತ ಕೇಳಿಕೊಳ್ತಕ್ಕಂಥ ಒಂದು ಸ್ತೋತ್ರ. ಅಂತಹ ನಾರಾಯಣ ವರ್ಮ ಸ್ತೋತ್ರವನ್ನು ವಿಶ್ವರೂಪಾಚಾರ್ಯರು ದೇವತೆಗಳಿಗೆ ಉಪದೇಶ ಮಾಡಿದ್ರು, ದೇವೇಂದ್ರನಿಗೆ ಉಪದೇಶ ಮಾಡಿದ್ರು. ಆನಂತರ ಆ ನಾರಾಯಣ ವರ್ಮದ ಪ್ರಭಾವದಿಂದ ಇವರು ಬಲಶಾಲಿಗಳಾದರು. ಆದರೆ ವಿಶ್ವರೂಪಾಚಾರ್ಯರು ದೇವತೆಗಳಿಂದ ಯತ್ನ ಮಾಡಿಸುವಾಗ ಅವರು ದೇವತೆಗಳಿಗೂ ಆಹುತಿ ಹಾಕ್ತಾ ಇದ್ರು, ಪರೋಕ್ಷವಾಗಿ ದೈತ್ಯರಿಗೂ ಆಹುತಿ ಹಾಕ್ತಾ ಇದ್ರು. ಆಡಳಿತ ಪಕ್ಷದವರು ವಿರೋಧ ಪಕ್ಷದ ಜೊತೆ ಕೈ ಸೇರಿಸ್ಯಾರೆ ಅಂತಂದರೆ ಯಾರು ತಾನು ಸುಮ್ಮನೆ ಇರ್ತಾರೆ? ದೇವೇಂದ್ರ ಸಿಟ್ಟು ಬಂದು ವಿಶ್ವರೂಪಾಚಾರ್ಯರ ಶಿರಚ್ಛೇದ ಮಾಡಿದ. ಆ ವಿಶ್ವರೂಪಾಚಾರ್ಯರು ಬ್ರಾಹ್ಮಣರು, ಅವರನ್ನು ಕೊಂದದ್ದರಿಂದ ಇವನಿಗೆ ಬ್ರಹ್ಮಹತ್ಯೆ ಬಂತು. ಆ ಬ್ರಹ್ಮಹತ್ಯೆಯನ್ನು ಕಳ್ಕೊಳ್ಬೇಕು ಅಂತ 1 ವರ್ಷ ಎಲ್ಲ ಕಡೆ ಓಡಾಡಿದ್ರು ಕೂಡ ಯಾರು ಆ ಬ್ರಹ್ಮಹತ್ಯೆ ಕಳ್ಕೊಳ್ಳೋಕ್ಕಾಗಲಿಲ್ಲ ಎಲ್ಲೂ ಕೂಡ. ಕೊನೆಗೆ ಆ ಬ್ರಹ್ಮಹತ್ಯೆಯನ್ನು 4 ಜನರಿಗೆ ಹಂಚಿದ. 1 ಭೂಮಿ, 1 ಮರ, 1 ನೀರು, 1 ಹೆಣ್ಣು, 4 ಜನರಿಗೆ ಹಂಚಿದ. ಇವನು ಮಾಡಿರೋ ಬ್ರಹ್ಮಹತ್ಯೆ ಅವರೇ ಹಂಚ್ಕೋತಾರೆ. ಅದಕ್ಕೆ ಅವ್ರವ್ರಿಗೆ ಏನೇನು ಬೇಕೋ ಆ ವರವನ್ನು ಕೇಳಿ ಪಡೆದು ಅವರು ಒಂದೊಂದು ಪಾಲು ತೊಗೊಂಡ್ರು. ವೃಕ್ಷ ಎಷ್ಟು ಕತ್ತರಿಸಿದ್ರು ನಾವು ಮತ್ತೆ ಚಿಗುರಬೇಕು ಅಂತ ಒಂದು ವರವನ್ನು ಕೇಳಿ 1 ಪಾಲಿನ ಬ್ರಹ್ಮಹತ್ಯೆಯನ್ನು ಸ್ವೀಕಾರ ಮಾಡಿದ್ರು. ಅದೇ ಮರದಲ್ಲಿ ಬರುವಂತಹ ಗೋಂದು, ಆ ಬ್ರಹ್ಮಹತ್ಯೆ 1 ಭಾಗ, ಅದಕ್ಕೆ ಗೋಂದನ್ನು ಮೈಲಿಗೆ ಅಂತ ಕರೀತಾರೆ. ಅನಂತರದಲ್ಲಿ ನೀರು, ಎಷ್ಟೇ ತಮಗೆ ನೀರು ತೆಗೆದ್ರು ಆ ಗ್ಯಾಪ್ ಮತ್ತೆ ಮುಚ್ಕೊಂಡ್ಬಿಡ್ಬೇಕು ಹಾಗೆ ಅಂತ ನೀರು ವರ ಕೇಳಿದ್ರು. ನೀರು ಅಂದರೆ ನೀರಿನ ದೇವತೆಗಳು ಅಂತ ಅರ್ಥ.
ಅವರು ಒಂದು ಪಾಲು ತೊಗೊಂಡ್ರು. ಅದೇ ನೀರಿನಲ್ಲಿ ಬರುವ ನೊರೆ, ಅದಕ್ಕೆ ನೊರೆ ಅನ್ನೋದು ಮೈಲಿಗೆ. ನೊರೆಯಾಗಿ ಟಿ ವಿ ತೋರಿಸ್ತಾ ಇರ್ತಾರೆ, ಅದನ್ನೆಲ್ಲ ನಾವು ಕುಡಿಬಾರ್ದು. ನೊರೆ ಬರೋ ನೀರಲ್ಲಿ ಆಚಮನೆ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನೊರೆ ಅನ್ನೋದು ಮೈಲಿಗೆ, ಅದು ಆ ರಜಸ್ವಲಯ, ಇದು ಏನು ಬ್ರಹ್ಮಹತ್ಯೆಯ ಪರಿಣಾಮ. ಅದರಂತೆ ಹೆಣ್ಣು ನಾವು ಬಯಸಿದಾಗಲೆಲ್ಲ ಗಂಡನಿಂದ ಸುಖವನ್ನು ಅನುಭವಿಸಬೇಕು ಅಂತ ಹೊರ ಪಡೆದು ಅವರೊಂದು ಭಾಗ ತಗೊಂಡ್ರು. ಅದೇ 3 ದಿವಸ ರಜಸ್ವಲಯರಾಗೋದು ಅಂತ. ಆ 3 ದಿವಸಗಳಲ್ಲಿ ಅವರು ಅಸ್ಪೃಶ್ಯರಾಗಿರ್ತಾರೆ. ಅನಂತರ ಮತ್ತೊಂದು ಆ ಭಾಗವನ್ನು ಭೂಮಿ ತಗೊಳ್ತು. ಎಷ್ಟೇ ಭೂಮಿ ಹಳ್ಳ ಬಿದ್ದಿದ್ರು ಕಾಲಕ್ರಮವಾಗಿ ಅದು ಮುಚ್ಚಿ ಹೋಗಬೇಕು ಅಂತ ಹೇಳಿ ಹೊರ ಪಡ್ಕೊಂಡ್ರು. ಆ ಮರದಲ್ಲಿ ಮಣ್ಣಿನಲ್ಲಿ ಏನು ಜೌಳು ಭೂಮಿ ಅಂತೇವೆ, ಅದೇ ಬ್ರಹ್ಮಹತ್ಯೆ ಪರಿಣಾಮ ಹಾಗೆ ಅಂತಂತಾರೆ. ಹೀಗೆ ಬ್ರಹ್ಮಹತ್ಯೆಯನ್ನು ದೇವೇಂದ್ರ ಕಳ್ಕೊಂಡ್ರು. ಆಮೇಲೆ ವಿಶ್ವರೂಪಾಚಾರ್ಯರನ್ನು ಕೊಂದದ್ರಿಂದ ಅವರ ತಂದೆ ತೊಟ್ಟರು ಪ್ರಜಾಪತಿಗಳಿಗೆ ಸಿಟ್ಟು ಬಂತು. ಇವರಾಗೇ ಆಶ್ರಮಕ್ಕೆ ಬಂದು ನಮ್ಮ ಪುರೋಹಿತರಾಗಬೇಕು ಅಂತ ಕರ್ಕೊಂಡು ಹೋಗಿ ಕೊಂದು ಹಾಕಿದ್ದಾರೆ ನನ್ನ ಮಗನನ್ನು. ಅದಕ್ಕೆ ಇಂದ್ರನನ್ನು ಕೊಲ್ಲತಕ್ಕಂತಹ ಮಗ ಹುಟ್ಟಬೇಕು ಅಂತ ಹೇಳಿ ಅವರು ಯತ್ನ ಮಾಡಿದ್ರು. ಆದರೆ ಯಜ್ಞದಲ್ಲಿ ಒಂದು ಕ್ರಮ ಇರುತ್ತೆ, ಏನಂದರೆ ಇವರ ಅಪೇಕ್ಷೆಗೆ ಅನುಗುಣವಾಗಿ ಆ ಮಂತ್ರದ ಸ್ವರಗಳನ್ನು ಬದಲಾಯಿಸಿಕೊಂಡು ಹೇಳಬೇಕು ಅಂತ ಒಂದು ಕ್ರಮ. ಆದರೆ ಇವರು ಆ ಕೋಪಾವೇಶದಲ್ಲಿ ಅವರು ಹೇಳಿದ ಮಂತ್ರದ ಸ್ವರ ಬದಲಾವಣೆ ಮಾಡಿಕೊಳ್ಳಿಲ್ಲ, ಇದ್ದ ಸ್ವರದಲ್ಲೇ ಮಂತ್ರವನ್ನು ಹೇಳಿದರು. ಅದರಿಂದ ಏನಾಯಿತು ಅಂದರೆ ಇಂದ್ರನನ್ನು ಕೊಲ್ಲುವ ಮಗ ಬೇಕು ಅಂತ ಇವರ ಅಪೇಕ್ಷೆ, ಇವರು ಹೇಳಿದ ಮಂತ್ರಕ್ಕೆ ಇಂದ್ರನಿಂದ ಸಾಯುವ ಮಗ ಬೇಕು ಅಂತ ಅರ್ಥ ಆಯಿತು. ಇನ್ನು ನಾವು ಹೇಳೋ ವೇದ ಮಂತ್ರಗಳು ಯಥಾತತ್ವ ಹೇಳಿದ್ರೆ ಇನ್ನೇನೇನು ಅರ್ಥಗಳಾಗುತ್ತೋ ಯೋಚನೆ ಮಾಡಿರಿ. ಹಾಗೆ ಆ ವೇದ ಮಂತ್ರಗಳ ಸ್ವರವನ್ನು ಬದಲಾವಣೆ ಮಾಡಿಕೊಳ್ಳದೆ ಮಾಡಿದ್ದರಿಂದ ವೃತ್ರಾಸುರ ಅಂದರೆ ಬಹಳ ದೊಡ್ಡ ಅಸುರ ಹುಟ್ಟಿದ. ಅವನು ಏಕ್ದಮ್ ಭೂಮಿಯಿಂದ ಆಕಾಶದವರೆಗೆ ಬೆಳೆದ. ಆ ವೃತ್ರಾಸುರನನ್ನು ಯಾರು ಎದುರಿಸಲಿಕ್ಕೆ ಆಗಲಿಲ್ಲ. ದೇವತೆಗಳೆಲ್ಲ ದಿಕ್ಕಾಪಾಲಾಗಿ ಓಡುವ ಸಂದರ್ಭ ಬಂತು. ಆ ವೃತ್ರಾಸುರನನ್ನು ಯಾವಾಗ ಅವನು ಆಕ್ರಮಣ ಮಾಡಿಕೊಂಡು ಬಂದ, ಆಗ ದೇವತೆಗಳೆಲ್ಲ ಓಡಿ ಹೋಗಿ ಕೇಳ್ತಾ ಇದ್ದಾರೆ, ಆ ವೃತ್ರಾಸುರನನ್ನು ನಮಗೆ ಎದುರಿಸಲಿಕ್ಕೆ ಆಗ್ತಾರೆ, ಏನು ಮಾಡಬೇಕು? ಅದಕ್ಕೆ ಹೇಳಿದ್ರು, ದದೀಚಿ ಮಹರ್ಷಿಗಳು ಅಂತಿದ್ದಾರೆ, ಅವರು ನಾರಾಯಣ ವರ್ಮವನ್ನು ಜಪ ಮಾಡಿ ಅದರ ಸಿದ್ಧಿ ಅವರ ಅಸ್ಥಿಗತವಾಗಿದೆ. ಅವರ ಅಸ್ಥಿಯನ್ನು ತೆಗೆದುಕೊಂಡು ಅದರಿಂದ ವಜ್ರಾಯುಧ ನಿರ್ಮಾಣ ಮಾಡಿ ಆ ವಜ್ರಾಯುಧದಿಂದಲೇ ಅವರ ಸಾವು. ಬೇರೆ ರೀತಿಯಿಂದ ವೃತ್ರಾಸುರನ ಸಾವು ಆಗಲ್ಲ ಹಾಗೆ ಅಂತ ಇದ್ದಾರೆ. ಹಾಗಾದರೆ ದದೀಚಿ ಋಷಿಗಳ ಆಶ್ರಮಕ್ಕೆ ಹೋದರೆ ಎಲ್ಲ ದೇವತೆಗಳು ಕೂಡ, ದದೀಚಿ ಋಷಿಗಳು ಏನು ಸಮಾಚಾರ, ಇಷ್ಟು ಜನ ದೇವತೆಗಳು ಕರೆಯದೆ ಬಂದಿದ್ದೀರಿ ಅಂತ ಕೇಳಿದ್ರು. ಅವರಂದರೆ ಏನಿಲ್ಲ ಗುರುಗಳೇ, ನೀವು ಸ್ವಲ್ಪ ಸಾಯಬೇಕು ಅಂತ ಕೇಳ್ಕೊಂಡ್ರು. ಇಂಥ ಶಿಶುಗಳು ಇರ್ತಾರೆ ಅಂತ. ಯಾಕೆ ಅಂತಂದರೆ, ಇಲ್ಲ, ನಿಮ್ಮ ಅಸ್ಥಿಯಿಂದಲೇ ವಜ್ರಾಯುಧ ನಿರ್ಮಾಣ ಮಾಡಿ ವೃತ್ರಾಸುರನ ಸಂಹಾರ ಮಾಡಬೇಕಾಗಿದೆ, ಆದ್ದರಿಂದ ನಿಮ್ಮ ಅಸ್ಥಿಗಳು ನಮಗೆ ಬೇಕಾಗಿದೆ. ಅವರಂದರು, ಅಷ್ಟು ಸುಲಭನ ಸಾಯೋದು ಅಂದರೆ, ಮನುಷ್ಯ ಎಲ್ಲರನ್ನೂ ಪ್ರೀತಿ ಮಾಡೋದು ತನ್ನ ದೇಹ ಸುಖಕ್ಕೋಸ್ಕರ. ಅಂಥ ದೇಹವನ್ನೇ ಬಿಡಬೇಕು ಅಂದರೆ ಅದು ಹೇಗೆ ಬಿಡೋಕ್ಕೆ ಸಾಧ್ಯ? ಹಾಗೆ ಅಂತ ದದೀಚಿಗಳು ಹೇಳ್ತಾರೆ. ನಾವೆಲ್ಲ ಹುಡುಗರಿದಾಗ ಒಂದು ಕಥೆ ಇತ್ತು. ಒಂದು ರಾಮ ಭಜನಾ ಮಂದಿರ, ಆ ಭಜನಾ ಮಂದಿರದಲ್ಲಿ ಎಲ್ಲ ಭಜನೆ ಮಾಡ್ಕೊಂಡು ಎಲ್ಲ ಹೋದ ಮೇಲೆ ಆ ಭಜನೆಗೆ ಉಪಯೋಗಿಸಿದ ಮೃದಂಗ ಅದನ್ನು ಒರಳಿನ ಪಕ್ಕ ಇಟ್ಬಿಟ್ಟು ಹೋಗಿದ್ದರು. ಎಲ್ಲರೂ ಹೋದ್ಮೇಲೆ ಆ ಒರಳು ಮೃದಂಗದ ಹತ್ರ ತನ್ನ ಕಷ್ಟ ಹೇಳ್ಕೊಳ್ತು. ಅಲ್ಲ ನೋಡು, ನನ್ನ ತಲೆ ಮೇಲೆ ಹಾಕಿ ಉಪ್ಪು ಖಾರ ಎಲ್ಲ ಹಾಕಿ ಕುಟ್ಟಿ ಕುಡ್ತಾರೆ, ನನ್ನನ್ನು ಯಾರು ನನ್ನ ತಲೆ ಮೇಲೆ ಹಾಕಿ ಕುಟ್ಟಿದವ್ರನ್ನ ಹೊಗಳ್ತಾರೆ ಎಲ್ಲರೂ, ತಿಂದವರು ಮಾಡಿದವರು, ಎಷ್ಟು ನುಣ್ಣಿಗೆ ರುಬ್ಬಿದ್ದೀರಿ, ಎಷ್ಟು ಚೆನ್ನಾಗಿ ಕುಟ್ಟಿದ್ದೀರಿ, ಕುಟ್ಸ್ಕೊಂಡು ನನ್ನ ಯೋಗಕ್ಷೇಮ ಯಾರು ಕೇಳಲ್ಲ, ನನ್ನ ದುಃಖ ಯಾರು ಕೇಳಲ್ಲ, ಜೀವನದಲ್ಲಿ ನನ್ನಂಥ ದುಃಖಿ ಇನ್ನೊಬ್ಬ ಇಲ್ಲ ಹಾಗೆ ಅಂತ ಒರಳು ಮೃದಂಗದ ಹತ್ರ ಹೇಳ್ಕೊಳ್ತು. ಅದಕ್ಕೆ ಮೃದಂಗ ಹೇಳ್ತು, ನಿಂದೇನು ಮಹಾ ದುಃಖ, ನನಗೆ 2 ಕಡೆ ಬಡಿತಾರೆ, ಬಡದವ್ರಿಗೆ ಸಾಲ ಹಾಕಿ ಸಂಭಾವನೆ ಮಾಡಿ ಗೌರವ ಕೊಡ್ತಾರೆ, ಬಡಿಸ್ಕೊಂಡು ನನ್ನ ಕ್ಷೇಮ ಯಾರು ಕೇಳಲ್ಲ, ಅದು ನಿನಗಿಂತ ನಾನೇ ದುಃಖಿ ಅಂತ ಅದು ಹೇಳ್ಕೊಳ್ತಂತೆ. ಒಟ್ಟು ಈ ಪಾಠದ ಸಾರಾಂಶ ಏನಂದರೆ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಇನ್ನೊಬ್ಬರ ದುಃಖ ಅವ್ರಿಗೆ ಕಣ್ಣಿಗೆ ಕಾಣಲ್ಲ, ಅವ್ರ ದುಃಖವೇ ಅವ್ರಿಗೆ ದೊಡ್ಡದಾಗಿ ಕಾಣುತ್ತೆ ಅಂತ ಪಾಠದ ಸಾರಾಂಶ. ಹಾಗೆ ಆ ರೀತಿಯಲ್ಲಿ ದದೀಚಿಗಳು ಹೇಳ್ತಾರೆ. ಆಗ ದೇವತೆಗಳು ಹೇಳಿದ್ರು, ನಿಮಗೆ ದೇಹ ತ್ಯಾಗ ಮಾಡೋದು ಏನು ಕಷ್ಟ, ಅದು ನಮಗೆ ಬೇಕಾಗಿಲ್ಲ, ನಾವು ಬದುಕಬೇಕಾಗಿದೆ ಸದ್ಯಕ್ಕೀಗ, ಅದಕ್ಕೋಸ್ಕರ ನೀವು ದೇಹ ತ್ಯಾಗ ಮಾಡಬೇಕು. ಆಗ ದದೀಚಿಗಳು ಹೇಳ್ತಾರೆ, ನಾನು ಮನುಷ್ಯರಿಗೆ ದೇಹದ ಮೇಲೆ ಎಷ್ಟು ಮಮತೆ ಇರುತ್ತೆ ಅನ್ನೋ ಮಾತಿಗೆ ನಾನು ಹೇಳಿದೆ, ನಾನು ಅವಶ್ಯವಾಗಿ ದೇಹ ತ್ಯಾಗ ಮಾಡ್ತೇನೆ. ಇವತ್ತಲ್ಲದೆ ಹೋದರೂ ನಾನು ಯಾವತ್ತಾರು ಒಂದು ದಿವಸ ಸಾಯಲೇಬೇಕು. ಯಾವತ್ತೋ ಯಾರಿಗೂ ಉಪಯೋಗ ಇಲ್ಲದೆ ಸಾಯೋ ಬದಲು ಇವತ್ತು ನಾನು ದೇಹ ತ್ಯಾಗ ಮಾಡಿದ್ರೆ ನಿಮಗೆ ಉಪಯೋಗ ಆಗುತ್ತೆ ಅಂದರೆ ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನು ಅಂಥೇಳಿ ದದೀಚಿ ಋಷಿಗಳು ತಾವು ಆ ದೇಹ ತ್ಯಾಗ ಮಾಡಿ ತಮ್ಮ ಅಸ್ಥಿಗಳನ್ನು ದೇವತೆಗಳಿಗೆ ಒದಗಿಸಿದರು. ಆ ಅಸ್ಥಿಗಳಲ್ಲಿ ದದೀಚಿ ಋಷಿಗಳು ಎಂಥ ಮಹಾನುಭಾವರು ಅಂತ ವೇದದಲ್ಲಿ ಕಥೆ ಹೇಳ್ತಾರೆ. ದದೀಚಿ ಋಷಿಗಳ ಹತ್ರ ಮಧುವಿದ್ಯೆ ಅಂತ ಒಂದು ವಿದ್ಯೆ ಇತ್ತು. ಆ ಮಧುವಿದ್ಯೆಯನ್ನು ಉಪದೇಶ ಜಪ ಮಾಡಿ ಸಿದ್ಧಿ ಮಾಡ್ಕೊಂಡಿದ್ರು. ಅದನ್ನು ಅಶ್ವಿನಿ ದೇವತೆಗಳು ಹೋಗಿ ಕೇಳ್ಕೊಂಡು ನಮಗೆ ಮಧುವಿದ್ಯೆಯನ್ನು ಉಪದೇಶ ಮಾಡಿ ಕೇಳ್ಕೊಂಡು, ಆಯ್ತಪ್ಪ ನಾಳೆ ಬನ್ನಿರಿ ಹಾಗೆ ಅಂತಂದರು. ಆ ಅಶ್ವಿನಿ ದೇವತೆಗಳಿಗೆ ಮಧುವಿದ್ಯೆ ಉಪದೇಶ ಮಾಡ್ತಾರೆ ಅಂತ ಗೊತ್ತಾಗಿ ಇಂದ್ರ ಬಂದು ದದೀಚಿಗಳನ್ನು ಹೆದರಿಸ್ತಾ, ಅವರು ವೈದ್ಯರು, ಅವರಿಗೆಲ್ಲ ನೀವು ಮಂತ್ರೋಪದೇಶ ಮಾಡಿದ್ರೆ ನಾನು ನಿಮ್ಮ ತಲೆ ಕತ್ತರಿಸ್ಬಿಡ್ತೇನೆ ಹಾಗೆ ಅಂತ ಹೆದರಿಸ್ತಾ.
ಮಾನೇ ಸಹ ಅಶ್ವಿನಿ ದೇವತೆಗಳು ಬಂದರು. ನೋಡಪ್ಪ, ದೇವೇಂದ್ರ ಹೀಗೆ ಹೆದರಿಸ್ಬಿಟ್ಟು ಹೋಗಿದ್ದಾನೆ, ಏನು ಮಾಡಲಿ? ಅವ್ರು ಹೇಳಿ ಕೇಳಿ ಒಯ್ದರು. ಅವರಂದ್ರು, ಕೆಲಸ ಮಾಡೋಣ, ನಾವೇ ನಿಮ್ಮ ತಲೆ ತೆಗಿತೇವೆ, ಬೇರೆ ತಲೆ ಫಿಕ್ಸ್ ಮಾಡ್ತೇವೆ, ನೀವು ನಮಗೆ ಉಪದೇಶ ಮಾಡಲಿ, ಇಂದ್ರ ನಿಮ್ಮ ತಲೆ ತೆಗೀರಿ, ವಾಪಸ್ ನಿಮ್ಮ ತಲೆ ನಿಮಗೆ ಫಿಕ್ಸ್ ಮಾಡ್ತೇವೆ ಹಾಗೆ ಅಂತ ಅಶ್ವಿನಿ ದೇವತೆಗಳು ಹೇಳಿದ್ರು. ಅಶ್ವಿನಿ ದೇವತೆಗಳು ಅವರೇ ದಧೀಚೂರ್ಷಗಳ ತಲೆ ತೆಗೆದು ಕುದುರೆ ತಲೆ ಜೋಡಿಸಿದ್ರು. ಅವರು ಉಪದೇಶ ಮಾಡಿದ್ರು. ದೇವೇಂದ್ರ ಬಂದು ತಲೆ ಕತ್ತರಿಸ್ತಾ, ದಧೀಚೂರ್ಷಗಳ ತಲೆ ಹಾಗೆ ಇಟ್ಕೊಂಡಿದ್ರು, ಮತ್ತು ಅದನ್ನೇ ರೀಫಿಕ್ಸ್ ಮಾಡಿದ್ರು. ಹೀಗೆ ತನ್ನ ತಲೆ ಹೋದ್ರೂ ಚಿಂತೆ ಇಲ್ಲ, ಬಂದವರಿಗೆ ವಿದ್ಯೆ ಕೊಡ್ತೇನೆ ಅನ್ನುವಂತಹ ದಿಟ್ಟ ವ್ಯಕ್ತಿತ್ವ ದಧೀಚೂರ್ಷಿಗಳದಂತೆ ವೇದದಲ್ಲಿ ದಧೀಚೂರ್ಷಿಗಳ ಕಥೆ ಬರುತ್ತೆ. ಅಂಥ ದಧೀಚಿಗಳು ದೇವತೆಗಳಿಗೋಸ್ಕರ ತಮ್ಮ ದೇಹವನ್ನೇ ತ್ಯಾಗ ಮಾಡಿದ್ದಾರೆ. ಅದಕ್ಕೆ ವಿಷ್ಣು ರಹಸ್ಯ ಅನ್ನುವ ಗ್ರಂಥದಲ್ಲಿ ಒಂದು ಮಾತು ಹೇಳ್ತಾರೆ, ಮನುಷ್ಯನಿಗೆ ತಾನೇನೋ ಒಂದು ಸ್ವಲ್ಪ ಕೊಟ್ಬಿಟ್ರೆ ನಾನು ಮಹಾದಾನ ಮಾಡಿದ್ದೇನೆ ಅಂತ ಬೀಗ್ತಾನೆ. ಹೀಗೆ ಬೀಗೋರು ಇಬ್ಬರನ್ನು ನೆನೆಸ್ಕೊಳ್ಬೇಕು. ಒಬ್ಬ ದಧೀಚ ಋಷಿಗಳು ದೇವತೆಗಳಿಗೋಸ್ಕರ ತನ್ನ ದೇಹವನ್ನೇ ದಾನ ಮಾಡಿದ್ದಾರೆ. ಅಂಥ ದಧೀಚಿಗಳ ಮುಂದೆ ನಮ್ದು ಯಾವುದಾದ ದಾನವೂ ದೊಡ್ಡದಲ್ಲ. ಇನ್ನೊಬ್ಬ ಶಿವಿ ಚಕ್ರವರ್ತಿ ತನಗೆ ಶರಣಾಗತವಾದ ಪಾರಿವಾಳವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ತನ್ನ ದೇಹವನ್ನೇ ಅರ್ಪಣೆ ಮಾಡಿದ್ದಾನೆ. ಅಂತ ಅವರಿಬ್ಬರನ್ನೇ ನೆನೆಸಿಕೊಂಡಾಗ ಅವರಿಬ್ಬರ ತ್ಯಾಗದ ಮುಂದೆ ನಮ್ಮದೇನೂ ಅಲ್ಲ ಅನ್ನೋದು ನಮಗೆ ಅರ್ಥ ಆಗತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಹೀಗೆ ಆ ದಧೀಚ ಋಷಿಗಳ ಅಸ್ಥಿಯಿಂದ ವಜ್ರಾಯುಧ ನಿರ್ಮಾಣ ಮಾಡಿಕೊಂಡು ದೈತ್ಯರ ಮೇಲೆ ಯುದ್ಧಕ್ಕೆ ಹೋದರು. ವೃತ್ರಾಸುರ ರಣರಂಗದಲ್ಲಿ ಇರಲಿಲ್ಲ. ಹಾಗಾಗಿ ದೈತ್ಯರೆಲ್ಲ ಇಂದ್ರ ದೇವತೆಗಳಿಗೆ ಹೆದರಿ ದಿಕ್ಕಾಪಾಲಾಗಿ ಓಡೋಕ್ಕೆ ಶುರು ಮಾಡಿದ್ರು. ಆಗ ವೃತ್ರಾಸುರ ಬಂದ, ಯಾಕೆ ಓಡ್ತೀರಿ? ನೀವು ಓಡಿದ್ರೆ ಇವತ್ತು ಸಾಯಲ್ಲ ಅಷ್ಟೇ, ಇನ್ನೊಂದು ದಿವಸ ಸಾಯ್ತೀರಿ. ಅದ್ರ ಬದಲು ಶತ್ರುವಿಗೆ ಬೆನ್ನು ತೋರಿಸಿ ಬಂದು ನೀವು ನರಕಕ್ಕೆ ಹೋಗೋ ಬದಲು ಎದೆ ಕೊಟ್ಟು ಹೋರಾಟ ಮಾಡಿ ವೀರ ಸ್ವರ್ಗವನ್ನು ಸೇರಿರಿ ಹಾಗೆ ಅಂತ ಅವರಿಗೆಲ್ಲ ಉಪದೇಶ ಮಾಡಿ ಮತ್ತೆ ಹುರಿದುಂಬಿಸಿ ಯುದ್ಧಕ್ಕೆ ಕಳಿಸಿದ. ಒಂದು ಸಂದರ್ಭದಲ್ಲಿ ವೃತ್ರಾಸುರ ಮತ್ತು ದೇವೇಂದ್ರ ಮುಖಾಮುಖಿಯಾದರು. ಆಗ ದೇವೇಂದ್ರನ ಕೈಯಲ್ಲಿದ್ದ ವಜ್ರಾಯುಧ ಕೈ ಜಾರಿ ಕೆಳಗೆ ಬಿತ್ತು. ಆ ವಜ್ರಾಯುಧವನ್ನು ತೆಗೆದುಕೊಳ್ಬೇಕೋ ಬಿಡಬೇಕೋ, ಶತ್ರುವಿನ ಎದುರಿಗೆ ಆಯುಧವನ್ನು ಜಾರಿಸಿ ಬೀಳಿಸ್ಕೊಳ್ಳೋದು, ಬಗ್ಗೆ ತಗೊಳ್ಳೋದು, ಇದೆಲ್ಲ ಒಂದು ತರಹ ಮುಜುಗರದ ಸಂಗತಿ. ಆ ಇಂದ್ರನಿಗೆ ಬಹಳ ಇಕ್ಕಟ್ಟಾಯಿತು. ಆಗ ವೃತ್ರಾಸುರ ಹೇಳ್ದ, ಇಂದ್ರ ಯಾಕೆ ಯೋಚನೆ ಮಾಡ್ತೀಯ? ನನ್ನ ಸಂಹಾರಕ್ಕೋಸ್ಕರವೇ ನಿರ್ಮಾಣವಾಗಿರೋ ವಜ್ರಾಯುಧ, ತಗೋ ಅದನ್ನು, ಪರವಾಗಿಲ್ಲ ಅಂತ ಜಡಬಾಯ ನಮ್ಮ ವೃತ್ರಾಸುರ ಹೇಳ್ತಾನೆ. ಯಾಕೆಂದರೆ ಹೋರಾಟ ನಮ್ಮದು, ಜಯಾಪಜಯ ಭಗವಂತನ ಅಧೀನ. ಇಷ್ಟು ಸರಿ ನಾನು ಗೆಲ್ಲಬೇಕು ಅಂತ ಭಗವಂತನ ಸಂಕಲ್ಪ ಇತ್ತು, ಇವತ್ತು ನಾವು ಸೋಲಬೇಕು, ನೀವು ಗೆಲ್ಲಬೇಕು ಅಂತ ದೇವರ ಸಂಕಲ್ಪ ಇದೆ, ತಗೋ ಪರವಾಗಿಲ್ಲ ಹಾಗೆ ಅಂತ ಅಂದ. ರಣರಂಗದಲ್ಲಿ ನಿಂತು ಶತ್ರುವಿನ ಎದುರಿಗೆ ಇಂಥ ಮಾತನಾಡಿದ ವೃತ್ರಾಸುರನ ವ್ಯಕ್ತಿತ್ವ ನೋಡಿ ಇಂದ್ರನೇ ಭಲೆ ಅಂತಂತಾನೆ. ಆಗ ಯುದ್ಧ ಒಂದು ಹಂತಕ್ಕೆ ನಿಲ್ಲುತ್ತೆ. ಆಮೇಲೆ ಇನ್ನೊಂದು ಸಂದರ್ಭದಲ್ಲಿ ಒಂದು ಸಮುದ್ರ ತೀರದಲ್ಲಿ ಬರುವಾಗ ಒಂದು ಇಕ್ಕಟ್ಟಿನ ಪ್ರದೇಶ, ಒಂದು ಸಣ್ಣ ಕಾಲು ದಾರಿ, ಒಬ್ಬರು ಎದುರುಗಡೆ ಬರೋರು ದಾರಿ ಬಿಟ್ಟರೆ ಇನ್ನೊಬ್ಬರು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ. ಪಕ್ಕದಲ್ಲಿ ರಾಶಿ ರಾಶಿ ನೊರೆ ಬಿದ್ದು ಗಟ್ಟಿಯಾಗಿದೆ. ಅಂಥ ಇಕ್ಕಟ್ಟಿನ ಸನ್ನಿವೇಶದಲ್ಲಿ ಒಂದು ಕಡೆಯಿಂದ ಇಂದ್ರ, ಒಂದು ಕಡೆಯಿಂದ ವೃತ್ರಾಸುರ ಬರ್ತಾ ಇದ್ದಾರೆ. ಬರುವಾಗ ಆ ವೃತ್ರಾಸುರ ದಾರಿ ಬಿಡಲಿಲ್ಲ, ಬೇಕಾದ್ರೆ ನನ್ನನ್ನು ಕೊಂದು ದಾರಿ ಮಾಡ್ಕೊಂಡು ಹೋಗು ಹಾಗೆ ಅಂತಂದ. ಆಗ ಸಮುದ್ರದ ನೊರೆ ಬಿದ್ದಿದೆಯಲ್ಲ, ಆ ನೊರೆಯಿಂದ ಕೊಂದು ನನ್ನನ್ನು ದಾರಿ ಮಾಡ್ಕೊಂಡು ಹೋಗು ಅಂತಂದ. ಅವನು ಒದ್ದೆಯಾದ ಆಯುಧಗಳಿಂದ ಸಾಯಬಾರದು ಅಂತ ವರ ಪಡ್ಕೊಂಡಿದ್ದ, ಒಣಗಿದ ಆಯುಧಗಳಿಂದ ಸಾಯಬಾರದು ಅಂತ ವರ ಕೇಳ್ಕೊಂಡಿದ್ದ. ದೇವೇಂದ್ರ ವಜ್ರಾಯುಧವನ್ನು ಸಮುದ್ರದ ನೊರೆಯಲ್ಲೇ ಸೇರಿಸಿ ಆ ವೃತ್ರಾಸುರನ್ನು ಸಂಹಾರ ಮಾಡ್ದ ಅಂತ ಕಥೆ ಹೇಳ್ತಾರೆ. ವೃತ್ರಾಸುರನು ಕೂಡ ತ್ವಷ್ಟ ಪ್ರಜಾಪತಿಯ ಮಗ, ಮತ್ತೆ ಬ್ರಹ್ಮಹತ್ಯೆ ಬಂತು ಇಂದ್ರನಿಗೆ. ಆಗ ಆ ಬ್ರಹ್ಮಹತ್ಯೆ ಕಳ್ಕೊಳ್ಳೋಕ್ಕೋಸ್ಕರವಾಗಿ ಮಾನಸ ಸರೋವರದ ಕಮಲದ ನಾಳದಲ್ಲಿ ಕೂತ್ಕೊಂಡು ನರಸಿಂಹದೇವರ ಧ್ಯಾನ ಮಾಡ್ದ ಹಾಗೆ ಅಂತ ಹೇಳ್ತಾರೆ. ಇಂದ್ರದೇವರು ಅಲ್ಲಿ ಹೋಗಿ ಧ್ಯಾನ ಮಾಡ್ತಾ ಕೂತ್ಕೊಂಡಾಗ ಇಂದ್ರನ ಸ್ಥಾನ ಖಾಲಿಯಾಯಿತು. ಆಗ ನಹುಷ ಮಹಾರಾಜ 100 ಅಶ್ವಮೇಧ ಯಾಗ ಮಾಡಿದ್ದ ಅಂಥೇಳಿ ತಾತ್ಕಾಲಿಕವಾಗಿ ಅವನಿಗೆ ಇಂದ್ರ ಪದವಿಯಲ್ಲಿ ಕೂಡಿಸಿದರು. ಆನಂತರ ಆ ನಹುಷ ಅಧಿಕಾರ ಬಂದ ಮೇಲೆ ದುರ್ಬುದ್ಧಿ ಬಂದು ಅವನು ಶಚಿಯನ್ನೇ ತಾನು ಬಯಸಕ್ಕೆ ಶುರು ಮಾಡ್ದ. ಆಗ ಏನು ಮಾಡೋದು ಅಂತ ಶಚಿ ಬಂದು ಇಂದ್ರನಲ್ಲಿ ಕೇಳ್ಕೊಂಡ್ಲು. ಆಗ ಇಂದ್ರ ಹೇಳ್ದ, ಸಪ್ತರ್ಷಿಗಳು ಹೊತ್ತ ವಾಹನದಲ್ಲಿ ನನ್ನ ಹತ್ತಕ್ಕೆ ಬಾ ಅಂತ ನೀ ಹೇಳು, ಮುಂದೆ ದೇವ ಸಂಕಲ್ಪ ಆಗತ್ತೆ ಅಂತಂದರು. ಅದೇ ರೀತಿ ಶಚಿ ಆ ನಹುಷನಿಗೆ ಹೇಳ್ತಾಳೆ, ನಮ್ಮ ಇಂದ್ರನ ಸ್ಥಾನದಲ್ಲಿ ನಾನು ಕೂತಿದ್ದೇನೆ, ಇಂದ್ರನ ಎಲ್ಲ ಭೋಗ ವಸ್ತು ನನ್ನ ಭೋಗ ವಸ್ತು, ನೀನು ಶಚಿ ಇಂದ್ರನ ಭೋಗ ವಸ್ತು ಅಲ್ಲ, ನಾನು ಇಂದ್ರನಾಗಿದ್ದೇನೆ, ಈಗ ನನಗೆ ನೀನು ಸಿಗಬೇಕು ಅಂತ ಹೀಗೆ ನಹುಷ ಗಲಾಟೆ ಮಾಡ್ತಾ ಇದ್ದ. ಅದಕ್ಕೆ ಶಚಿ ಹೇಳಿದ್ಲು, ಐರಾವತದ ಮೇಲೆ ಕೂತ್ಕೊಂಡು ನಮ್ಮ ಯಜಮಾನರು ಬರ್ತಾಯಿದ್ರು, ನೀ ಅದೆಲ್ಲ ಕಾಮನ್, ಎಲ್ಲರೂ ಬರ್ತಾರೆ, ಇಂದ್ರ ಪದವಿಗೆ ಬಂದವರೆಲ್ಲ, ಸಪ್ತರ್ಷಿಗಳು ಹೊತ್ತ ವಾಹನದಲ್ಲಿ ನೀನು ಬರಬೇಕು, ಅದು ನಿನ್ನ ದೊಡ್ಡಸ್ತಿಗೆ ಅಂತ ಹುರಿದಂಬಿಸಿದ್ರು. ಅವಿವೇಕದಿಂದ ಸಪ್ತರ್ಷಿಗಳಿಗೆ ವಾಹನ ಹೊರಲಿಕ್ಕೆ ಹೇಳ್ದ. ಸಪ್ತರ್ಷಿಗಳು ವಾಹನ ಹೊತ್ಕೊಂಡು ಬಂದರು. ಅಗಸ್ತ್ಯರು ಒಂದು ಕಡೆ ಹೊತ್ಕೊಂಡಿದ್ರು. ಅವರು ಕುಳ್ಳಿಗಿನ ಆಕಾರದವರು, ಹಾಗಾಗಿ ಅವ್ರ ಕಡೆ ಪಲ್ಲಕ್ಕಿ ವಾಲ್ತಾ ಇತ್ತು. ಆಗ ಅಗಸ್ತ್ಯರನ್ನು ನೋಡಿ ಸರಿಯಾಗಿ ಪಲ್ಲಕ್ಕಿ ಹೊತ್ಕೊಂಡು ಹೋಗ್ರಿ ಹಾಗೆ ಅಂತ ಗದಗಿಸ್ದ. ಅಗಸ್ತ್ಯರಿಗೆ ಸಿಟ್ಟು ಬಂದು ಅವರು ಸರ್ಪನಾಗಿ ಶಾಪ ಕೊಟ್ಟರು. ಆಗ ಅವನು ಸರ್ಪನಾಗಿ ಈಚೆ ಬಿದ್ದ.
ಮತ್ತು ಇಂದ್ರದೇವರು ಕರ್ಕೊಂಬಂದು ಕೂರಿಸಿದ್ರು. ಹಾಗೆ ಅಂತ ಆ ನಹುಷ ಮಹಾರಾಜರ ಚರಿತ್ರೆ ಒಳಗೆ ಆ ಕಥೆ ಬರ್ತಾ ಇದೆ. ಈ ವೃತ್ರಾಸುರನ ಕಥೆಯನ್ನೆಲ್ಲ ಕೇಳಿದ ಮೇಲೆ ಶುಕಾಚಾರ್ಯರಲ್ಲಿ ಪರೀಕ್ಷಿತ್ ಮಹಾರಾಜರು ಕೇಳ್ತಾರೆ, ವೃತ್ರ ಅಸುರ ಅಂತ ಹೇಳ್ತೀರಿ, ಅವನಿಗಿಂಥ ದೇವರ ಬಗ್ಗೆ ಭಕ್ತಿ ಗೌರವ ಹೇಗೆ ಬಂತು? ಹಾಗೆ ಅಂತ ಆಶ್ಚರ್ಯದಿಂದ ಕೇಳ್ತಾ ಇದ್ದಾನೆ. ಅದಕ್ಕೆ ಅವರಂದರು, ಅವನು ಅಸುರ ಅಂದರೆ ಅಸುರ ಜನ್ಮದಲ್ಲಿ ಹುಟ್ಟಿದ್ನೇ ಹೊರತು ಸ್ವರೂಪದಲ್ಲಿ ಅವನ ಅಸುರ ಆಗಿರಲಿಲ್ಲ. ಆದ್ದರಿಂದ ಅವನ ಹಿಂದಿನ ಜನ್ಮದ ಕಥೆ ಹೇಳ್ತೀನಿ ಕೇಳುತ್ತಂತ ಇದ್ದಾರೆ. ಹಿಂದೆ ಅವನು ಚಿತ್ರಕೇತು ಅಂತ ಒಬ್ಬ ಮಹಾರಾಜ. ಆ ಚಿತ್ರಕೇತು ಮಹಾರಾಜ ಅವನಿಗೆ ಮಕ್ಕಳಾಗಲಿಲ್ಲ ಅಂಥೇಳಿ ಮದುವೆ ಮಾಡಿಕೊಂಡ ಹೆಂಡತಿಯರು 100 ಆದರೆ ಹೊರತು ಮಕ್ಕಳು ಒಂದು ಪ್ರಾರಂಭ ಆಗಲಿಲ್ಲ. ಕೊನೆಯಲ್ಲಿ ಒಮ್ಮೆ ನಾರದರು ಅವರ ಮನೆಗೆ ಬಂದರು. ನಾರದರು ಬಂದಾಗ ನಾರದರೇ, ನನಗೆಲ್ಲ ಸಂಪತ್ತು ಅಧಿಕಾರ ಸೌಭಾಗ್ಯ ಎಲ್ಲ ಇದೆ, ಆದರೆ ಮಕ್ಕಳಿಲ್ಲ, ನನಗೆ ಮಕ್ಕಳವಾಗ ಆಗುವ ಹಾಗೆ ಅನುಗ್ರಹ ಮಾಡಿ ಅಂತ ಕೇಳ್ಕೊಂಡ. ನಾರದರು ಇನ್ನೇನೋ ಕೊಡಕ್ಕೆ ಬಂದಿದ್ರು, ಇವನು ಬರೀ ಇದನ್ನೇ ಕೇಳ್ತಾ ಕೂತಿದ್ದ. ನೋಡಪ್ಪ, ಸಂತಾನ ಆಗುತ್ತೆ, ಅದು ದುಃಖಕ್ಕೂ ಕಾರಣ ಆಗುತ್ತೆ, ಸಂತೋಷಕ್ಕೂ ಕಾರಣ ಆಗುತ್ತೆ, ಪರವಾಗಿಲ್ವಾ ಅಂತ ಕೇಳಿದ್ರು. ಏನು ಪರವಾಗಿಲ್ಲ ಅಂತಂದ. ಆ ನಂತರ ಮೊದಲನೇ ಹೆಂಡತಿಯಲ್ಲಿ ಒಂದು ಗಂಡು ಮಗು ಆಯಿತು. ಆ ಮೊದಲನೇ ಹೆಂಡತಿಯಲ್ಲಿ ಗಂಡು ಮಗು ಆದಮೇಲೆ ಇವನು ಆ ಮಗುವನ್ನು ಮುದ್ದಿಸಿಕೊಂಡು ಅವಳ ಅಂತಃಪುರದಲ್ಲೇ ಕಾಲ ಕಳೆದ. ಆಗ ಇನ್ನು 99 ಜನ ಹೆಂಡತಿಯರಿದ್ರಲ್ಲ, ಸವತಿಯರು, ಅವರೆಲ್ಲ ಯೋಚನೆ ಮಾಡಿದ್ರು, ಮೊದಲು ಎಲ್ಲರನ್ನೂ ಸಮಾನವಾಗಿ ಪ್ರೀತಿ ಮಾಡ್ತಾ ಇದ್ದ, ಈಗ ನಮ್ಮನ್ನೆಲ್ಲ ಬಿಟ್ಟು ಅವಳೊಬ್ಬಳ ಜೊತೆಗೆ ಜಾಸ್ತಿ ಹೊತ್ತಿರ್ತಾನೆ ಅಂಥೇಳಿ ಮಹಿಳೆಯರಿಗೆ ಸಮಾನತೆ ಬೇಕು ಅಂತ ಹೋರಾಟ ಮಾಡ್ತಾರಲ್ಲ ಮಹಿಳಾ ಮಂಡಳಿಯವರು. ಅದಕ್ಕೆ ನಮಗೆಲ್ಲ ಸಮಾನತೆ ಬೇಕು ಅಂತ ಅದಕ್ಕೆ ಏನು ಮಾಡಿದ್ರು, ಆ ಮೊದಲೇ ಹೆಂಡತಿ ಮಗುವನ್ನು ಸಾಯಿಸಿಬಿಟ್ರು. ಈಗ ನಮಗೆಲ್ಲರಿಗೂ ಸಮಾನತೆ ಬಂತು ಹಾಗೆ ಅಂತ. ಮತ್ತು ನಾರದರು ಅಂಗಿರ ಮುನಿಗಳು ಬಂದರು. ಇವನು ಅಳ್ತಾ ಕೂತಿದ್ದ, ಯಾಕಪ್ಪ ಅಳ್ತಾ ಇದ್ದಿ ಅಂತ ಕೇಳಿದ್ರು. ಆ ಮಗು ಹುಟ್ಟಿದು ಇವರೆಲ್ಲ ಸೇರ್ಕೊಂಡು ಸಾಯಿಸ್ಬಿಟ್ರು, ಆ ಮಗುವಿದ್ದೆ ನಮಗೆ ಬದುಕಲಿಕ್ಕೆ ಆಗಲ್ಲ, ನನಗೆ ಆ ಮಗು ಬೇಕೇ ಬೇಕು ಅಂತ ಹಠ ಹಿಡ್ದ. ಏನಾದರೂ ಮಾಡಿ ನೀವು ಮತ್ತೆ ನನ್ನ ಮಗ ನನಗೆ ಹುಟ್ಟಿ ವಾಪಸ್ ಬರಬೇಕು ಅಂದ. ಅವ್ರು ನಾರದರಂದ್ರೆ, ಇಂಥ ಪ್ರೋಗ್ರಾಮೆಲ್ಲ ನಾನು ಇಟ್ಕೊಂಡಿಲ್ಲಪ್ಪ, ಆಮೇಲೆ ಎಲ್ಲರೂ ನಮ್ಮ ಮನೆ ಮುಂದೆ ಬಂದು ಕ್ಯೂ ನಿಂತ್ಕೋತಾರೆ, ಹಾಗೆಲ್ಲ ಸಾಧ್ಯ ಇಲ್ಲ ಅಂದರು. ಇಲ್ಲ ನಾರದ್ರೆ ನನ್ನ ಮಗನನ್ನು ಬಿಟ್ಟು ಬದುಕಕ್ಕೆ ನಾನು ಸಾಧ್ಯ ಇಲ್ಲ, ಹಾಗಾದರೆ ಆ ಜೀವನ ಕರೆಸ್ತೇನೆ, ಅವನಿಗೆ ಹೇಳ್ತೇನೆ, ನೋಡಪ್ಪ ಇವಾಗ ಅಪ್ಪ ಅಮ್ಮ ಒದ್ದಾಡ್ತಾ ಇದ್ದಾರೆ, ಮತ್ತೆ ಈ ದೇಹದಲ್ಲಿ ಸೇರ್ಕೊ ಅಂತ. ಅವನು ಸೇರಿಕೊಂಡ್ರೆ ನಂದೇನು ಅಭ್ಯಂತರ ಇಲ್ಲ ಅಂದರು. ಆ ಜೀವನನ ಯಮಲೋಕದನ್ನು ಕರೆಸಿದ್ರು. ನೋಡಪ್ಪ, ಈ ದೇಹದ ತಂದೆ ತಾಯಿಗಳಿವರು, ನೀನು ಈ ದೇಹದಿಂದ ಹೊರಗೆ ಹೋಗಿದ್ದಿ, ಮತ್ತೆ ಈ ದೇಹದಲ್ಲಿ ಸೇರಿಕೊಂಡು ಇವರು ಸಂತೋಷ ಕೊಡು ಅಂತ ನಾರದರಂದರು. ಆ ಜೀವ ಹೇಳ್ದ, ಯಾರಿಗೋ ಸಂತೋಷಕ್ಕೋಸ್ಕರ ನಾನು ಯಾಕೆ ಈ ಬಂಧನದಲ್ಲಿ ಸಿಲುಕಲಿ? ನಾನು ಈ ದೇಹ, ನನಗೆ ಇಂಥ ದೇಹ 100 ಬಂದಿದೆ, 1000 ಬಂದಿದೆ, ಇವರು ಈ ದೇಹಕ್ಕೆ ಅಪ್ಪ ಅಮ್ಮಂದ್ರೆ ಹೊರತು ನನಗಲ್ಲ. ಆದ್ದರಿಂದ ನಾನು ಇವ್ರಿಗೋಸ್ಕರ ಮತ್ತೆ ಈ ದೇಹದ ಬಂಧನದಲ್ಲಿ ನಾನು ಸಿಲುಕಲಾರೆ ಅಂತ ಜೀವ ಹೇಳ್ದ. ಇದು ಹೇಗೆ ಅಂತಂದರೆ, 10 ವರ್ಷ ಜೈಲಲ್ಲಿ ಇದ್ದ ಒಬ್ಬ ಕೈಲಿ ಬಿಡುಗಡೆ ಆದ ಮನೆಗೆ ಹೋದ. ಮಾರನೇ ದಿವಸ ಪೊಲೀಸರು ಫೋನ್ ಮಾಡಿದ್ರು, ನೀನು ದಿನ ಸಿಗ್ತಾ ಇದ್ದಿ, ನಮಗೆ ಮಾತಾಡ್ತಾ ಇದ್ದು ನಾವು, ನೀನು ಮನೆಗೆ ಹೊಡೋದು ಬೇಜಾರಾಗ್ತಾ ಇದೆ, ಯಾಕೋ ಜೈಲು ಭ್ರಮಣ ಅಂತ ಅನಿಸ್ತಾ ಇದೆ, ಇನ್ನೊಂದು 10 ವರ್ಷ ಜೈಲಿಗೆ ಬಾಪ ಅಂತ ಕರೆದ್ರೆ ಯಾರು ಬರ್ತಾರೆ? ಆ ಲೆಕ್ಕಾಚಾರ ಇದೆ. ಹಾಗಾಗಿ ಅವನಂತ ಏನೋ ಸವತಿಯರೆಲ್ಲ ಸೇರಿಕೊಂಡು ನನಗೆ ಬೇಗ ಈ ದೇಹದ ಬಂಧನದಿಂದ ಬಿಡುಗಡೆ ಮಾಡಿದ್ದಾರೆ, ಮತ್ತು ನಾನು ಈ ದೇಹದ ಬಂಧನ ಸಿಲುಕಲ್ಲ. 100 ಜನ ಇಂಥ ತಂದೆ ತಾಯಿಗಳು ಆಗಿ ಹೋಗಿದ್ದಾರೆ, ಅವ್ರು ಯಾರ್ಯಾರ ಸಂತೋಷಕ್ಕೂ ನಾನೇ ಯಾಕೆ ಬಂಧನ ಸಿಲ್ಕೊಂಡು ಒದ್ದಾಡಲಿ ಅಂತ ಆ ಜೀವ ಹೇಳ್ತು. ನಾವು ಪ್ರೀತಿಸಿದವರೇ ನಮ್ಮನ್ನು ಪ್ರೀತಿಸಲ್ಲ ಅಂತ ಕನ್ಫರ್ಮ್ ಆಗೋ ತನಕ ಪ್ರೀತಿ ಹುಚ್ಚು ಬಿಡಲ್ಲ. ಹಾಗಾಗಿ ಆ ಚಿತ್ರಕೇತು ಮಹಾರಾಜನಿಗೆ ತತ್ವಜ್ಞಾನ ಬಂತು. ಆಗ ನಾರದರು ಹೇಳಿದರು, ಸಂಕರ್ಷಣ ಮಂತ್ರ ಉಪದೇಶ ಕೊಡಬೇಕು, ನಿನ್ನನ್ನು ಉದ್ಧಾರ ಮಾಡಬೇಕು ಅಂತ ನಾವು ಬಂದ್ವಿ, ನೀನು ಸಂತಾನ ಮಂತ್ರ ಜಪ ಮಾಡ್ತಾ ಕೂತಿದ್ದಿ, ವೈರಾಗ್ಯ ಇಲ್ಲದೆ ಇದ್ದವರಿಗೆ ಮಂತ್ರೋಪದೇಶ ಮಾಡಿ ಪ್ರಯೋಜನ ಇಲ್ಲ ಅಂತ ವಾಪಸ್ ಹೋಗಿದ್ವಿ, ಈಗ ನಿನಗೆ ಸಂಕರ್ಷಣ ಮಂತ್ರ ಉಪದೇಶ ಮಾಡ್ತೇವೆ, ಅದನ್ನು ಜಪ ಮಾಡು ಅಂತಂದರು. ಆ ಸಂಕರ್ಷಣ ಮಂತ್ರವನ್ನು ಉಪದೇಶ ಪಡೆದ, ಅದನ್ನು ಜಪ ಮಾಡಿ ಸಿದ್ಧಿ ಪಡೆದು ವಿದ್ಯಾಧರ ಪದವಿಯನ್ನು ಪಡೆದ. ಆ ವಿದ್ಯಾಧರನಾಗಿದ್ದಾಗ ಒಮ್ಮೆ ವಿಮಾನದಲ್ಲಿ ತನ್ನ ಹೆಣ್ಣುಗಳ ಜೊತೆಯಲ್ಲಿ ಓಡಾಡುವಾಗ ಕೈಲಾಸದಲ್ಲಿ ಶಿವಪಾರ್ವತಿಯರು ಇರುವುದನ್ನು ನೋಡಿದ. ಪಾರ್ವತೀ ದೇವಿಯನ್ನು ರುದ್ರದೇವರು ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡಿದ್ರು. ಅದನ್ನು ಕೈಲಾಸದಲ್ಲಿ ಮೇಲಿಡ ವಿಮಾನದಲ್ಲಿ ಹೋಗುವಾಗ ಈ ವಿದ್ಯಾಧರ ನೋಡಿ ಸ್ವಲ್ಪ ಗರ್ವದಿಂದ, ಅಲ್ಲ ವೈರಾಗ್ಯದ ದೇವತೆಗಳು ಅಂತಾರೆ ರುದ್ರದೇವರನ್ನ, ಎಲ್ಲರ ಎದುರಿಗೆ ತನ್ನ ಹೆಂಡತಿನ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾರೆ, ಸಾಮಾನ್ಯ ಮನುಷ್ಯರೇ ಈ ತೊಡೆ ಮೇಲೆ ಕೂಡಿಸ್ಕೊಳ್ಳಲ್ಲ, ಆಗಲ್ವೋ ಸೈಜ್ ಹೋಗಿ ದೊಡ್ಡದ ಗೊತ್ತಿಲ್ಲ ಅಂತ ಕೂಡಿಸ್ಕೊಳ್ಳಲ್ಲ. ಹಾಗಿರುವಾಗ ಇವರು ಲೋಕಕ್ಕೆಲ್ಲ ಉಪದೇಶ ಮಾಡೋರು ನಿರ್ಲಜ್ಜರಾಗಿ ತನ್ನ ಹೆಂಡತಿನ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾರೆ ಅಂತ ಹಗುರವಾಗಿ ಮಾತಾಡ್ದ. ಆ ಹಗುರವಾಗಿ ಮಾತಾಡಿದ್ದು ಶಿವನ ಬಗ್ಗೆ ಹಗುರವಾಗಿ ಮಾತಾಡಿದ್ದು ಪಾರ್ವತಿ ಕಿವಿಗೆ ಬಿತ್ತು. ಗಂಡ ಬಯಸ್ಕೊಂಡದ್ದು ಹೆಂಡತಿ ಕಿವಿಗೆ ಬೀಳಬಾರ್ದು, ಬಿದ್ದು ಬಹಳ ಡೇಂಜರು ಅಂತ ಸುಮ್ಮನೆ ಅವರೊಬ್ಬರೇ ಅದು ಅಲ್ಲಿ ಕಿವಿ ಮೇಲೆ ಬಿಡ್ಸ್ಕೊಂಡು ಹಾಗೆ ಹೊರಗೆ ಹೆಂಡತಿ ಕಿವಿಗೆ ಬಿದ್ದರೆ ಇಂಥ ಗಂಡನ ಹೆಂಡತಿ ನಾನು ಅಂತ ಅವರು ಮರ್ಯಾದೆ ಪ್ರಶ್ನೆ ಜಾಸ್ತಿ ಆಗುತ್ತೆ ಅವಾಗ. ಹಾಗಾಗಿ ಪಾರ್ವತಿ ಹೇಳಿದ್ಲು, ಅಲ್ಲ ನಮ್ಮ ಮಾವ, ಯಾರು ಮಾವ ಅಂದರೆ ಬ್ರಹ್ಮದೇವರು, ಸೊಸೈಟಿ ಆ ಮಗನ ತೊಡೆ ಮೇಲೆ ಕೂತ್ಕೊಂಡು ಒಂದು ದಿವಸ ಗಲಾಟೆ ಮಾಡಿಲ್ಲ ಪಾಪ, ಅಂತ ಒಳ್ಳೆ ಮಾವ ನಮ್ಗೆ ಸಿಕ್ಕಿದ್ದಾರೆ. ಇನ್ನು ನಿಮ್ಮ ಪಾಠಕ್ಕೆ ಬರ್ತಾರೆ ಶಿಷ್ಯಂದರು, ಸನಕಾದಿಗಳು, ಮಹಾಯೋಗಿಗಳು, ಬ್ರಹ್ಮಚಾರಿಗಳು, ಅವರು ಕೂಡ ನಮ್ಮ ಗುರುಗಳು ಯಾಕೆ ಯಾವಾಗ ಹೆಂಡತಿನ ತೊಡೆ ಮೇಲೆ ಕೂತ್ಕೊಂಡಿರ್ತಾರೆ, ಒಂದು ದಿವಸ ಅವರ ಆಕ್ಷೇಪ ಮಾಡಿಲ್ಲ.
ಇವನ್ಯಾರು ನಮ್ಮನ್ನು ಕೇಳಕ್ಕೆ ಇಷ್ಟು ಹಗುರವಾಗಿ ಮಾತಾಡ್ತಾನೆ, ಶಾಪ ಕೊಡ್ರಿ ಹಾಗೆ ಅಂತ ಹೆಂಡತಿ ಶಿವನಿಗೆ ಹೇಳಿದ್ಲು ಪಾರ್ವತಿ. ಶಿವ ಹೇಳ್ದ, ಅಂದ್ರು ಅಂದ್ಕೊಂಡು ಹೋಗಲಿ ಬಿಡಿ, ಯಾಕೆ ತಲೆ ಕೆಡಿಸ್ಕೊಳ್ತೀವಿ, ಅವರು ಅನ್ನೋರಿಗೆಲ್ಲ ನಾವು ಸ್ಪಂದಿಸ್ತಾ ಕೂತ್ಕೊಂಡ್ರೆ ಬಗೆಹರಿಯಲ್ಲ. ಅವರು ವಿಷ್ಣು ಭಕ್ತ, ಏನೋ ಅವಿವೇಕದಿಂದ ಮಾತಾಡ್ತಾನೆ, ನೀ ಶಾಪ ಕೊಟ್ಟರು ಅವ್ರು ಹೆದರಲ್ಲ. ಯಾಕೆಂದರೆ ಭಗವತ್ ಸಂಕಲ್ಪ ಅಂದ್ಬಿಡ್ತಾರೆ. ರಸ್ತೆಯಲ್ಲಿ ಹೋಗೋರು, ಹಾರನ್ನು ಹಾಕೋರಿಗೆ, ನಡ್ಕೊಂಡು ಹೋಗೋರು ಗಾಬರಿ ಆದ್ರೇ ಅವ್ರಿಗೆ ಸಂತೋಷ. ಕೇಳಿಸ್ಕೊಳ್ದೇನೆ ನಡ್ಕೊಂಡು ಹೋಗ್ತಾ ಇದ್ರೆ ಹಾರನ್ನು ಹಾಕೋರಿಗೆ ಎಷ್ಟು ಸಿಟ್ಟು ಬರುತ್ತೆ. ಹಾಗೆ ಶಾಪ ಕೊಟ್ಟವ್ರಿಗೆ ಯಾವಾಗ ಖುಷಿ ಆಗೋದು, ಶಾಪ ಪಡೆದವ್ರು ಬಂದು ಕಾಲಿಗೆ ಬೀಳಬೇಕು, ನಮ್ಮ ಶಾಪ ಪರಿಹಾರ ಮಾಡ್ರಿ ಅಂತ. ಇವ್ರು ಹಾಗೆ ಬೀಳಲ್ಲ, ಅವರು ವಿಷ್ಣು ಭಕ್ತ, ತಪ್ಪು ಮಾಡ್ತಾರೆ, ಆಮೇಲೆ ದೇವ್ರ ಸಂಕಲ್ಪ ಅಂತ ಕೇಳ್ಕೊಂಡು ಹೊರಡ್ತಾರೆ ಅವರು. ಹಾಗೆ ಅಂತಂದರು. ಇಲ್ಲ ಇಲ್ಲ, ನೀವು ಶಾಪ ಕೊಡಲೇಬೇಕು ಅಂತ ಪಾರ್ವತಿ ಹಠ ಮಾಡಿದ್ರು. ಹಾಗಾದ್ರೆ ನೀನೇ ಶಾಪ ಕೊಡು ಅಂದರು. ಆಗ ಪಾರ್ವತಿ ದೇವಿ ಆ ಚಿತ್ರಕೇತು ಎಂಬ ವಿದ್ಯಾಧರನಿಗೆ ಹಸುರನಾಗಿ ಹುಟ್ಟುವುದು ಶಾಪ ಕೊಟ್ಟರು. ಈ ಶಾಪ ಕೊಟ್ಟಿದ್ದು ಅವನ ಕಿವಿಗೆ ಬಿತ್ತು. ಕೆಳಗೆ ಬಂದು ಶಿವಪಾರ್ವತಿ ನಮಸ್ಕಾರ ಮಾಡ್ದ. ನನ್ನ ಕರ್ಮಾನುಸಾರವಾಗಿ ಇಂಥ ಅಪರಾಧ ದೇವರು ನನ್ನಿಂದ ಮಾಡಿಸ್ತಾ, ನಿಮ್ಮಿಂದ ಇಂಥ ಶಾಪ ಕೊಡಿಸ್ತಾ, ಇದೆಲ್ಲ ಹರಿಸಂಕಲ್ಪ ಅಂಥೇಳಿ ನಮಸ್ಕಾರ ಹಾಕ್ದ. ಶಿವ ಪಾರ್ವತಿ ಮುಖ ನೋಡ್ದ. ಇದಕ್ಕೆ ನಾನು ಹೇಳಿದ್ದು ಹಾಗೆ ಅಂತ. ಈಗ ಪಾರ್ವತಿಯ ಶಾಪದಿಂದ ಆ ಚಿತ್ರಕೇತು ಎಂಬ ವಿದ್ಯಾಧರ ವೃತ್ರಾಸುರನಾಗಿ ಹುಟ್ಟಿದ್ದು. ಸ್ವರೂಪದಲ್ಲಿ ಅವನು ಅಸುರ ಅಲ್ಲ, ಅವನ ಸ್ವರೂಪದಲ್ಲಿ ದೈವ ಭಕ್ತನೇ ಅವನು, ಶಾಪದಿಂದ ಅಸುರನಾದವನು. ಅದಕ್ಕೆ ಇಂಥ ಮಾತಾಡ್ದ ಹಾಗೆ ಅಂತ ಪರೀಕ್ಷಿತ ರಾಜರಿಗೆ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಅನಂತರ ಒಮ್ಮೆ ಅದಿತೀಯ ದೇವತೆಗಳೆಲ್ಲ ದೈತ್ಯರ ಮೇಲೆ ಆಕ್ರಮಣ ಮಾಡಿ ದೈತ್ಯರು ಪರಾಜಿತರಾದ ಮೇಲೆ ಒಮ್ಮೆ ಕಶ್ಯಪರು ತಪೋವನಕ್ಕೆ ತಪಸ್ಸಿಗೆ ಹೋದವರು ಮನೆಗೆ ಹಿಂತಿರುಗಿದರು. ಮನೆಗೆ ಕಶ್ಯಪರು ಬರೋ ಸುದ್ದಿ ಕೇಳಿ ದಿತಿ ಬಾಗಿಲಲ್ಲೇ ಬಿಸಿನೀರಲ್ಲಿ ಕಾಲು ತೊಳೆದು ಒಳಗೆ ಬಂದ್ಕೊಳ್ಳಿ ಆಸನ ಕೊಟ್ಟು ಕೂಡಿಸಿ ತಿನ್ಲಿಕ್ಕೆ ಉಣ್ಲಿಕ್ಕೆಲ್ಲ ವಿಚಾರಿಸಿದ್ರು. ಹೆಂಡತಿಯರು ವಿಪರೀತ ಉಪಚಾರ ಮಾಡಿದ್ರೆ ಗಂಡಸರು ಬಹಳ ಹುಷಾರಾಗಿರ್ಬೇಕು, ಏನು ದೊಡ್ಡ ಡಿಮ್ಯಾಂಡ್ ಇದೆ ಅಂತ ಅರ್ಥ. ಕಶ್ಯಪರ ಪಾಪ ಗೊತ್ತಾಗಲಿಲ್ಲ. ಎಷ್ಟೋ ದಿವಸ ಮನೆ ಬಿಟ್ಟು ಹೋಗಿದ್ರು. ಮನೆಗೆ ಬಂದ್ಕೊಳ್ಳೆ ಹೆಂಡತಿ ಇಷ್ಟು ಉಪಚಾರ ಮಾಡಿಕೊಳ್ಳೆ ಭಾರಿ ಖುಷಿ ಆಯ್ತು ಅವ್ರಿಗೆ. ಎಷ್ಟೇ ಖುಷಿಯಾದರೂ ಏನು ಬೇಕಾದ್ರೆ ಕೇಳ್ಕೊಡ್ದೆ ಅಂತ ಮಾತ್ರ ಹೇಳಕ್ಕೆ ಹೋಗಬಾರ್ದು, ಬಹಳ ಹುಷಾರಾಗಿರಬೇಕು. ಏನು ಕೇಳ್ತಾರೋ ಗೊತ್ತಿರಲ್ಲ. ಹಾಗಾಗಿ ಕಶ್ಯಪರು ಅವಳ ಉಪಚಾರಕ್ಕೆ ಭಾರಿ ಖುಷಿ ಆಯಿತು. ಖುಷಿಯಾಗಿ ಇದಕ್ಕೆ ಹೆಂಡತಿ ಅಂತ ಅನ್ನೋದು, ಏನು ಬೇಕಾದ್ರೆ ಕೇಳ್ಕೊಡ್ತೇನೆ ಅಂತಂದರು. ಹೀಗೆ ಹೇಳಿದ್ರು, ಏನಲ್ಲ, ಇಂದ್ರನನ್ನು ಕೊಲ್ಲುವ ಮಗ ನನಗೆ ಹುಟ್ಟಬೇಕು, ಅನುಗ್ರಹ ಮಾಡಿ ಅಂದರು. ಕಶ್ಯಪರ ಉತ್ಸಾಹ ಎಲ್ಲ ಸೂಜಿ ಚುಚ್ಚಿದ ಬೇಲೂನ ಹಾಗೆ ಕುಸಿದ್ಬಿಟ್ರು ಪಾಪ. ಕಶ್ಯಪರ ಅಂದ್ಕೊಂಡು ಇಷ್ಟು ವರ್ಷದ 13 ಜನ ಹೆಂಡತಿಯರ ಜೊತೆ ಹೇಗೆ ಇಷ್ಟು ಅನುಭವ ಆದರೂ ನನಗೆ ವಿವೇಕ ಬರಲಿಲ್ವಲ್ಲ, ನಾನು ಯಾಕೆ ಇಂಥ ಮಾತು ಕೊಡಬೇಕಾಯ್ತು ಹಾಗೆ ಅಂತ ಅಂದ್ಕೊಂಡ್ರು. ಆಮೇಲೆ ಯೋಚನೆ ಮಾಡಿದ್ರು, ಈ ಜಡವಾದ ದೇಹ, ನಾನು ಹೆಂಡತಿ, ಇವನು ಗಂಡ, ಏನೋ ಬೇಡಿಕೆ, ಈ ಎಲ್ಲ ವ್ಯಾಮೋಹಗಳನ್ನು ದೇವರು ಕೊಟ್ಟು ನಮ್ಮನ್ನು ಆಟ ಆಡಿಸ್ತಾ ಇದ್ದಾನಲ್ಲ, ಅವನ ಸಂಕಲ್ಪ ಏನೋ ಇದೆ ಅಂತ ಅಂದ್ಕೊಂಡ್ರು. ದಿತಿಗೆ ಹೇಳಿದ್ರು, ನಿನಗೆ ಇಂದ್ರನನ್ನು ಕೊಲ್ಲತಕ್ಕಂಥ ಮಗ ಹುಟ್ಟಬೇಕಾಗಿದ್ದರೆ 100 ವರ್ಷ ಪುಂಸವನ ವ್ರತ ಮಾಡಬೇಕು, ಹಾಗಿದ್ರೆ ಸಾಧ್ಯ ಅಂದರು. ಮಾಡ್ತೇನೆ ಅಂತಂದು. ಗಂಡಸರಿಗೂ ಹೆಣ್ಮಕ್ಳಿಗೆ ಇಷ್ಟೇ ವ್ಯತ್ಯಾಸ. ಹೆಣ್ಮಕ್ಳು ದಿವಸಕ್ಕೆ 3 ಸರಿ ಕಾಫಿ ಕುಡಿದ್ರು ಕೂಡ ರಾಯರ ಸೇವೆ ಮಾಡ್ತೇನೆ ಅಂತ ಕಟ್ಟಿನಿಟ್ಟಾಗಿ 1 ವಾರ ಕುಡಿದೇ ಇರ್ತಾರೆ. ಗಂಡು ಮಕ್ಕಳು ಹಾಗಲ್ಲ, 2 ದಿವಸ ಬಿಡ್ತಾರೆ, 3ನೇ ದಿವಸ ಇರ್ತಾರೆ. ಅದು ಸೇವೆ ಮುಗಿಸ್ಕೊಂಡು ಮಲ್ಕೊಂಡ ಮೇಲೆ 1 ಲೋಟ ಕಾಫಿ ಕೊಟ್ಟು ಪರವಾಗಿಲ್ಲ, ಸೇವೆ ಎಲ್ಲ ಮುಗಿಸ್ಬಿಡ್ತೀನಿ ಅಂತ ಸ್ವಲ್ಪ ಬದಲಾವಣೆ ಆಗಿಬಿಡ್ತಾರೆ. ಹಾಗಾಗಿ ಛಲ ಹುಟ್ಟಿದ ಹೆಣ್ಮಕ್ಳು ದಿತಿ ಆ ಛಲದಿಂದ ಏನೂ ಕಟ್ಟುನಿಟ್ಟಾಗಿ 100 ವರ್ಷ ತಪಸ್ಸು ಮಾಡೋದು. 100ನೇ ವರ್ಷ ತುಂಬಲಿಕ್ಕೆ ಇನ್ನು ಕೆಲವು ದಿವಸ ಬಾಕಿ ಇದೆ. ಇಂದ್ರನಿಗೆ ಗಾಬರಿ ಆಯಿತು. ಈ ವ್ರತ ಹೀಗೆ ನಿರ್ವಿಘ್ನವಾಗಿ ನೆರವೇರಿ ಇನ್ನೊಬ್ಬ ನನ್ನ ಶತ್ರು ಹುಟ್ಕೊಂಡ್ರೆ ನನಗೆ ಈ ಸ್ಥಾನದಲ್ಲಿ ದೇವರ ಸೇವೆ ಏನು ಮಾಡಬೇಕು, ಅದಕ್ಕೆ ಚ್ಯುತಿ ಬರುತ್ತೆ ಅಂತ ಇಂದ್ರ ಯೋಚನೆ ಮಾಡ್ದ. ಕೊನೆಯಲ್ಲಿ ಇಂದ್ರನೇ ಪರಿಚಾರಕನಾಗಿ ದಿತಿಯ ಮನೆ ಸೇರಿಕೊಂಡ. ದೇವತೆಗಳ ಒಡೆಯನಾದ ಇಂದ್ರನೇ ನನ್ನ ಪರಿಚಾರಕನಾಗಿದ್ದಾನೆ ಅಂತ ಅವಳು ಖುಷಿಪಟ್ಲು. ತಂತ್ರ ಅವಳಿಗೆ ಗೊತ್ತಾಗಲಿಲ್ಲ. ಆದರೆ ಒಂದು ದಿವಸ ರಾತ್ರಿ ಮಲಗಿದಾಗ ಶೌಚಕ್ಕೆ ಹೋಗಿ ಬಂದರು ದಿತಿ. ಸರಿಯಾಗಿ ಕಾಲು ತೊಳ್ಕೊಳ್ಳದೆ ಬಂದು ಮಾಡ್ಕೊಂಡ್ರು. ವಿಶೇಷವಾದ ಉದ್ದೇಶ ಇಟ್ಕೊಂಡು ವ್ರತ ಮಾಡುವಾಗ ಶೌಚ ಭಂಗ ಆಗಬಾರ್ದು. ಹಾಗಾಗಿ ಯಾವಾಗ ಅವಳು ಕಾಲು ತೊಳ್ಕೊಳ್ಳದೆ ಹಾಗೆ ಬಂದು ಮಾಡ್ಕೊಂಡ್ಲೋ ಶೌಚ ಲೋಪ ಆಯಿತು ಅಂಥೇಳಿ ಇಂದ್ರದೇವರು ಸಣ್ಣ ರೂಪದಿಂದ ವಜ್ರಾಯುಧ ಸಮೇತವಾಗಿ ಅವಳ ಗರ್ಭವನ್ನು ಹೊಕ್ಕಿದರು. ಅಲ್ಲಿರುವ ಭ್ರೂಣವನ್ನು ಹೊಡೆದರು. ಅದು ಕಶ್ಯಪರ ತೇಜಸ್ಸು ಸಾಯಲಿಲ್ಲ. 7 ಭಾಗ ಆಯಿತು. ಒಂದೊಂದನ್ನು ಹೊಡೆದರು. ಒಂದೊಂದು 7 ಭಾಗ ಆಗಿ 49 ಮಕ್ಕಳಾದವು. 49 ಮಕ್ಕಳು ಏಕಕಾಲದಲ್ಲಿ ಅಳಕ್ಕೆ ಶುರು ಮಾಡಿದ್ರು. ಈ ವೃದ್ಧಗಾನ ಕೇಳಲಾರದೆ ಅವರು ಅಳಬೇಡಿ ಸುಮ್ಮನೆ ಇರಿ, ಸಮಾಧಾನ ಪಡಿಸಿ ನಿಮ್ಮನ್ನೆಲ್ಲ ನನ್ನ ಭೃತ್ಯರನ್ನಾಗಿ ಮಾಡಿಕೊಳ್ತೇನೆ ಅಂತ ಅಂದ ಇಂದ್ರ. ಹೀಗೆ ಇಂದ್ರನನ್ನು ಕೊಲ್ಲುವಂಥ ಮಗ ಬೇಕು ಅಂತ ದ್ವಿತೀಯ ಸಂಕಲ್ಪ ಆದರೆ ಇಂದ್ರನ ಅನುಚರರಾದ 49 ಮರುದ್ಗಣ ದೇವತೆಗಳಾಗಿ ಅವರೆಲ್ಲ ಹುಟ್ಕೊಂಡ್ರು. ಇದೇ ಹರಿಚಿತ್ತ ಸತ್ಯ, ಹರಿಚಿತ್ತ ನರಚಿತ್ತ ಲವಲೇಶವಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಹೀಗೆ ಒಬ್ಬ ಇಂದ್ರನ ಕೊಲ್ಲತಕ್ಕಂಥ ಮಗ ಬೇಕು ಅಂತ ಅವಳು ಬಯಸಿದರೆ ಇಂದ್ರನ ಸೇವಕರಾದಂತಹ 49 ಮಕ್ಕಳು ಹುಟ್ಟಿದ್ರು. ಅವರೆಲ್ಲ ಮರುದ್ಗಣ ದೇವತೆಗಳು ಅಂತಲೇ ಆಗಿಬಿಟ್ರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅನೇಕ ಕಥೆಗಳನ್ನು ಕೇಳ್ತಾ ಬರುವಾಗ
ಪರೀಕ್ಷಿತ ರಾಜರಿಗೆ ಒಂದು ಸಂದೇಹ ಬಂತು. ಭಗವಂತ ದೈತ್ಯ ದಾನವರನ್ನು ಸಂಹಾರ ಮಾಡ್ತಾನೆ, ಸಜ್ಜನರನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ಕೊಂಡು ಬಂದಿದ್ದೀರಿ. ದೈತ್ಯ ದಾನವರ ಮೇಲೆ ದ್ವೇಷದಿಂದ ಅವರನ್ನು ಕೊಲ್ತಾನೆ ಅಂತಂದರೆ ದೇವರು ಹೇಗಾಗ್ತಾನೆ? ದೇವರಿಗೆ ರಾಗದ್ವೇಷಗಳು ಇರಬಾರ್ದು. ಇವರು ನಮ್ಮವರು, ಇವರು ಬೇರೆಯವರು ಅನ್ನುವ ಭೇದ ಭಾವ ಇರಬಾರ್ದು. ಎಲ್ಲರನ್ನೂ ಒಂದೇ ರೀತಿ ಕಾಣಬೇಕು, ಆವಾಗ ದೇವರು ಅಂತ ಕರೀತಾರೆ. ಆದರೆ ಆ ಭಗವಂತ ದೈತ್ಯರನ್ನು ಯಾಕೆ ಕೊಲ್ತಾನೆ? ದ್ವೇಷದಿಂದ ಕೊಲ್ತಾನೋ, ಭಯದಿಂದ ಕೊಲ್ತಾನೋ? ದ್ವೇಷದಿಂದ ಭಯದಿಂದ ಕೊಂದರೆ ಅವನು ದೇವರಾಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸತ್ವರದ ಸ್ತಮೋ ಗುಣಗಳ ಪ್ರಭಾವಕ್ಕೆ ಯಾರು ಒಳಗಾಗಿದ್ದಾರೆ ಅವರಿಗೆ ರಾಗದ್ವೇಷ ಭಯ ಎಲ್ಲ. ಆ ಸತ್ವಗುಣ ಸತ್ವರದ ಸ್ತಮೋ ಗುಣಗಳನ್ನು ಮೀರಿ ನಿಂತವನು ಭಗವಂತ. ಅವನಿಗೆ ಭಯ ರಾಗದ್ವೇಷಗಳು ಯಾವುದೂ ಇರೋದಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಯಾಕೆ ಕೊಲ್ತಾನವನು? ಹಾಗೆ ಅಂತ ಸಜ್ಜನರನ್ನು ರಕ್ಷಣೆ ಮಾಡ್ತಾನೆ ಅಂದರೆ ಇವರು ತನ್ನನ್ನು ಹೊಗಳ್ತಾರೆ, ಅವ್ರಿಗೆ ರಕ್ಷಣೆ ಮಾಡ್ತಾನೆ. ಹಾಗಾಗಿ ಎಲ್ಲ ಮನುಷ್ಯರು ಕೂಡ ತಮ್ಮನ್ನು ಹೊಗಳೋರನ್ನ ಕಾಪಾಡ್ತಾರೆ, ತೆಗಳೋರನ್ನ ಹೊಡಿತಾರೆ, ಬಡಿತಾರೆ. ಇದು ದೇವರು ಹೀಗೆ ಮಾಡೋದಲ್ಲ. ಆದ್ದರಿಂದ ದೇವರದನ್ನು ದೊಡ್ಡಸ್ತಿಗೆ ಬಂತು ಅಂತ ದೇವರ ವ್ಯಕ್ತಿತ್ವದ ಬಗ್ಗೆ ನಮಗೆಲ್ಲರಿಗೂ ಬರಬಹುದಾದ ಒಂದು ಸಹಜವಾದ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಆ ಪ್ರಶ್ನೆಯನ್ನು ವಿಸ್ತಾರ ಮಾಡ್ತಾರೆ. ಜಗತ್ತಿನಲ್ಲಿ ನಾವು ನೋಡ್ತೇವೆ, ಎಲ್ಲರೂ ಒಂದೇ ಥರ ಇಲ್ಲ. ಎಲ್ಲರೂ ಶ್ರೀಮಂತರಾಗಿ, ಎಲ್ಲರೂ ರೂಪವಂತರಾಗಿ, ಎಲ್ಲರೂ ವಿದ್ಯಾವಂತರಾಗಿಲ್ಲ. ಕೆಲವರು ಬಡವರು, ಕೆಲವರು ಶ್ರೀಮಂತರು, ಕೆಲವರು ರೂಪವಂತರು, ಕೆಲವರು ಕುರೂಪಿಗಳು, ಈಗೆಲ್ಲ ಕಾಣ್ತೇವೆ. ದೇವರು ಸರ್ವಸಮರ್ಥ ಅಂತ ಅಂದಮೇಲೆ ದೇವರು ಒಂದೇ ರೀತಿ ಇರೋ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕಾಗಿತ್ತು, ಎಲ್ಲರೂ ಒಂದೇ ರೀತಿ ಇರೋ ಹಾಗೆ ಮಾಡಬೇಕಾಗಿತ್ತು. ಈ ಎಲ್ಲ ವ್ಯತ್ಯಾಸ ವೈಷಮ್ಯಗಳನ್ನೆಲ್ಲ ಯಾಕೆ ಮಾಡಿದ ದೇವರು? ಒಬ್ಬರು ಸುಮ್ಮನೆ ಕೊಲ್ತಾನೆ ಅಂದರೆ ಅವನು ನಿರ್ದಯ ಅಂತ ಆದ. ಪಕ್ಷಪಾತ ಮಾಡ್ತಾನೆ, ಒಬ್ಬರನ್ನ ರಕ್ಷಣೆ ಮಾಡ್ತಾನೆ, ಒಬ್ಬರನ್ನ ಕೊಲ್ತಾನೆ ಅಂದರೆ ಪಕ್ಷಪಾತ ಮಾಡ್ತಾನೆ ಅಂತ ಆಯಿತು. ಹಾಗೆ ದೇವರ ಮೇಲೆ ಒಂದು ಪ್ರಬಲವಾದ ಆಕ್ಷೇಪವನ್ನು ಮಾಡ್ತಾ ಇದ್ದಾರೆ. ಆಗ ಪರೀಕ್ಷಿತ ರಾಜರಿಗೆ ಶುಕಾಚಾರ್ಯ ಹೇಳ್ತಾರೆ, ಹಿಂದೆ ಇದೇ ಪ್ರಶ್ನೆಯನ್ನು ಧರ್ಮರಾಜರು ನಾರದರಲ್ಲಿ ಕೇಳಿದ್ರಪ್ಪ. ಆಗ ಧರ್ಮರಾಜರಿಗೆ ನಾರದರು ಏನು ಉತ್ತರ ಕೊಟ್ಟರು ಅದನ್ನೇ ನಾನು ನಿನಗೆ ಹೇಳ್ತೇನೆ ಅಂತ ಇದ್ದಾರೆ. ಧರ್ಮರಾಜ ರಾಜಸೂಯ ಯಾಗ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ, ಕೃಷ್ಣನಿಗೆ ಅಗ್ರಪೂಜೆ ಸಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದಾಗ ಶಿಶುಪಾಲ ಕೃಷ್ಣನನ್ನು ತುಂಬ ನಿಂದನೆ ಮಾಡ್ತಾನೆ. ಆ ನಿಂದನೆ ಮಾಡಿದ ಮೇಲೆ ಕೃಷ್ಣ ಚಕ್ರ ಪ್ರಯೋಗ ಮಾಡ್ತಾನೆ. ಶಿಶುಪಾಲನ ಶಿರಚ್ಛೇದ ಆಗುತ್ತೆ. ಶಿಶುಪಾಲನ ದೇಹದಲ್ಲಿದ್ದ ಜೀವ ಕೃಷ್ಣನ ಒಳಗೆ ಹೋಗಿ ಪ್ರವೇಶ ಮಾಡುತ್ತೆ. ಇದನ್ನು ನೋಡಿದ ಧರ್ಮರಾಜನಿಗೆ ಗೊಂದಲ ಆಯಿತು. ಸಾಯೋ ತನಕ ದೇವರನ್ನು ಬೈದವನು ಹೋಗಿ ಸತ್ತ ಮೇಲೆ ದೇವರೊಳಗೆ ಹೋಗಿ ಸೇರಿಕೊಂಡ ಅಂದರೆ ಮತ್ತು ನಾವ್ಯಾಕೆ ಭಕ್ತಿ ಮಾಡಬೇಕು? ಹಾಗಾದರೆ ಭಕ್ತಿಗೆ ಏನು ಪ್ರಯೋಜನ? ದ್ವೇಷ ಮಾಡಿದ್ರೂ ಮೋಕ್ಷ ಸಿಗುತ್ತೆ ಅಂತಾದರೆ ಭಕ್ತಿನೇ ಮಾಡಬೇಕು ಅಂತೇನು? ಇದನ್ನು ನನಗೆ ಅರ್ಥ ಆಗ್ತಾ ಇಲ್ಲ, ಗುರುಗಳೇ ಬಿಡಿಸಿ ಅಂತ ಇದ್ದಾರೆ. ಆ ಪ್ರಶ್ನೆಯ ವಿಸ್ತಾರವಾದ ರೂಪವೇ ಪರೀಕ್ಷಿತ ರಾಜನಿಗೆ ಬಂದ ಪ್ರಶ್ನೆ. ಅದಕ್ಕೆ ನಾರದರು ಉತ್ತರ ಕೊಡ್ತಾರೆ, ನೋಡಪ್ಪ, ನಾವು ಮಾಡುವ ಸ್ತೋತ್ರದಿಂದ ದೇವರಿಗೇನು ಲಾಭ ಇಲ್ಲ. ದೇವತೆಗಳು ಮಾಡುವ, ದೈತ್ಯರು ಮಾಡುವ ದ್ವೇಷದಿಂದಲೂ ಭಗವಂತನಿಗೇನೂ ನಷ್ಟ ಇಲ್ಲ. ಭಗವಂತ ಎಲ್ಲ ಜೀವರನ್ನು ಒಂದೇ ತರಹ ಯಾಕೆ ಸೃಷ್ಟಿ ಮಾಡಲಿಲ್ಲ ಅಂತ ಮುಖ್ಯವಾದ ಪ್ರಶ್ನೆ ಕೇಳಿದ್ದು. ಅದಕ್ಕೆ ಅದು ಹೇಗೆ ಪ್ರಶ್ನೆ ಅಂತಂದರೆ, ಒಬ್ಬ ಅಧ್ಯಾಪಕರು ತರಗತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ 95 ಮಾರ್ಕ್ಸ್ ಕೊಟ್ಬಿಟ್ರೆ ಸುಖವಾಗಿರ್ತಾರೆ ಎಲ್ಲ ಹುಡುಗರು ಕೂಡ. ಯಾಕೆ ಒಬ್ಬರು ಫೈಲು, ಒಬ್ಬರು ಪಾಸಿಗೆ, ಒಬ್ಬರಿಗೆ 50, ಒಬ್ಬರಿಗೆ 20 ಮಾರ್ಕ್ಸ್ ಕೊಡಬೇಕು? ಎಲ್ಲ ಹುಡುಗರಿಗೂ ಕೂಡ 95 ಮಾರ್ಕ್ಸ್ ಕೊಟ್ಟರೆ ಅವ್ರ ಗಂಟೆಯನ್ನು ಖರ್ಚಾಗತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಹೇಗೋ ಹಾಗೆ. ಹಾಗೆ ಪ್ರಶ್ನೆ ಕೇಳಿದ್ರೆ ಅಧ್ಯಾಪಕರು ಏನು ಉತ್ತರ ಕೊಡ್ತಾರೆ? ಅಲ್ಲ, ಅವರವರು ಬರೆದಿರೋ ಉತ್ತರ ಪತ್ರಿಕೆಯನ್ನು ನಾನು ಮೌಲ್ಯಮಾಪನ ಮಾಡಿ ಅಂಕಗಳನ್ನು ಕೊಡೋದು, ನಾನು ಕೊಡುವ ಅಂಕಗಳ ವ್ಯತ್ಯಾಸಕ್ಕೆ ಅವರ ಆನ್ಸರಲ್ಲಿರೋ ವ್ಯತ್ಯಾಸಗಳ ಕಾರಣ ಅಂತ ಅಧ್ಯಾಪಕರು ಉತ್ತರ ಕೊಡ್ತಾರೆ. ಹಾಗೆ ಭಗವಂತನು ಎಲ್ಲರನ್ನೂ ಒಂದೇ ರೀತಿ ಯಾಕೆ ಇಟ್ಟಿಲ್ಲ ಅಂದರೆ, ಎಲ್ಲರೂ ಒಂದೇ ರೀತಿ ಸಾಧನೆ ಮಾಡಿಲ್ಲಪ್ಪ. ಅವರವರು ಒಬ್ಬೊಬ್ಬರು ಸಾಧನೆ ಬೇರೆ ಬೇರೆ, ಅವರವರ ಸಾಧನೆಗೆ ಅನುಗುಣವಾಗಿ ನಾನು ವ್ಯತ್ಯಾಸ ಮಾಡಿದ್ದೇನೆ ಅಂತ ದೇವರು ಹೇಳ್ತಾರೆ. ಆದರೆ ಅಧ್ಯಾಪಕರು ಅಷ್ಟು ಉತ್ತರ ಕೊಟ್ಟರೆ ನಾವು ಸುಮ್ಮನೆ ಆಗ್ತೇವೆ. ಆದರೆ ದೇವರು ಇದೇ ಉತ್ತರ ಕೊಟ್ಟರೆ ನಾವು ಸುಮ್ಮನೆ ಆಗಲ್ಲ. ದೇವರನ್ನೇ ಪ್ರಶ್ನೆ ಮಾಡ್ತೀವಿ, ಎಲ್ಲರೂ ಒಂದೇ ರೀತಿ ಸಾಧನೆ ಮಾಡೋ ಹಾಗೆ ಯಾಕೆ ಮಾಡಲಿಲ್ಲ ನೀನು? ಎಲ್ಲರೂ ಅವರವರು ಬೇರೆ ಬೇರೆ ತರಹ ಸಾಧನೆ ಮಾಡಿದ್ರು, ಅದಕ್ಕೆ ಬೇರೆ ಬೇರೆ ಸುಖ ದುಃಖಗಳು ಅಂತಂದರೆ ಎಲ್ಲರೂ ಒಂದೇ ರೀತಿ ಸಾಧನೆ ಮಾಡೋ ಹಾಗೆ ನೀನು ಯಾಕೆ ಪ್ರೇರಣೆ ಮಾಡಲಿಲ್ಲ? ನೀನೇ ತಾನು ಸರ್ವಕರ್ತ ಅಂತ ಹೇಳ್ಕೊಳ್ತೀವಿ. ಹಾಗೆ ದೇವರು ನಾವು ಮತ್ತೆ ಪ್ರಶ್ನೆ ಮಾಡ್ತೇವೆ. ಅದಕ್ಕೆ ಉಪನಿಷತ್ತರು ಒಂದು ಉದಾಹರಣೆ ಕೊಡ್ತಾರೆ. ಒಬ್ಬ ರೈತ ಹೊಲದಲ್ಲಿ ನಾನಾ ತರಹದ ಬೀಜಗಳನ್ನು ಬಿತ್ತನೆ ಮಾಡ್ತಾನೆ. ಎಲ್ಲ ಬೀಜಗಳಿಗೂ ಒಂದೇ ರೀತಿ ಮಣ್ಣು, ನೀರು, ಗೊಬ್ಬರ ಹಾಕ್ತಾನೆ. ಆದರೆ ಬೇವು ಕಹಿ ಆಯಿತು, ಮಾವು ಸಿಹಿ ಆಯಿತು, ಮತ್ತೊಂದು ಹುಣಸೆ ಹಣ್ಣು ಹುಳಿ ಆಯಿತು, ಅದಕ್ಕೆ ಹುಳಿ ಗೊಬ್ಬರ, ಇದಕ್ಕೆ ಸಿಹಿ ಗೊಬ್ಬರ, ಅದಕ್ಕೆ ಕಹಿ ಗೊಬ್ಬರ ಹಾಕಿಲ್ಲ ಅವನು. ಎಲ್ಲದಕ್ಕೂ ಒಂದೇ ಗೊಬ್ಬರ, ಒಂದೇ ನೀರು ಹಾಕಿದ್ದು. ಅದು ಯಾಕೆ ಬೇರೆ ಬೇರೆ ಆಯಿತು? ಆ ಬೀಜದಲ್ಲೇ ಇರತಕ್ಕ ಸ್ವಭಾವಗಳು. ಬೇವಿನ ಬೀಜದಲ್ಲೇ ಅದರ ಕಹಿ ಇದೆ, ಹುಣಸೆ ಬೀಜದಲ್ಲೇ ಅದರ ಹುಳಿ ಇದೆ. ಆ ಬೀಜದಲ್ಲಿರುವಂತಹ ವ್ಯಕ್ತಿತ್ವ ವಿಕಾಸ ಆಗೋದಕ್ಕೆ ಇವನು ಮಣ್ಣು, ನೀರು, ಗೊಬ್ಬರ ಹಾಕಿದ್ದೇ ಹೊರತು ಇವನು ಅದಕ್ಕೆ ಕಹಿ ಸಿಹಿ ಹುಳಿ ಮಾಡಿದ್ದಲ್ಲ. ಹಾಗೆ ಜೀವರಾಶಿಗಳೆಲ್ಲ ಆ ಬೇವು ಕಹಿ ಮಾವು ಸಿಹಿ ಇದ್ದಾಗೆ ಜೀವರಾಶಿಗಳಲ್ಲೇ ಸ್ವರೂಪದಲ್ಲೇ ವೈವಿಧ್ಯ ಇದೆ.
ಅದನ್ನೇ ಬಿತ್ತನೆ ಮಾಡ್ತಾನೆ ಪರಮಾತ್ಮ ಪ್ರಪಂಚ ಅನ್ನುವ ಹೊಲದಲ್ಲಿ. ಎಲ್ಲದಕ್ಕೂ ಮಣ್ಣು ನೀರು ಗೊಬ್ಬರ ಹಾಕಿದಾಗ ಪಂಚಭೂತಗಳು ಎಲ್ಲವನ್ನು ಒದಗಿಸಿಕೊಡ್ತಾನೆ. ಬೆಳೆದಾಗ ಒಬ್ಬೊಬ್ಬರು ಅವರವರ ವ್ಯಕ್ತಿತ್ವ ಮೂಲಭೂತವಾಗಿ ಹೇಗಿದೆಯೋ ಅದರ ವಿಕಾಸ ಆಗುತ್ತೆ. ಅದು ಹಾಗಾಗಿ ಬೆಳೆದಾಗ ಒಂದು ಕಹಿ ಆಯಿತು, ಒಂದು ಖಾರ ಆಯಿತು, ಒಂದು ಹುಳಿ ಆಯಿತು, ಒಂದು ಸಿಹಿ ಆಯಿತು. ಇದಕ್ಕೆಲ್ಲ ರೈತನೇ ಹೊಣೆಗಾರ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಬೀಜಗಳಲ್ಲೇ ಬೇರೆ ಬೇರೆ ವ್ಯಕ್ತಿತ್ವ ಇರೋದು. ಹಾಗೆ ಜೀವರ ಸ್ವರೂಪದಲ್ಲೇ ಈ ವೈವಿಧ್ಯ ಇದೆ. ಆ ವೈವಿಧ್ಯ ಪ್ರಕಟ ಆಗಲಿಕ್ಕೆ ಏನು ಬೇಕೋ ಅದನ್ನು ದೇವರು ಒದಗಿಸ್ತಾ ಅಷ್ಟೇ ಹೊರತು ಅವನು ಈ ವೈವಿಧ್ಯವನ್ನು ಮಾಡಿದ್ದಲ್ಲ. ಅವನ ಕ್ರಿಯೇಷನ್ ಅಲ್ಲ ಇದು ಜೀವರ ಸ್ವಭಾವದಲ್ಲೇ ಇರೋದು. ಅದು ವಿಕಾಸ ಆಗಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ಭಗವಂತ ಮಾಡ್ದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಹಾಗಲ್ಲ, ಅದನ್ನು ಚೇಂಜ್ ಮಾಡ್ಬೋದಿತ್ತಲ್ಲ ನೀನು ಅಂತ ಮತ್ತೆ ಪ್ರಶ್ನೆ ಮಾಡ್ತೇವೆ. ಅದಕ್ಕೆ ಭಗವಂತ ಹೇಳ್ತಾನೆ, ನಾನೊಂದು ಸಂವಿಧಾನ ಇಟ್ಕೊಂಡಿದ್ದೀನಿ, ಸಂವಿಧಾನಕ್ಕೆ ಅನುಗುಣವಾಗಿ ದೇಶ ಆಳಬೇಕು ಅಂತ ನಾವು ಕೇಳಿದ್ದೇವೆ. ಹಾಗಾಗಿ ಒಂದು ಸಂವಿಧಾನವನ್ನು ಇಟ್ಕೊಂಡಿದ್ದೇನೆ, ಅದಕ್ಕೆ ಅನುಗುಣವಾಗಿ ನಾನು ಪ್ರಪಂಚವನ್ನು ಆಳ್ತೇನೆ. ಏನು ಸಂವಿಧಾನ ಅದು ಅಪೌರುಷೇಯವಾದ ಸಂವಿಧಾನ. ವೇದಗಳೇ ನನ್ನ ಆಡಳಿತದ ಸಂವಿಧಾನ. ಬೇರೆ ಸಂವಿಧಾನಗಳನ್ನು ಯಾರ್ಯಾರು ಮಾಡಿದ್ದಾರೆ, ಇದು ಯಾರೂ ಮಾಡದೇ ಇರೋ ಸಂವಿಧಾನ. ಅಂತ ಅಪೌರುಷೇಯವಾದ ವೇದದಲ್ಲಿ ಜೀವರನ್ನು ನಿತ್ಯ ಅಂತ ಕರೆದಿದ್ದಾರೆ. ನಾನು ಅವರ ವ್ಯಕ್ತಿತ್ವವನ್ನೇ ಪರಿವರ್ತನೆ ಮಾಡ್ತೇನೆ ಅಂದರೆ, ಮೆಣಸಿನ್ಕಾಯಿನ ಸಿಹಿ ಮಾಡ್ತೇನೆ ಅಂದರೆ ಸಿಹಿ ಆದರೆ ಮೆಣಸಿನ್ಕಾಯಿ ಅಂತ ಅನಿಸ್ಕೊಳ್ಳೋದು. ಹಾಗಾಗಿ ಅದರ ವ್ಯಕ್ತಿತ್ವವನ್ನೇ ಬದಲಾಯಿಸೋದು ಅಂದರೆ ಅದನ್ನು ನಾಶವೇ ಮಾಡೋದು ಅಂತ ಅರ್ಥ. ಜೀವರು ಅನಾದಿ ನಿತ್ಯರಾಗಿದ್ದಾರೆ, ಆದ್ದರಿಂದ ಅವರನ್ನು ನಾಶ ಮಾಡಿದರೆ ವೇದಕ್ಕೆ ಆ ಅರ್ಥ ಹೋಗುತ್ತೆ. ಅದನ್ನು ವೇದ ಅನ್ನುವ ಸಂವಿಧಾನಕ್ಕೆ ಅನುಗುಣವಾಗಿ ನಾನು ದೇಶವನ್ನು ನೋಡಿಕೊಳ್ಳೋದು. ಹಾಗಾದರೆ ನೀನು ಸ್ವತಂತ್ರ ಅಲ್ಲ, ನೀನು ಸಂವಿಧಾನದ ಅಧೀನ ಆದ್ನಲ್ಲ ಹಾಗಾದರೆ ಅಂತ ಮತ್ತೆ ಪ್ರಶ್ನೆ ಬರುತ್ತೆ. ಅದಕ್ಕೆ ದೇವರು ಹೇಳ್ತಾರೆ, ರಾಷ್ಟ್ರಪತಿಗಳಿಗೋ ಪ್ರಧಾನಮಂತ್ರಿಗಳಿಗೋ ಸಂವಿಧಾನಕ್ಕೆ ಅನುಗುಣವಾಗಿ ನಡ್ಕೋಬೇಕು ಅಂತ ನ್ಯಾಯಾಂಗದ ಶಾಸನ ಇದೆ. ಆದರೆ ದೇವರು ಯಾರದೋ ಶಾಸನಕ್ಕೆ ಒಳಪಟ್ಟು ಈ ಸಂವಿಧಾನಕ್ಕೆ ಅನುಗುಣವಾಗಿ ನೋಡ್ಕೊಳ್ಳೋದಲ್ಲ. ಅದು ಅವನದೇ ಸಂಕಲ್ಪ, ಒಂದು ವ್ಯವಸ್ಥೆ ಬೇಕಲ್ಲ. ಅದಕ್ಕೋಸ್ಕರ ನಾನು ವೇದ ಅನ್ನುವ ಸಂವಿಧಾನವನ್ನು ಇಟ್ಕೊಂಡು ದೇಶವನ್ನು ಆಳ್ತೇನೆ ಅಂತ ಅವನದೇ ಸಂಕಲ್ಪ. ಆದ್ದರಿಂದ ಅವನ ಸ್ವಾತಂತ್ರ್ಯಕ್ಕೆ ಭಂಗ ಬರಲ್ಲ. ಸತ್ವರಜಸ್ತಮೋ ಗುಣಗಳು ಮೂರು ಕೂಡ ಒಂದೇ ಕಾಲದಲ್ಲಿ ಒಂದೇ ರೀತಿ ಇರಲ್ಲ. ಯಾವಾಗ ಸತ್ವಗುಣ ವೃದ್ಧಿ ಆದಾಗ ಸಾತ್ವಿಕರಿಗೆ ಗೆಲ್ಲುವ ಹಾಗೆ ಮಾಡ್ತಾನೆ. ತಮೋಗುಣ ವೃದ್ಧಿ ಆಗುವ ಕಾಲ ಬಂದಾಗ ತಾಮಸರು ಗೆಲ್ತಾರೆ. ಹೀಗೆ ತ್ರಿಗುಣಗಳ ವೃದ್ಧಿ ಖರಾಸಗಳ ಕಾಲ ಮತ್ತು ಅವರ ಜೀವನ ಅನಾದಿಯಾದ ಯೋಗ್ಯತೆ, ಅವರ ಸಾಧನೆಗಳು, ಇದನ್ನೆಲ್ಲ ನೋಡಿಕೊಂಡು ಫಲ ಕೊಡ್ತಾನೆ ಪರಮಾತ್ಮ. ಅದು ನಮ್ಮ ಜೀವನದಲ್ಲಿ ಅವು ಕಾಣ್ತಕ್ಕಂಥ ಎಲ್ಲ ವ್ಯತ್ಯಾಸಗಳಿಗೆ ನಮ್ಮ ಸಾಧನೆಗಳು ಕಾರಣ, ಸಾಧನೆಗಳಿಗೆ ನಮ್ಮ ವ್ಯಕ್ತಿತ್ವಗಳು ಕಾರಣ. ಅದಕ್ಕೆ ಪ್ರೇರಣೆ ಮಾಡ್ತಕ್ಕಂಥವನು ಮಾತ್ರ ಭಗವಂತ. ಹೇಗೆ ಅಂದರೆ ಫ್ಯಾನ್ ಇದೆ, ಲೈಟ್ ಇದೆ, ಎಲ್ಲ ಇದೆ. ಅದು ಒಂದು ಬೆಳಕು ಕೊಡುತ್ತೆ, ಒಂದು ಗಾಳಿ ಕೊಡುತ್ತೆ, ಒಂದು ಬಿಸಿ ಮಾಡುತ್ತೆ. ಒಂದೊಂದು ಯಂತ್ರಕ್ಕೆ ಒಂದೊಂದು ಶಕ್ತಿ. ಆದರೆ ಎಲ್ಲ ಯಂತ್ರದಲ್ಲಿರುವ ಶಕ್ತಿ ಆ್ಯಕ್ಟಿವೇಟ್ ಮಾಡಬೇಕಾದ್ರೆ ಕರೆಂಟ್ ಇರಬೇಕು. ಹಾಗೆ ಮನುಷ್ಯರ ಬಗೆಯ ಯಂತ್ರಗಳು, ಒಬ್ಬೊಬ್ಬರ ಕೆಪಾಸಿಟಿಗಳು ಒಂದೊಂದು. ಆದರೆ ಅವರೆಲ್ಲರ ಕೆಪಾಸಿಟಿ ಆ್ಯಕ್ಟಿವೇಟ್ ಆಗಬೇಕಾಗಿದ್ದರೆ ದೇವರು ಅನ್ನುವ ಕರೆಂಟ್ ಒಳಗೆ ಪಾಸ್ ಆಗ್ತಾನೆ. ಇಷ್ಟೇ ಭಗವಂತ ಮಾಡೋದೇ ಹೊರತು ಅಲ್ಲಿ ಇರೋದನ್ನು ಇಲ್ಲದೆ ಇರೋದನ್ನೆಲ್ಲ ತಂದು ಹಾಕೋದು, ಇದ್ದದ್ದನ್ನು ಬದಲಾವಣೆ ಮಾಡೋದು, ಇದನ್ನೆಲ್ಲ ದೇವರು ಮಾಡೋದಿಲ್ಲ. ಅವನ ಅಧೀನವೇ, ಆದರೆ ಅವನು ಈ ಕ್ರಮದಲ್ಲಿ ಮಾಡ್ಕೊಂಡು ಹೋಗ್ತಾನೆ ಅನ್ನುವುದನ್ನು ಶಾಸ್ತ್ರ ತಿಳಿಸ್ತಾ ಇದೆ. ಹಾಗಾಗಿ ಜಯವಿಜಯರು ಅಂತ ಶಾಪಗ್ರಸ್ತರಾಗಿದ್ದರು. ಅವರೇ ಈಗ ಶಿಶುಪಾಲ ದಂತವಕ್ರರಾಗಿ ಹುಟ್ಟಿದ್ದಾರೆ. ಮೊದಲು ಇವರು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗಿ ಹುಟ್ಟಿದ್ರು. ಆಗ ವರಾಹದೇವರು ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ರು. ನರಸಿಂಹದೇವರು ಹಿರಣ್ಯಕಶಿಪವನ್ನು ಸಂಹಾರ ಮಾಡಿದ್ರು. ಆನಂತರ ಅವರೇ ರಾವಣ ಕುಂಭಕರ್ಣರಾಗಿ ಹುಟ್ಟಿದರು. ಆಗ ಭಗವಂತ ರಾಮಾವತಾರದಿಂದ ಅವರನ್ನು ಸಂಹಾರ ಮಾಡಿದ. ಅವರೇ ಈಗ ಶಿಶುಪಾಲ ದಂತವಕ್ರರಾಗಿ ಬಂದಿದ್ದಾರೆ. ಅವರನ್ನು ಕೃಷ್ಣ ಪರಮಾತ್ಮ ಸಂಹಾರ ಮಾಡಿದ್ದಾನೆ. ಅದರಲ್ಲಿ ಶಿಶುಪಾಲನಲ್ಲಿ ಭಗವಂತನನ್ನು ದ್ವೇಷ ಮಾಡಿದವನು ದೈತ್ಯ, ಆದರೆ ಕೃಷ್ಣನ ಒಳಗೆ ಸೇರಿದವನು ಜಯ ಅನ್ನುವ ದ್ವಾರಪಾಲಕ. ಒಂದೇ ದೇಹದಲ್ಲಿ ಇಬ್ಬರು ಜೀವರಿದ್ದಾರೆ, ಒಬ್ಬ ಸಜ್ಜೀವ, ಒಬ್ಬ ದುಷ್ಟಜೀವ. ಆ ದುಷ್ಟಜೀವನಾದ ಹಿರಣ್ಯಾಕ್ಷ ಭಗವಂತನನ್ನು ನಿಂದನೆ ಮಾಡಿದವನು, ಕೃಷ್ಣನ ಒಳಗೆ ಪ್ರವೇಶ ಮಾಡಿದವನು ಒಳಗಿರುವ ಜಯ ಅನ್ನುವ ಸಜ್ಜೀವ. ಆದ್ದರಿಂದ ಏನೂ ಗೊಂದಲ ಇಲ್ಲ ಅಂತ ನಾರದರು ಪರಿಹಾರ ಮಾಡ್ತಾರೆ. ಈ ಮೂರು ಜನ್ಮಗಳೇನಿದೆ, ಈ ಮೂರು ಜನ್ಮಗಳೇ ಒಂದು ಸೂಕ್ಷ್ಮವಾದ ವ್ಯತ್ಯಾಸ ಇದೆ, ವಿಶೇಷ ಇದೆ ಅಂತ ಹೇಳ್ತಾರೆ ಆಚಾರ್ಯರು. ಒಂದು ಅವರು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗಿ ಹುಟ್ಟಿದಾಗ ವರಾಹ ನರಸಿಂಹ ರೂಪಗಳಿಂದ ಬಂದು ಭಗವಂತ ಸಂಹಾರ ಮಾಡಿದ. ಸಾಯುವಾಗ ಆ ವರಾಹ ನರಸಿಂಹರನ್ನು ನೋಡಿ ಯಾವುದೋ ವಿಚಿತ್ರವಾದ ಭಯಂಕರವಾದ ಪ್ರಾಣಿ ನಮ್ಮನ್ನು ಕೊಲ್ತಾ ಇದೆ ಅಂತ ತಿಳ್ಕೊಂಡ್ರೆ ಹೊರತು ದೇವರು ನಮ್ಮನ್ನು ಕೊಲ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿಲ್ಲ. ಆ ವಿಚಿತ್ರವಾದ ಪ್ರಾಣಿ ನಮ್ಮನ್ನು ಕೊಲ್ತಾ ಇದೆ ಅಂತ ತಿಳ್ಕೊಂಡಿದ್ದರಿಂದ ಅವರು ಮುಂದೆ ಪ್ರಾಣಿ ಭಕ್ಷಕರಾದ ರಾಕ್ಷಸರಾಗಿ ರಾವಣ ಕುಂಭಕರ್ಣರಾಗಿ ಹುಟ್ಟಿದರು. ಆಗ ಭಗವಂತ ರಾಮಚಂದ್ರನಾಗಿ ಬಂದು ಅವರನ್ನು ಸಂಹಾರ ಮಾಡಿದ. ಆದರೂ ದೇವರು ಬಂದು ಸಂಹಾರ ಮಾಡ್ದ ಅಂತ ತಿಳ್ಕೊಳ್ಳಿಲ್ಲ, ಯಾರೋ ಒಬ್ಬ ರಾಜಕುಮಾರ ನಮ್ಮನ್ನು ಕೊಂದ ಅಂತ ತಿಳ್ಕೊಂಡ್ರು. ಹಾಗಾಗಿ ಅವರು ರಾಜಕುಮಾರರಾಗಿ ಶಿಶುಪಾಲ ದಂತವಕ್ರರಾಗಿ ಹುಟ್ಟಿದರು. ಈಗ ಶಿಶುಪಾಲನನ್ನು ಕೃಷ್ಣ ಕೈಯಲ್ಲಿ ಚಕ್ರ ಹಿಡಿದು ಸಂಹಾರ ಮಾಡಿದಾಗ
ಸಾಯುವಾಗ ಚಕ್ರಧಾರಿಯಾದ ಕೃಷ್ಣನನ್ನು ನೋಡಿ, ಓಹೋ ಈ ಕೃಷ್ಣ ನಮ್ಮ ವೈಕುಂಠದಲ್ಲಿರೋ ಚಕ್ರಧಾರಿ ಶ್ರೀಹರಿ ಅಂತ ನೆನೆಸ್ಕೊಂಡು ಸತ್ತ ಮೇಲೆ ಅವರು ವೈಕುಂಠಕ್ಕೆ ವಾಪಸ್ ಹೋದರು ಅಂತ ಈ 3 ಜನ್ಮದಲ್ಲಿ ಈ ವಿಶೇಷ ಇದೆ ಅನ್ನೋದನ್ನು ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಅಂತಹ ಹಿರಣ್ಯಕಶಿಪು ತನಗೆ ಮಗನಾಗಿ ಪ್ರಹ್ಲಾದನಂತಹ ಭಗವದ್ಭಕ್ತನಾದ ಮಗ ಹುಟ್ಟಿದ, ಅವನಿಗೆ ದ್ರೋಹ ಮಾಡಿದಾಗ ನರಸಿಂಹರಾಯನಾಗಿ ಬಂದು ಭಗವಂತ ಅವನನ್ನು ಕೊಂದ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಮ್ಗೆ ಆ ಕಥೆ ವಿವರವಾಗಿ ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಶುಕಾಚಾರ್ಯ ಹೇಳಿದ್ರು, ನಾಳೆ ಸಂಜೆ ಬನ್ನಿ ಪಾಪ ಹೇಳೋಣ ವಿವರವಾಗಿ, ಇವತ್ತು ಗಡಿಬಿಡಿ ಬೇಡ ಅಂತ ಇದ್ದಾರೆ. ನಾಳೆ ಆ ಭಗವಂತನ ನರಸಿಂಹಾವತಾರದ ಮಂಗಳ ಚರಿತ್ರೆ ಶ್ರವಣ ಮಾಡೋಣ ಅಂತ ಹೇಳ್ತಾ, ಹರಯೇ ನಮಃ.